ಅಮೋಘಂ ಚಾನೆಲ್ನ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ನಾನು ಒಂದು ದೃಶ್ಯ ಕಾವ್ಯದ ಧಾರಾವಾಹಿನಿಯನ್ನು ನಿಮ್ಮೆಲ್ಲರ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಅದು ಡಾಕ್ಟರ್ ಧರಣಿದೇವಿ ಮಾಲಗತ್ತಿಯವರ ಇಳಾ ಭಾರತಂ ಮಹಾಕಾವ್ಯವನ್ನು ಕುರಿತದ್ದು. ಇದರಿಂದ ತಗೊಂಡಿರೋ ಒಂದು ಕಥಾವಸ್ತುವನ್ನು ನಾವು ನಮ್ಮ ಧಾರಾವಾಹಿನಿಯ ದೃಶ್ಯ ಕಾವ್ಯದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇದು ನನ್ನ ಅತ್ಯಂತ ಪ್ರೀತಿಯ ಪುಸ್ತಕ. ಧರಣಿದೇವಿಯವರ ಈ ಮಹಾಕಾವ್ಯದಲ್ಲಿ ಪಾಂಡವರು ಕೌರವರಿಗೆ ಮೊದಲು ಅಂದರೆ ಪೂರ್ವ ಭಾರತದಲ್ಲಿ ನಡೆದ 14 ಜನ ಸ್ತ್ರೀಯರ ಜೀವನದ ಬಗೆಗಿನ ಕಥಾವಸ್ತು ಇದೆ. ಇಲ್ಲಿ 14 ಅಧ್ಯಾಯಗಳು ಬರುತ್ತೆ. ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಆಯನಗಳು ಅಂತ ಧರಣಿದೇವಿಯವರು ಕರೆದಿದ್ದಾರೆ. ಡಾಕ್ಟರ್ ಧರಣಿದೇವಿಯವರು ನಮ್ಮ ಆಧುನಿಕ ಕನ್ನಡದ ಮಹಿಳಾ ಸಾಹಿತಿಗಳಲ್ಲಿ ಅತ್ಯಂತ ಪ್ರಮುಖರಾದವರು. ಮಹಾಕಾವ್ಯಗಳೇ ಇಲ್ಲ ಕನ್ನಡದಲ್ಲಿ ಅನ್ನೋ ಸಮಯದಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಒಂದು ಮಹಾಕಾವ್ಯವನ್ನು ರಚಿಸಿದ್ದಾರೆ ಇವರು. ಇದರಲ್ಲಿ ಮೊದಲಿಗೆ ಮಹಾಕಾವ್ಯ ಅಂದರೆ ಏನು ಅಂದರೆ ಇದು ಬೃಹತ್ ಗಾತ್ರದಲ್ಲಿರುತ್ತೆ, ಅಂದರೆ ಇಷ್ಟು ದೊಡ್ಡ ಪುಸ್ತಕ. ಈ ಒಂದು ಕೃತಿಯಲ್ಲಿ ದೀರ್ಘವಾದ ಪದ್ಯಗಳಿದೆ. ಆ ಒಂದು ಕೃತಿಯ ಒಂದು ಸಾರವನ್ನು ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇಲ್ಲಿರೋ ಒಂದೊಂದು ಸಾಲೂ ಒಂದೊಂದು ಅದ್ಭುತವಾದ ವಿಷಯಗಳನ್ನು ನಿಮ್ಗೆ ತಿಳಿಸುತ್ತಾ ಹೋಗುತ್ತೆ. ಆಮೇಲೆ ಇದು ಯಾರಿಗೂ ಅರ್ಥ ಆಗಲ್ಲ ಅನ್ನೋ ಹಾಗಿಲ್ಲ. ಕನ್ನಡದ ಒಂದು ಸಾಹಿತ್ಯದ ಪ್ರತಿಯೊಬ್ಬ ಅಭಿಮಾನಿಗೂ ಈ ಪುಸ್ತಕ ಅರ್ಥ ಆಗುತ್ತೆ. ಆದರೆ ಅದು ಪದ್ಯದ ರೂಪದಲ್ಲಿದೆ. ಅದನ್ನು ನಾನು ಸಂಪೂರ್ಣವಾಗಿ ನಮ್ಮ ಧಾರಾವಾಹಿನಿಯಲ್ಲಿ ನಾನು ನಿಮ್ಮ ಮುಂದೆ ಇಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಕೈಲಾದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ನಿಮ್ಮ ಮುಂದೆ ಈ ಕೃತಿಯ ಸಾರವನ್ನು ಆದಷ್ಟು ಸರಳವಾಗಿ ತಲುಪಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಳಾ ಭಾರತಂನ ಮೊದಲನೇ ಅಧ್ಯಾಯದಲ್ಲಿ ನಾವು ಸತ್ಯವತಿಯ ಕಥೆಯನ್ನು ನೋಡ್ತೀವಿ. ಈ ಮಹಾಕಾವ್ಯ ಪ್ರಾರಂಭ ಆಗೋದೇ ಸತ್ಯವತಿಯಿಂದ. ಅವಳಿಗೆ 2 ಸೊಸೆಯರು, ಅಂಬಿಕೆ ಮತ್ತು ಅಂಬಾಲಿಕೆ. ಸತ್ಯವತಿ ಮುದುಕಿಯಾಗಿದ್ದಾಳೆ. ಅವಳಿಗೆ ಮತ್ತು ಅವಳ ಸೊಸೆಯರಿಗೆ ಎಲ್ಲರೂ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನು ಅಂದರೆ ನಾವೀಗ ವಾನಪ್ರಸ್ಥಕ್ಕೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ವಾನಪ್ರಸ್ಥ ಅಂದರೆ ಹಿಂದಿನ ಕಾಲದಲ್ಲಿ ರಾಜರು ರಾಜಮನೆತನದವರೆಲ್ಲರೂ ವಯಸ್ಸಾದ ಮೇಲೆ ಏನು ಮಾಡ್ತಿದ್ರು ಅಂದರೆ ಅರಮನೆಯ ಎಲ್ಲ ವೈಭೋಗಗಳನ್ನ ತ್ಯಜಿಸ್ಬಿಡ್ತಾಯಿದ್ರು. ಮುಂದೆ ಜೀವನ ಪರ್ಯಂತ ಕಾಡಲ್ಲೇ ನಾವು ಬದುಕ್ತೀವಿ ಅಂತ ನಿರ್ಧಾರ ಮಾಡಿ ಕಾಡಿಗೆ ಹೊರಟೋಗ್ತಿದ್ರು. ಹೀಗೆ ಸತ್ಯವತಿ ಮತ್ತು ಅಂಬಿಕೆ ಹಾಗೂ ಅಂಬಾಲಿಕೆಯರು ವಾನಪ್ರಸ್ಥಕ್ಕೆ ಹೋಗಿ ನಿರ್ಧಾರ ಮಾಡಿಬಿಡ್ತಾರೆ. ಅವರು ಕಾಡಲ್ಲಿ ಹೋಗ್ತಾ ಇರ್ತಾರೆ. ಈಗ ಹೋಗ್ತಾ ಹೋಗ್ತಾ ದಾರಿಲಿ ಸತ್ಯವತಿ ಅವಳ ಜೀವನದಲ್ಲಿ ಏನೇನು ಘಟನೆಗಳಾಯಿತು ಅದನ್ನೆಲ್ಲ ಸೊಸೆಗೆ ಹೇಳ್ತಾ ಇರ್ತಾಳೆ. ಮೊದಲಿಗೆ ಅವಳು ಏನು ಮಾಡ್ತಾಳೆ, ಅವಳ ಕಥೆನೇ ಹೇಳ್ತಾಳೆ. 3 ಹೆಂಗಳೋ ಕಾಲ ದೈವದ 3 ಕಂಗಳೋ, ಬರಿಯ ಬಾಳಿನ ಭಾರ ಸಾರವ ತಾಳದಾರಿದ 3 ಹಣತೆಗಳೋ ಅನ್ನೋಂಗೆ ಅವ್ರು ನಡ್ಕೊಂಡು ಬರ್ತಾ ಇದ್ದಾರೆ. ಸತ್ಯವತಿ ಬೆಸ್ತರ ಕುಲದಲ್ಲಿ ದಾಶರಾಜ ಅಂತಿರ್ತಾನೆ, ಅವನ ಸಾಕು ಮಗಳು ಇವಳು ಯಮುನಾ ನದಿಯಲ್ಲಿ ದೋಣಿ ನಡೆಸೋ ಕೆಲಸ ಮಾಡ್ತಿರ್ತಾಳೆ. ಒಂದಿನ ಅವಳು ದೋಣಿ ನಡೆಸೋ ಕೆಲಸದಲ್ಲಿದ್ದಾಗ ಅಲ್ಲಿಗೆ ಪರಾಶರ ಅಂತ ಋಷಿ ಮುನಿಗಳು ದೋಣಿಲಿ ಬರ್ತಾರೆ. ಆಗ ಅವ್ರಿಗೆ ಸತ್ಯವತಿ ಮೇಲೆ ಆಸೆ ಆಗ್ಬಿಡುತ್ತೆ. ಅವಳಿಗೇನು ಅವ್ರ ಮೇಲೆ ಆಸೆ ಆಗಲ್ಲ, ಅವರು ಮುದುಕರಾಗಿರ್ತಾರೆ. ಆದರೆ ಅವಳು ಪರಿಯಾಗಿ ಕೇಳ್ಕೊಂಡ್ರು ಪರಾಶರ ಮುನಿ ಅವಳನ್ನ ಬಿಡೋದೇ ಇಲ್ಲ. ಈ ಒಂದು ಸನ್ನಿವೇಶನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಧರಣಿದೇವಿಯವರು, ಕಾಲು ಥರ ಥರ ನಡುಗಿ ಕೊರಳಿನ ನಾಳ ಬಿಗಿದಿದ್ದು, ಹೃದಯ ಅದುರಿತು ಹಾಳು ಕಂಬನಿ ಸುರಿಯದೆಯೇ ಕೊಳವಾಯ್ತು ಕಂಗಳಲ್ಲಿ ಅಂತ ಅವಳ ದುಃಖನ ತುಂಬ ಚೆನ್ನಾಗಿ ಹೇಳ್ತಾರೆ. ಪರಾಶರ ಮುನಿ ಎಲ್ಲ ಅವಳನ್ನ ಸಂಭೋಗಿಸಿ ಎಲ್ಲ ಮಾಡಿ ಹೊರಟೋಗ್ಬಿಡ್ತಾರೆ. ಸತ್ಯವತಿ ಗರ್ಭಿಣಿ ಆಗ್ತಾಳೆ. ದಾಶರಾಜಂಗೆ ಮದುವೆಗೆ ಮೊದಲೇ ಮಗಳು ಬಸರಾಗ್ಬಿಟ್ಲಲ್ಲ ಅಂತ ತುಂಬ ದುಃಖ ಆಗುತ್ತೆ. ಆದರೆ ಅಷ್ಟೇ ದುಃಖದಲ್ಲೂ ಅವರೆಷ್ಟೇ ಹೇಳಿದ್ರು ಮಗುನ ತೆಗ್ಸೋಕ್ಕೆ ಸತ್ಯವತಿ ಒಪ್ಪದೇ ಇಲ್ಲ. ಆಗ ದಾಶರಾಜ ಏನು ಮಾಡ್ತಾನೆ, ಮಗಳನ್ನ ಗುಟ್ಟಾಗಿ ಒಂದು ದ್ವೀಪದಲ್ಲಿರಿಸಿ ಅವಳು ಮಗು ಆಗೋವರೆಗೂ ಅಲ್ಲೇ ಇರಿಸ್ಬಿಡ್ತಾನೆ. ಸತ್ಯವತಿಗೆ ಗಂಡು ಮಗು ಆಗುತ್ತೆ. ಅದಕ್ಕೆ ಅವಳು ವ್ಯಾಸ ಅಂತ ಹೆಸರಿಡ್ತಾಳೆ. ಆ ಮಗುನೇ ಮುಂದಕ್ಕೆ ವೇದವ್ಯಾಸ ಅಂತ ಹೆಸರಾಗುತ್ತೆ. ಈ ವೇದವ್ಯಾಸರೇ ಮಹಾಭಾರತವನ್ನು ಬರೆದಿರುವ ಮಹಾಕವಿ. ಆಮೇಲೆ ಮಗು ಸ್ವಲ್ಪ ಬೆಳೆದು ದೊಡ್ಡದಾದ್ಮೇಲೆ ಅವನ್ನ ಪರಾಶರ ಮುನಿ ಬಂದು ತನ್ನ ಜೊತೆ ಕರ್ಕೊಂಡೋಗ್ಬಿಡ್ತಾರೆ. ಮುಂದಿನ ವಿದ್ಯಾಭ್ಯಾಸಕ್ಕೆ ಅವನು ನನ್ನ ಜೊತೆ ಕಳಿಸ್ಕೊಡು ಅಂತ ಹೇಳಿ ಸತ್ಯವತಿನ ಒಪ್ಪಿಸಿ ಕರ್ಕೊಂಡೋಗ್ಬಿಡ್ತಾರೆ. ಆದರೆ ಇಷ್ಟು ದಿನ ಅವಳು ಪ್ರಪಂಚನೇ ಮಗ ಆಗಿಬಿಟ್ರು ಸತ್ಯವತಿಗೆ. ಇದರಿಂದ ತುಂಬ ಕಷ್ಟ ಆಗ್ಬಿಡುತ್ತೆ.
ಅವಳು ಹೇಳ್ತಾಳೆ, ತಾಯ್ತನವು ಬರೀ ನೋವು, ಕೀವಿನ ಮಾಂಸ, ಮಜ್ಜೆಯ ಕೀಸು, ಬೇಸರವು ಅಂತ ಅಳ್ತಾಳೆ. ಆಮೇಲೆ ಯಾವ ಶಾಸನ ವಿಧಿಸಿತೀ ಮಾಯಾವಿ ಸೂತ್ರವ ಅಪ್ಪತನವನ್ನು ಸೋವಿಯಲ್ಲಿ ನೀಡಿತ್ತು ಅಂತ ದೂಷಿಸ್ತಾಳೆ. ಏನೂ ಮಾಡಿಲ್ಲ, ಈಗ ಬಂದಿದ್ದಾನೆ ಪರಾಶರ, ನಾನು ಮಗುನ ಅಂಗೈಲಿಟ್ಕೊಂಡು ಸಾಕಿದೆ, ಆದರೆ ಅವನು ಸೋವಿಯಲ್ಲಿ ಮಗುನ ಸುಲಭವಾಗಿ ತೊಗೊಂಡು ಹೋಗ್ಬಿಡ್ತಿದ್ದಾನಲ್ಲ ಅಂತ ಅಳ್ತಾಳೆ. ಆದರೆ ವ್ಯಾಸನ್ನ ಮಗನ್ನ ಕಳಿಸುವಾಗ ಅವಳು ದೂರ ಹೋಗ್ತಾ ಇದ್ದಾನೆ ಅಂತ ಗೊತ್ತು, ಆದ್ರೂ ಅವಳು ಹೇಗೆ ಸಮಾಧಾನ ಮಾಡ್ಕೋತಾಳೆ ಗೊತ್ತಾ? ಬರ ಸೆಳೆದಿರುವೆನಾ ನನ್ನದೇ ಆಳದಲ್ಲಿ, ಹೃದಯದ ದನಿಯ ಮೂಲದಲ್ಲಿ. ಅಂದರೆ ಎಷ್ಟು ದೂರ ಮಗು ಹೋಗಿರ್ಬೋದು, ಅವನು ಯಾವಾಗಲೂ ನನ್ನ ಹೃದಯದ ದನಿಯಾಗಿರ್ತಾನೆ, ನನ್ನ ಹೃದಯದ ಮೂಲೆಯಲ್ಲಿ ಎದೆಯ ಆಳದಲ್ಲಿದ್ದಾನೆ ಅಂತ ಸಮಾಧಾನ ಮಾಡ್ಕೋತಾಳೆ. ಮಗನೂ ದೂರ ಆದಮೇಲೆ ಸತ್ಯವತಿ ಇನ್ನೇನು ಮಾಡ್ತಾಳೆ, ಪುನಃ ದೋಣಿ ನಡೆಸೋ ಕೆಲ್ಸಕ್ಕೆ ಬಂದ್ಬಿಡ್ತಾಳೆ. ಮತ್ತೆ ಹೀಗೆ ದೋಣಿ ನಡೆಸ್ತಾ ತನ್ನ ದುಃಖ ಮರೆಯೋಕ್ಕೆ ಹಾಡು ಹೇಳ್ಕೊತಾ ಇರ್ತಾಳೆ. ಆಗ ಒಂದಿನ ಏನಾಗುತ್ತೆ, ಹಸ್ತಿನಾಪುರದ ಮಹಾರಾಜ ಶಂತನು ಅವಳು ದೋಣಿ ನಡೆಸ್ತಾ ಹಾಡ್ತಿರೋದನ್ನ ಕೇಳ್ತಾನೆ. ಯಾರಪ್ಪ ಇಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ ಅಂತ ಅವಳನ್ನ ಹುಡ್ಕೊಂಡು ದನಿನ ಹುಡ್ಕೊಂಡು ಬಂದವನು ಅವಳ ಚೆಲುವಿಗೆ ನೋಡಿ ಅವನು ಮರಳಾಗ್ಬಿಡ್ತಾನೆ. ತಿರ್ಗಾ ಅವನು ನಾನು ನಿನ್ನೇ ಮದುವೆ ಆಗ್ತೀನಿ ಅಂತ ಹಠ ಮಾಡ್ತಾನೆ. ಇಲ್ಲಿ ಸತ್ಯವತಿಗೆ ಇಷ್ಟನಾ ಇಲ್ವಾ ಅನ್ನೋದು ಯಾವುದೂ ಬರೋದೇ ಇಲ್ಲ ಪ್ರಶ್ನೆ. ಇವನಿಗೂ ಶಂತನಿಗೂ ಆಗಲೇ ಮದುವೆ ಆಗಿ ಮಕ್ಕಳಾಗಿ ಮುದುಕ ಆಗಿರ್ತಾನೆ. ಆದ್ರೂ ಅವನು ಹಠ ಮಾಡಿದಾಗ ಅವಳು ಏನು ಮಾಡ್ತಾಳೆ, ದಾಶರಾಜನ ಹತ್ರ ಅಂದರೆ ನನ್ನ ಅಪ್ಪನ ಹತ್ರ ಹೋಗಿ ಮಾತಾಡು ಅಂತ ಹೇಳ್ಬಿಡ್ತಾಳೆ. ಯಾಕೆ ಅಂದರೆ ಪಾಠವಾಗಿತ್ತವ್ವ ಬದುಕೊಂದು ದಾಟವಲ್ಲವು. ಹಿಂದೆ ಪರಾಶರ ಮುನಿ ಹತ್ರ ಅವಳು ನರಳಿರೋದು ಗೊತ್ತಿರುತ್ತಲ್ಲ, ಎಲ್ಲ ಅವಳಿಗೆ ಅರ್ಥ ಆಗಿದೆ. ಅದಕ್ಕೆ ಅವಳು ನೀನು ನಮ್ಮ ಅಪ್ಪನ ಹತ್ರ ಮಾತಾಡು ಅಂತ ಹೇಳ್ಬಿಡ್ತಾಳೆ. ದಾಶರಾಧ ತನ್ನ ಮಗಳಿಗೆ ಹುಟ್ಟು ಮಕ್ಕಳಿಗೆ ಪಟ್ಟ ಕಟ್ಟಬೇಕು ಅಂತ ಷರತ್ತು ಹಾಕಿದಾಗ ಶಂತನು ಅವನಿಗೆ ಇಷ್ಟ ಆಗಲ್ಲ. ಅವನು ಸತ್ಯವತಿ ಬೇಲಿನ ಮೋಹನ್ ಬಿಟ್ಟು ಹೊರಟೋಗ್ತಾನೆ. ಶಂತನುಗೆ ಮೊದಲ ಹೆಂಡತಿ ಗಂಗೆಯಿಂದ ಪಡೆದ ಮಗ ದೇವವ್ರತನಿಗೆ ಮೋಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಆದರೆ ಅವನಿಗೆ ಸತ್ಯವತಿನ ಮರೆಯೋಕ್ಕೂ ಆಗಲ್ಲ. ಅರಮನೆಗೆ ಹೋದ್ಮೇಲೆ ತೊಳಲಾಡ್ತಾ ಇರ್ತಾನೆ. ಆಗ ದೇವವ್ರತನಿಗೆ ತಂದೆ ಮೇಲೆ ತುಂಬ ಇಷ್ಟ. ಯಾಕೆ ಅಪ್ಪ ಶಂತನು ಹೀಗಿದ್ದಾನೆ ಅಂತ ದೇವವ್ರತ ಒಳೊಳಗೆ ಯೋಚನೆ ಮಾಡಿ ಕೊನೆಗೆ ಸಾರಥಿಯಿಂದ ಅವನಿಗೆ ವಿಷಯ ಗೊತ್ತಾಗುತ್ತೆ. ಅವನು ದಾಶರಾಜನ ಮನೆಗೆ ಬರ್ತಾನೆ. ಸತ್ಯವತಿಗೆ ಹಾಗೂ ತನ್ನ ತಂದೆಗೆ ಹುಟ್ಟಿದ ಮಕ್ಕಳಿಗೆ ಪಟ್ಟ ಕಟ್ತೇನೆ ಅಂತ ದಾಶರಾಜನ ಹತ್ರ ಅವನು ಹೇಳ್ತಾನೆ. ಎಲ್ಲ ವಿಷಯ ಗೊತ್ತಾದ್ಮೇಲೆ ನೀವೇನು ಯೋಚನೆ ಮಾಡಬೇಡಿ, ನನ್ನ ಮಕ್ಕಳು ಬೇಡ, ಸತ್ಯವತಿಗೆ ಹುಟ್ಟಿದ ಮಕ್ಕಳಿಗೇನೆ ನಾನು ಪಟ್ಟ ಕಟ್ತೀನಿ ಅಂತ ಅವನು ಅವ್ರ ಹತ್ರ ಒಂದು ಪ್ರತಿಜ್ಞೆ ಮಾಡ್ತಾನೆ. ಆಗ ದಾಶರಾಜ ಹೇಳ್ತಾನೆ, ನೀನೇನೋ ಒಪ್ಬೋದಪ್ಪ, ಆದರೆ ನಿನ್ನ ಮದುವೆ ಆದಮೇಲೆ ನೀವು ಹುಟ್ಟುತ್ತಲ್ಲ ಮಕ್ಕಳು, ಅವ್ರ ರಾಜ್ಯ ಬೇಕು ಅನ್ನಲ್ವಾ, ನಿನ್ನ ಹೆಂಡತಿ ರಾಜ್ಯ ಬೇಕು ಅನ್ನಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ನಾನು ಮದುವೆಯನ್ನೇ ಆಗೋದಿಲ್ಲ, ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿ ಇರ್ತೀನಿ, ಆಮೇಲೆ ನಾನು ಯಾವತ್ತೂ ಸಿಂಹಾಸನದ ಮೇಲೆ ಕೂರೋದು ಇಲ್ಲ, ನಾನು ಸಂಸಾರಿನೂ ಆಗಲ್ಲ ರಾಜನೂ ಆಗಲ್ಲ ಅಂತ ಘೋಷಿಸಿಬಿಡ್ತಾನೆ. ಜನನಿಯರು ಜಗದೆಲ್ಲ ಹೆಣ್ಣುಗಳು ಎನಗೀ ಕ್ಷಣದಿಂದೆ ಕೇಳಿರಿ, ತನುವ ನಿಷ್ಠೆ ಬ್ರಹ್ಮಚರ್ಯದಿ ನಿಲ್ಲಿಸುವೆನು ದಿಟದಿ ಅಂತ ಹೇಳ್ತಾನೆ. ಯಾವ ಹೆಣ್ಣನ್ನು ತಾಯಿ ಎಂಬುವ ಭಾವದಾಚೆಗೆ ನೋಡಲಾರೆನು, ಕಾವನೆನ್ನುವನ ಸಾಯಿಸಿದೆ ನೀ ಹೃದಯ ಗಹ್ವರದಿ ಅಂತ ಪ್ರತಿಜ್ಞೆ ಮಾಡಿಬಿಡ್ತಾನೆ. ಅಂದರೆ ನನಗೆ ಇನ್ಮೇಲೆ ಎಲ್ಲ ಹೆಣ್ಣು ನನ್ನ ತಾಯಿ ಸಮಾನ, ನಾನು ಯಾವ ಹೆಣ್ಣನ್ನು ನಾನು ಮೋಹದಿಂದ ನೋಡೋದೇ ಇಲ್ಲ, ಪ್ರಪಂಚದಲ್ಲಿರೋ ಹೆಂಗಸರೆಲ್ಲ ನನ್ನ ಜನನಿಯರು ಅಂತ ಒಂದು ಪ್ರತಿಜ್ಞೆ ಮಾಡಿಬಿಡ್ತಾನೆ. ಆಗ ಅಲ್ಲಿರೋ ಜನರೆಲ್ಲ ಭಲೆ ಭಲೆ ಭೀಷ್ಮ, ಭಲೆ ಭಲೆ ಭೀಷ್ಮ ಅಂತ ಅವನು ಹೊಗಳ್ತಾರೆ. ಇವನೇ ಭೀಷ್ಮ ಅಂತ ಮುಂದಕ್ಕೆ ಎಲ್ಲರೂ ಕರೆಯೋಕ್ಕೆ ಶುರು ಮಾಡ್ತಾರೆ. ಇವನೇ ಮಹಾಭಾರತದಲ್ಲಿ ಬರೋ ಭೀಷ್ಮ. ದ್ವಿತೀಯಾಯನದಲ್ಲಿ ಇಳಾಭಾರತಂನ ಎರಡನೇ ಸ್ತ್ರೀಯ ಕತೆ ಬರುತ್ತದೆ. ಇವಳು ದೇವಗುರು ಬೃಹಸ್ಪತಿಯ ಪತ್ನಿ ತಾರೆ. ತಾರೆಯನ್ನು ದೇವತೆಗಳ ಗುರುವಾದ ಬೃಹಸ್ಪತಿ ಮದುವೆ ಆಗಿದ್ದಾನೆ. ಅವಳು ನೋಡೋಕ್ಕೆ ಬಹಳ ಚೆನ್ನಾಗಿರ್ತಾಳೆ. ಒಂದು ದಿನ ಚಂದ್ರ ಅವಳನ್ನ ನೋಡಿ ಅವಳನ್ನು ಮೋಹಿಸ್ತಾನೆ. ಅವನ ಕಡೆ ನೋಡದೇ ಇದ್ದರೂ ಹಿಂದೆ ಮುಂದೆ ಸುತ್ತಿ ಅವಳನ್ನ ಒಲಿಸ್ಕೊಳ್ತಾನೆ. ತಾರೆ ನಡೆಯುವ ದಾರಿಯಲ್ಲಿ ನಾರು ಕಾಣದ ವೇಳೆ ಕಾಯುತ್ತಾ ಜಾರ ಚಂದಿರ ನಗುತ್ತ ನಿಂತನು ಮೋಹ ಬೀರುತ್ತಲಿ ಅಂತ ಚಂದ್ರ ಅವಳ ಹಿಂದೆ ಸುತ್ತದನ್ನು ಧರಣಿದೇವಿಯವರು ವರ್ಣಿಸ್ತಾರೆ. ಅವನ ಪ್ರೀತಿಗೆ ಕೊನೆಗೆ ತಾರೆಯನ್ನು ಸೋತು ಬಿಡ್ತಾಳೆ. ಮನಸ್ಸು ತೂಗುಯ್ಯಾಲೆಯಾಯಿತು, ತೊನೆಯು ತಬಿಸಾರಿಕೆಯ ತಾರೆಯ ತನ್ನುವ ಲುಕ್ಕಿದ ಮೋಹ ದಾಹವು ಬೆಳೆದು ನೂರ್ಮಡಿಸೆ. ಹೀಗೆ
ಮನವ ಬಿಟ್ಟಳು ಹರಿದು ಹಾಯಲು ಮದನ ಮಾಯೆಯಲಿ. ತಾರೆಗೆ ಚಂದ್ರನ ಮೋಹಕ್ಕೆ ಸಿಲುಕಿ ಮನಸ್ಸನ್ನು ನಿಗ್ರಹಿಸಲು ಆಗೋದಿಲ್ಲ. ಅವಳು ಗುರುಪತ್ನಿ, ಗೃಹಿಣಿ ಅನ್ನೋದನ್ನು ಮೀರಿ ಚಂದ್ರನಿಗೆ ತನ್ನ ಮನಸ್ಸನ್ನು ಕೊಟ್ಟು ಬಿಡ್ತಾಳೆ. ಅವರಿಬ್ಬರು ದೈಹಿಕ ಸಂಪರ್ಕ ಬೆಳೆಸ್ತಾರೆ. ಚಂದ್ರನು ತಾರೆನೂ ಒಟ್ಟಾದಾಗ ಗುರುವಿನ ಪತ್ನಿಯನ್ನೇ ಚಂದ್ರ ಮೋಹಿಸ್ಬಿಡ್ತಾನೆ. ಇವರಿಬ್ಬರು ಒಟ್ಟಾದಾಗ ಅವರಿಗೆ ಒಂದು ಮಗು ಹುಟ್ಟುತ್ತೆ. ಈ ವಿಷಯನ ಧರಣಿದೇವರು ಹೇಗೆ ವಿಶ್ಲೇಷಿಸ್ತಾರೆ ಅಂದರೆ, ಕಾವನಾಟವನರಿಯಲಾರದ ದೇವತೆಗಳಿವರಾವ ದಿವಿಜರು, ಕಾವ ಸಮಯವಿಲ್ಲ, ಪರಿಣಾಮಗಳ ಭಯವಿಲ್ಲ ಅಂತ ಧಿಕ್ಕರಿಸ್ತಾರೆ. ತಾರೆಯ ಗಂಡನಿಗೆ ಮೋಸ ಮಾಡಿ ಚಂದ್ರನಿಗೆ ಜೊತೆ ಆದರೆ ಅವಳ ಪತಿ ದೇವಗುರು ಬೃಹಸ್ಪತಿನೂ ಕಡಿಮೆ ಲಂಪಟ ಏನಲ್ಲ. ಈ ಹಿಂದೆ ಅವನ ಸಹೋದರ ಉತಥ್ಯನ ಹೆಂಡತಿ ತುಂಬು ಗರ್ಭಿಣಿ ಮಮತೆಯನ್ನೇ ಬಲಾತ್ಕಾರ ಮಾಡಿರ್ತಾನೆ. ಮಮತೆ ಇದ್ದಳು ತುಂಬು ಗರ್ಭಿಣಿ, ಕಮಲಮುಖಿ ಅವಳ ಕಂಡೊಡನೆ ತಾನಮಲು ತಲೆಗೇರಿದೊಲು ನುಗ್ಗಿದ ದೇವಗುರುವೇನೇ ಎಂದು ಅವರು ಹೇಳ್ತಾರೆ. ಮಮತೆ ಬೋರಿಟ್ಟು ಅತ್ತರೂ ಅವನಿಗೆ ಕರುಣೆ ಬರಲ್ಲ. ಮಾನವೀಯತೆ ಮರೆತು ಪಶುವಿನಂತೆ ಅವಳ ಮೇಲೆರಗ್ತಾನೆ. ಗೂಳಿ ನುಗ್ಗಿದ ಹಾಗೆ ನುಗ್ಗಿದ, ಬಾಳೆಯನ್ನು ಹಿಂಡಿದ, ತಾಳಲಾರದೆ ಮಮತೆ ಹಲುಬಿರೆ ಗರ್ಭದೊಳಗಿನ ಶಿಶುವು ತಾಳೈ ತಂದೆ ನಾನಿಹೆ, ಕಾಳು ಮನವನ್ನು ಮೀರಬಾರದೆ ಗೋಳ ನೋಡನ್ ಮತ್ತ ಚಿತ್ತದ ಗೀಳು ಹರಿಯನಲು ಎನ್ನುತ್ತಾ ಹೊಟ್ಟೆಯೊಳಗಿರೋ ಮಗುನೇ ಬೇಡ್ಕೊಳ್ಳುತ್ತಂತೆ. ಆದ್ರೂ ಆಗ ಬೃಹಸ್ಪತಿ ಎಷ್ಟು ಕ್ರೂರಿ ಆಗ್ತಾನೆ ಅಂದರೆ, ಕಾಮಾಸಕ್ತನಾಗಿ ಪಶುವಿನಂತೆ ತನಗೆ ಅಡ್ಡ ಮಾಡುತ್ತಿರೋ ಗರ್ಭದಲ್ಲಿರೋ ಮಗುಗೆ ಶಾಪ ಕೊಡ್ತಾನಂತೆ. ಮುಚ್ಚು ಬಾಯಿಯ, ಹೊಟ್ಟೆಯೊಳಗಡೆ ಅಚ್ಚುವಡೆ ದೊಡ ನಿಂತ ನುಡಿಯೇ, ಕೆಚ್ಚು ಹೆಚ್ಚಾಯ್ತಯ್ಯ, ನಿನಗೆ ಅವಸರವು ಹೊಟ್ಟೆಯಲ್ಲೇ, ಎಚ್ಚರೆಚ್ಚರ ಕಣ್ಣ ಕಳೆಯುವೆ, ಬಿಚ್ಚಿದೆಯಾ ನಾಲಿಗೆಯ ಸಂಪದ ಹುಚ್ಚ, ಹುಟ್ಟೆಲೋ ಕುರುಡುತನವನ್ನು ಹೊತ್ತೆನಲು ಗುರುವು ಅಂತ ಮಗುನೇ ಹುಟ್ಟು ಗುರುಡನಾಗಿ ಹುಟ್ಟಿಸ್ಬಿಡ್ತಾನೆ. ಅವನಿಗೆ ದೀರ್ಘತಮ ಅಂತ ಹೆಸರು ಇಡ್ತಾರೆ. ಕೌಟುಂಬಿಕ ದೌರ್ಜನ್ಯಗಳು ಅಂದಿಗೂ ಇಂದಿಗೂ ನಡೆಯುತ್ತಲೇ ಇವೆ ಅನ್ನೋದಕ್ಕೆ ಈ ಸಂಚಿಕೆಯ ಈ ಪಾತ್ರಗಳು, ಈ ಸನ್ನಿವೇಶಗಳು ನಿದರ್ಶನವಾಗ್ತವೆ. ನಿಯಮ ಹೇಳುವವರೇ ನಿಯಮವನ್ನು ಭಯವ ಕಾಸಿಗೆ ಮಾರಿದರೆ ಛೇ ನಿಯಮವೇತಕ್ಕೆ, ಪಾಪಿ ಪಾಮರರಿಂಗೆ ಬಡವರಿಗೆ ಮಾತ್ರ ನಿಯಮವೇ ಎನ್ನುತ್ತಾರೆ ಕವಯಿತ್ರಿ. ಹೀಗೆ ಈ ಬೃಹಸ್ಪತಿಯ ಹುಚ್ಚುತನವನ್ನು ವರ್ಣಿಸ್ತಾರೆ. ಆಮೇಲೆ ಚಂದ್ರನ ಮತ್ತು ತನ್ನ ಪತ್ನಿ ತಾರೆಯ ಕಳ್ಳಪ್ರೇಮದ ವಿಷಯ ಕೊನೆಗೆ ಬೃಹಸ್ಪತಿಗೆ ತಿಳಿಯುತ್ತೆ. ಆಗ ಅವನಿಗೆ ತುಂಬ ಕಳವಳ ಆಗುತ್ತೆ. ಆದರೆ ಅವನೇನು ಹೆಂಡ್ತಿನ ಬಿಟ್ಕೊಡಲ್ಲ. ಚಂದ್ರನ ಮೇಲೆ ಮಾತ್ರ ಕೋಪ ಮಾಡಿಕೊಂಡು ಅವನಿಗೂ ಶಾಪ ಕೊಡ್ತಾನೆ. ಆದರೆ ತಾರೆಗೆ ಮಾತ್ರ ಪತಿವ್ರತೆಯ ಪಟ್ಟ ಕಟ್ತಾನೆ. ಪತ್ನಿ ಪತಿವ್ರತೆಯರಿಗೆ ಮಾದರಿ ಅಂತ ಸಾರ್ತಾನೆ. ಈ ತಾರೆ ಹಾಗೂ ಚಂದ್ರನಿಗೆ ಹುಟ್ಟಿದ ಮಗುನ ತಾರೆ ಜೊಂಡಲ್ಲಿ ಬಚ್ಚಿಡ್ತಾಳಂತೆ. ಆ ಮಗುಗೆ ಬುಧ ಅಂತ ಹೆಸರು. ಚಂದ್ರನ ಮಗನಾಗಿದ್ದರಿಂದ ಬುಧ ಹಾಗೂ ನಂತರದ ಕೌರವರ ಪಾಂಡವರವರೆಗೂ ಈ ಎಲ್ಲರನ್ನೂ ಚಂದ್ರವಂಶದವರು ಅಂತಲೇ ಕರೀತಾರೆ. ತಾರೆ ದೇವತೆ. ಅವಳು ಗೃಹಿಣಿಯಾದರೂ ಪರಪುರುಷನ ಹಿಂದೆ ಹೋಗ್ತಾಳೆ. ಬೃಹಸ್ಪತಿಯಂತೂ ಹೆಸರಿಗೆ ದೇವಗುರು ಅಷ್ಟೇ, ಆದರೆ ಮಾಡಿದ್ದೆಲ್ಲ ಅನಾಚಾರನೇ. ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಅವನು ಮನೆಯ ಹೆಂಗಸಾದ ಕುಟುಂಬದ ಹೆಂಗಸಿನ ಮೇಲೆ ಅತ್ಯಾಚಾರ ಮಾಡ್ತಾನೆ. ಜೊತೆಗೆ ಹೊಟ್ಟೆಲಿರೋ ಮಗುನ ಕುರುಡನಾಗಂಗೆ ಮಾಡ್ತಾನೆ. ಹೆಂಡತಿ ತಪ್ಪನ್ನು ಮುಚ್ಚಿಡ್ತಾನೆ. ಚಂದ್ರನಿಗೆ ಶಾಪ ಕೊಡ್ತಾನೆ. ಅವನಿಗಿರುವ ಪದವಿಯಿಂದ ಅವನು ಎಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ. ಈ ಇಡೀ ಸಂಚಿಕೆಯಲ್ಲಿ ಧರಣಿದೇವಿ ದೊಡ್ಡವರೆನಿಸಿಕೊಂಡಿರುವವರ ಸಣ್ಣತನವನ್ನು ವಿಶದವಾಗಿ ತಿಳಿಸ್ತಾರೆ. ತೃತೀಯಾಯನ ಇಳಾ ಬುಧಾನುಬಂಧ ದರ್ಶನ. ಚಂದ್ರ ಮತ್ತು ತಾರೆ ಕಥೆನ ನೀವು ಹಿಂದಿನ ಎಪಿಸೋಡಲ್ಲಿ ನೋಡಿದ್ರಿ. ಅವರಿಬ್ಬರಿಗೆ ಹುಟ್ಟಿದ ಮಗನೇ ಬುಧ. ಈ ಬುಧ ಇಳಾ ಅನ್ನೋಳನ್ನ ಇಷ್ಟಪಡ್ತಾನೆ. ಇವರಿಬ್ಬರ ಬದುಕಿನ ಕಥೆನ ಈ ಎಪಿಸೋಡಲ್ಲಿ ನೀವು ನೋಡ್ತೀರ. ಇಳಾ ಮನು ಮಗಳು. ಮನು ಸೂರ್ಯವಂಶದವನು. ಅವನಿಗೆ ಹುಟ್ಟಿದ ಮಗಳಾದ್ರಿಂದ ಇಳೇನೂ ಸೂರ್ಯವಂಶದವಳು ಅಂತ ಹೇಳ್ತಾರೆ. ಇಳೆಯ ಗುಣ ಪುರುಷನ ಥರ ಇರುತ್ತೆ. ಹೆಣ್ಣಿನೊಳಗಡೆ ಗಂಡಿನಾತ್ಮವ ಬೆಳೆಸಿದ ಇಳೆ ಅವಳು. ಹೆಣ್ಣು ಸೂಕ್ಷ್ಮ, ಅವಳು ಅಬಲೆ, ಗಂಡು ಶಕ್ತಿಶಾಲಿ ಅನ್ನೋದೆಲ್ಲ ಸುಳ್ಳು. ಸಾಧುವೇ ಹೆಣ್ಣೆಂಬ ಜೀವಿಯು, ಸಾಧುವಲ್ಲವೇ ಕೋಲೆ ಬಸವನು, ಮೋದದಲ್ಲಿ ಮುದ್ದಿಡಲು ನಾಗಿಣಿ ಪುತ್ಕರಿಸಿದಳೆ. ಅಂದರೆ ಗಂಡು
ತುಂಬ ಶಕ್ತಿಶಾಲಿ, ಹೆಣ್ಣು ತುಂಬ ಸಾಧು ಅನ್ನೋದೆಲ್ಲ ಏನಿಲ್ಲ. ಹೆಣ್ಣಿಗೂ ಗಂಡಿಗೂ ಗುಣಗಳಲ್ಲಿ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಆದರೆ ಹೆಣ್ಣು ಗುಣ ಗಂಡಿನಲ್ಲಿರುತ್ತೆ, ಗಂಡಿನ ಗುಣ ಹೆಣ್ಣಿನಲ್ಲಿರುತ್ತೆ ಅಂತ ಧರಣಿ ದೇವರು ಹೇಳ್ತಾರೆ. ಒನಪು ವಯ್ಯಾರಗಳು ಹೆಣ್ಣಿಗೆ, ಘನವು ಗಂಡಿಗೆ, ಗಡಸು ನಡಿಗೆ ದೆನ್ನುವುದೆಲ್ಲ ಗ್ರಹಿಕೆ, ಸೃಷ್ಟಿಗೆ ತನ್ನದೇ ನಡೆಯುವುದು. ಒನಪು ವಯ್ಯಾರ ಹೆಣ್ಣಿಗೆ, ಗಡಸು ಗಂಡು ಅನ್ನೋದೆಲ್ಲ ಸುಳ್ಳು, ಸೃಷ್ಟಿ ತನಗೆ ಬೇಕಾದಂಗೆ ಸೃಷ್ಟಿ ಮಾಡ್ಕೊಳ್ಳುತ್ತೆ ಅಂತ ಧರಣಿ ದೇವರು ಇಲ್ಲಿ ಪ್ರತಿಪಾದಿಸ್ತಾರೆ. ಇಳೆಯ ದೇಹವು ಹೆಣ್ಣು, ಮನದಲ್ಲಿ ಸುಳಿಯುವ ಪುರುಷನ ಭಾವದಚ್ಚರಿ. ಇಳೆಗೆ ದೇಹ ಹೆಣ್ಣಿನ ಥರ ಇರುತ್ತೆ, ಆದರೆ ಭಾವನೆಗಳೆಲ್ಲ ಗಂಡು ಥರ ಬರುತ್ತೆ. ಬೆಳೀತಾ ಬೆಳೀತಾ ಹೋದಂಗೆ ಇಳೆಗೆ ಅವಳ ದೇಹ ಭಾವಗಳ ಅರಿವಾಗ್ತಾ ಹೋಗುತ್ತೆ. ದಟ್ಟ ಧರಣಿಯ ಹಾಗೆ ಸುಮ್ಮನೆ ಬಿಟ್ಟಳ ಭಾವಗಳ ಹರಿಯಲು, ಹುಟ್ಟು ಹೆಣ್ಣಿನ ದೇಹದಲ್ಲಿ ನಡವಳಿಕೆ ಗಂಡಿನದು. ಹೀಗೆ ಈಗಿನ ಒಂದು ತೃತೀಯ ಲಿಂಗಿಗಳ ಬದುಕಿನ ವಿಷಯವನ್ನು ಇಲ್ಲಿ ಇಳೆಯ ಪ್ರಸಂಗದಲ್ಲಿ ಧರಣಿ ದೇವರು ತಗೊಳ್ತಾ ಬರ್ತಾರೆ. ಮನು ತನ್ನ ಗಂಡು ಮಕ್ಕಳಿಗೆ ರಾಜ್ಯವನ್ನು ಹಂಚ್ತಾನೆ. ಆದರೆ ಇಳೆನ ಮಗಳು ಅಂತ ಅವನು ತಿಳ್ಕೊಂಡಿರೋದ್ರಿಂದ ರಾಜ್ಯದಲ್ಲಿ ಅವಳಿಗೆ ಭಾಗ ಕೊಡೋದಿಲ್ಲ ಅಂದ್ಬಿಡ್ತಾನೆ. ಆಗ ಮುನಿ ವಸಿಷ್ಠರು ಏನು ಮಾಡ್ತಾರೆ, ಬೇಡ, ಅವಳಿಗೆ ಹೆಣ್ಣು ಗಂಡು ಅಂತ ನೀನು ಭೇದ ನೋಡಬೇಡ, ಅವಳಿಗೂ ನೀನು ರಾಜ್ಯ ಕೊಡಲೇಬೇಕು ಅಂತ ಹೇಳಿ ಪ್ರತಿಷ್ಠಾನ ಅನ್ನೋ ಒಂದು ರಾಜ್ಯದ ಭಾಗವನ್ನು ಅವಳಿಗೆ ಕೊಡಿಸ್ತಾರೆ. ಈಗಿರೋ ಒಂದು ಇಳೆಗೆ ಬುಧ ಒಂದು ಸರಿ ಭೇಟಿ ಆಗ್ತಾನೆ. ಬುಧನಿಗೆ ಇಳೆಯ ಈ ದಿಟ್ಟತನನೇ ತುಂಬ ಇಷ್ಟ ಆಗಿಬಿಡುತ್ತೆ. ಆದರೆ ಅವರಿಬ್ಬರು ಮದುವೆ ಆಗಲ್ಲ. ಮದುವೆಗೂ ಮೀರಿದ ಒಂದು ಸಂಘದಲ್ಲಿ ಸೇರ್ತಾರೆ. ಎನ್ನ ಮನದಿಚ್ಛೆಯೊಳು ಮರಳುವೆ, ನಿನ್ನ ಖಾಸಗಿ ಬದುಕ ಕೇಳೆನು, ಬನ್ನ ಬಂಧನವಿರದ ಬಂಧದಿ ಬಾಳ್ವೆವೆಂದಿರಲು. ನೋಡಿ, ಇಲ್ಲಿಬ್ಬರು ಒಂದು ಒಪ್ಪಂದಕ್ಕೆ ಬಂದು ಒಟ್ಟಿಗೆ ಬಾಳ್ತಾರೆ. ಎಷ್ಟು ದಿನ ಬೇಕೋ ಅಷ್ಟು ದಿನ ನಾವಿಬ್ಬರು ಒಟ್ಟಿಗಿರ್ತೀವಿ, ಇಷ್ಟ ಇಲ್ಲದೆ ಇದ್ದರೆ ನಾವಿಬ್ಬರು ಬೇರೆ ಆಗ್ತೀವಿ ಅಂತ ಒಂದು ಕರಾರು ಮಾಡ್ಕೋತಾರೆ. ನೋಡಿ, ಇದರಲ್ಲಿ ಯಾವ ಕಾನ್ಸೆಪ್ಟ್ ಬಂತು? ಇಂದಿನ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟು ಆಗಲೇ ಇತ್ತು. ನೋಡಿ, ಇವರಿಬ್ಬರಿಗೂ ಒಂದು ಮಗು ಆಗುತ್ತೆ. ಜನಿಸಿದನು ಶಿಶು ಇಳೆಗೆ ಚೆಲುವಿನ ಖನಿ ಎನಿಪ ಚೆನ್ನಿಗ ಪುರೂರವ. ಇವರಿಬ್ಬರಿಗೂ ಒಂದು ಮಗು ಹುಡ್ತಾನೆ, ಅವರಿಗೆ ಪುರೂರವ ಅಂತ ಹೆಸರಿಡ್ತಾರೆ. ಆಮೇಲೆ ಬುಧ ಅವಳ ಜೊತೆ ತುಂಬ ಸುಖವಾಗಿರ್ತಾನೆ, ಇಬ್ಬರು ಸಂಸಾರ ಮಾಡ್ಕೊಂಡಿರ್ತಾರೆ. ಆದರೆ ಬುಧನ ಬಿಟ್ಟು ಇಳೆ, ನನಗೆ ಸಾಕು ನಿನ್ನ ಜೊತೆ ಸಂಸಾರ ಅಂತ ಪಟ್ಟಣಕ್ಕೆ ಬಂದ್ಬಿಡ್ತಾಳೆ. ಹೆಣ್ಣು ಪಟ್ಟಕನರ್ಹಳೆನ್ನುವ ಮೂರ್ಖ ಜಿಜ್ಞಾಸೆ, ಇದನ್ನು ಗುರುತಿಸ್ಬಿಟ್ಟು ಅವಳು ಗಂಡುಡುಗೆಯಲ್ಲಿ ಸುದ್ಯುಮ್ನ ಅಂತ ಹೆಸರಲ್ಲಿ ರಾಜ್ಯವಾಳ್ತಾಳೆ. ಅವಳು ಏನು ಮಾಡ್ತಾಳೆ, ಇಳೆ ಅವಳಿಗೆ ಹೆಣ್ಣು ಗಂಡಿನ ಎರಡೂ ಗುಣ ಸ್ವಭಾವ ಇರೋದ್ರಿಂದ ನಾನು ಹೆಣ್ಣಲ್ಲ ಗಂಡು ಅಂತ ಜನರ ಹತ್ರ ಅವಳು ತೋರಿಸ್ಕೋತಾಳೆ. ಯಾಕೆಂದರೆ ಹೆಣ್ಣು ಪಟ್ಟಕ್ಕೆ ಇರಬಾರ್ದು ಅನ್ನೋದೊಂದು ಭಾವನೆ ಇರುತ್ತಲ್ಲ ಜನರಲ್ಲಿ, ಅದಕ್ಕೆ ಅವಳು ಸುದ್ಯುಮ್ನ ಅಂತ ಹೇಳ್ತಾಳೆ. ಆದರೆ ಅವಳು ಹೆಣ್ಣು ಆಗ್ತಾಳೆ ಗಂಡು ಆಗ್ತಾಳೆ ಅನ್ನೋ ವಿಷಯನ ಜನರಿಂದ ಮುಚ್ಚಿಡಬೇಕು ಅಂತ ಮಂತ್ರಿಗಳೇನು ಮಾಡ್ತಾರೆ, ಅವರೇ ಒಂದು ದಂತಕಥೆನ ಹುಟ್ಟಿಸ್ಬಿಡ್ತಾರೆ. ಏನು ಅಂದರೆ, ಶಿವ ಪಾರ್ವತಿಯರು ಏಕಾಂತದಲ್ಲಿರ್ತಾರೆ. ಆ ಸಮಯದಲ್ಲಿ ಆ ಏಕಾಂತದಲ್ಲಿರೋ ವನದೊಳಗೆ ಯಾರೇ ಹೋದ್ರೂ ಅವರಿಗೆ ಶಿವ ಒಂದು ಶಾಪ ಕೊಟ್ಬಿಡ್ತಾನೆ. ಏನು ಅಂದರೆ, ಈ ವನದೊಳಗೆ ಆ ಸಮಯದಲ್ಲಿ ಅಡಿ ಇಟ್ಟ ಪುರುಷರಿಗೆ ಸ್ತ್ರೀ ಗುಣವ ಹೊಂದಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಸುದ್ಯುಮ್ನ ಅಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲದೆ. ಶಿವ ಪಾರ್ವತಿಯಲ್ಲಿ ಇರೋದನ್ನು ನೋಡಿದಾಗ ಆ ವನದೊಳಗೆ ಅವನು ಪ್ರವೇಶ ಮಾಡಿದ ತಕ್ಷಣ ಶಿವನ ಶಾಪದಿಂದ ಅವನು ಹೆಣ್ಣಿನ ಗುಣನೂ ಹೊಂದ್ಬಿಡ್ತಾನೆ ಅಂತ ಒಂದು ಕತೆ ಹುಟ್ಟಿಸ್ತಾರೆ. ಆದರೆ ಸುದ್ಯುಮ್ನ ಅಳತಾ ಮುನಿ ವಸಿಷ್ಠರ ಹತ್ರ ಬಂದಾಗ ಅವರು ಶಿವನನ್ನು ಧ್ಯಾನಿಸಿ ಆ ಶಾಪನ ಸ್ವಲ್ಪ ಬದಲಾಯಿಸ್ತಾರಂತೆ. ಏನು ಅಂದರೆ, ಹೆಣ್ಣು 1 ತಿಂಗಳಾಗಿರಲಿ, ಇವನು 1 ತಿಂಗಳು ಗಂಡಾಗಿರಲಿ, ಅಂದರೆ 6 ತಿಂಗಳು ವರ್ಷದಲ್ಲಿ ಅವನು ಹೆಣ್ಣಾಗಿರ್ತಾನೆ, ಮತ್ತೆ 6 ತಿಂಗಳು ಅವನು ಗಂಡಾಗಿರ್ತಾನೆ ಅಂತ ಒಂದು ಕಥೆನ ಅವರ ಮಂತ್ರಿಗಳು ಜನರ ಹತ್ರ ಹೇಳ್ಕೊಂಡು ಬಂದ್ಬಿಡ್ತಾರೆ. ಒಟ್ಟಿನಲ್ಲಿ ಇಳೆ ಹೆಣ್ಣಾದ್ರೂ ಗಂಡಿನ ಥರ ಬಾಳಿ ರಾಜ್ಯನ ಆಳ್ತಾಳೆ. ಮತ್ತು ಅವಳು ಪುರೂರವನ್ನೂ ಸಾಕ್ತಾಳೆ. ಪುಟವ ನಿಕ್ಕಿದ ಹೆಣ್ಣವಳೆ ಮಾದರಿಯ ಛಲಗಾತಿ, ಘಟನೆ ನಿಜವಿರಬಹುದೋ ಸುಮ್ಮನೆ ನಟಿಸಿದಳೋ, ಗಂಡಂತೆ ಲೋಕದ ಕಠಿಣ ನಿಯಮಗಳಾಚೆ ತೂರಿ ರಾಜ್ಯವನ್ನು ಆಳಿ ತೋರಿದಳು ಅಂತ ಧರಣಿ ದೇವರು ಹೇಳ್ತಾರೆ. ರಾಜ್ಯಭಾರವನ್ನು ಯಶಸ್ವಿಯಾಗಿ ನಡೆಸಿ ಕೊನೆಗೆ ಪುರೂರವನ್ನು ದೊಡ್ಡವನಾದ ಮೇಲೆ ಅವನಿಗೆ ರಾಜ್ಯಾಭಿಷೇಕ ಮಾಡಿ ಇಳೆ ವಾನಪ್ರಸ್ಥಕ್ಕೆ ಹೊರಟು ಬಿಡ್ತಾಳೆ. ವಾನಪ್ರಸ್ಥ ಅಂದರೆ ನಿಮ್ಗೆ ಗೊತ್ತಾಗಿದೆಯಲ್ಲ, ಸತ್ಯವತಿ, ಅಂಬಿಕೆ, ಅಂಬಾಲಿಕೆಯರೆಲ್ಲ ಹೋದ್ರಲ್ಲ, ಅದೇ ಥರ ಇಳೆನೂ ಹೊರಟೋಗ್ತಾಳೆ. ಇಲ್ಲಿ ನೋಡಿ, ಮಹಿಳೆ ಅನ್ನೋ ಶಬ್ದನ ಬಿಡಿಸಿದ್ರೆ ಅದರಲ್ಲಿ ಮಹಾ ಮತ್ತು ಇಳೆ ಅಂತ 2 ಪದ ಬರುತ್ತೆ. ಅಂದರೆ ಒಬ್ಬ ಮಹಾ ಸ್ತ್ರೀನೇ ಈ ಇಳೆ. ಈ ಇಳೆ ಅಂದರೆ ಭೂಮಿ ಅಂತಲೂ ಅರ್ಥ ಇದೆ.
ಸುಖ ದುಃಖಗಳನ್ನು ಮಹಿಳೆ ಯಾವಾಗಲೂ ಶಾಂತ ಚಿತ್ತದಲ್ಲಿ ನೋಡ್ತಾಳೆ. ಅವಳು ಒಂದು ಮಹಾನ್ ಕಾರ್ಯವನ್ನು ಅತ್ಯಂತ ಸುಲಭವಾಗಿ ಯಶಸ್ವಿಯಾಗಿ ಮಾಡ್ತಾಳೆ ಅಂತ ಇಳೆಯ ಪಾತ್ರವನ್ನು ತುಂಬ ಚೆನ್ನಾಗಿ ಧರಣಿ ದೇವರು ಸೃಷ್ಟಿಸಿದ್ದಾರೆ. ಇದು ಈಗಿನ ಒಂದು ತೃತೀಯ ಲಿಂಗಿಗಳ ಬದುಕನ್ನು ಪ್ರತಿನಿಧಿಸುತ್ತೆ. ಹಾಗೆಯೇ ಹೆಣ್ಣಿನ ಹಾಗೆ ಮಗುವನ್ನು ಹೆತ್ತು ಗಂಡಿನ ಹಾಗೆ ರಾಜ್ಯವಾಳುವ ಇಳೆಯ ಪಾತ್ರ ಅತ್ಯಂತ ವಿಶಿಷ್ಟವಾಗಿ ಇಲ್ಲಿ ಮೂಡಿಬಂದಿದೆ. ಹಾಗಾಗಿಯೇ ಕವಿಯತ್ರಿ ಈ ಪುಸ್ತಕಕ್ಕೆ ಇಳಾ ಭಾರತಂ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ. 4ನೇ ಅಧ್ಯಾಯದಲ್ಲಿ ಊರ್ವಶಿ ಹಾಗೂ ಪುರೂರವನ ಕಥೆನ ಈಗ ನಾವು ನೋಡ್ತೀವಲ್ವಾ. ಪ್ರಪಂಚದಲ್ಲಿ ಹೆಣ್ಮಕ್ಳನ್ನ ತಮ್ಮ ಆಸೆಗೆ ಬೇಕಾದಂಗೆ ಬಳಸ್ಕೊಂಡು ಎಂಜಲಲ್ಲೇ ಥರ ಪುರುಷರು ಬಿಸಾಕ್ತಾರೆ ಅಂತ ಕೇಳಿದ್ದೀವಿ. ಆದರೆ ಈ ಕಥೆಯಲ್ಲಿ ಊರ್ವಶಿನೇ ಪುರೂರವನ್ನು ಬಿಟ್ಟು ಹೊರಟು ಹೋಗ್ಬಿಡ್ತಾಳೆ. ಗೋಳನೊಲ್ಲಳು ಚದುರೆ ಚೆಲುವನ ಜಾಲದಲ್ಲಿ ಕುಣಿಸಿ ಮೆಲ್ಲನೆ ಬಾಳೆಲೆಯ ಹಾಗವನ ಝಾಡಿಸಿ ಹೊರಟು ನಡೆದಳಲ್ಲ ಅಂತ ಧರಣಿದೇವಿಯವರು ಹೇಳ್ತಾರೆ. ಸ್ವರ್ಗದಲ್ಲಿ ಇಂದ್ರಪುರದೊಳಗೆ ಪುರೂರವನ ಚೆಲುವನ್ನು ನಾರದ ಹೊಗಳ್ತಾ ಇರುವಾಗ ಊರ್ವಶಿ ಕುತೂಹಲದಿಂದ ಭೂಮಿಗೆ ಬರ್ತಾಳೆ. ಯಾರು ಈ ಚೆಲುವ ಅಂತ ಅವಳಿಗೆ ಕುತೂಹಲ ಉಂಟಾಗುತ್ತೆ. ಅವನ್ನ ನೋಡೋಕ್ಕೆ ಅಂತಲೇ ಅವಳು ಸ್ವರ್ಗದಿಂದ ಬರ್ತಾಳೆ. ಆಮೇಲೆ ಅವನು ನೋಡಿ ಅವನ ಹಿಂದೆ ಮುಂದೆ ಸುಳಿದಾಡ್ತಾಳೆ. ಅರಸ ಚೆಲುವೆಯ ಮಿಡುಕು ವಾಟಕ್ಕೆ ಕರಗಿ ಜಿಲ್ಲನೆ ಹರಿದು ಹೋದನು, ಹೊರ ಜಗದ ಪರಿವಿರದೆ ಜನರ ಪ್ರಜ್ಞೆ ಇಲ್ಲದೆಯೇ. ಹೀಗೆ ಪುರೂರವ ಊರ್ವಶಿಯ ಮೋಹಕ್ಕೆ ಸಿಲುಕ್ತಾನೆ. ರಾಜ ಅವಳನ್ನ ತನ್ನ ಜೊತೆಗೆ ಬಾ ಅಂತ ಒತ್ತಾಯ ಮಾಡಿದಾಗ ಊರ್ವಶಿ 3 ಷರತ್ತನ್ನ ವಿಧಿಸ್ತಾಳಂತೆ. ಆಮೇಲೆ ಆ ಷರತ್ತುಗಳನ್ನ ಮುರಿದ್ರೆ ನಾನು ಮತ್ತೆ ಸ್ವರ್ಗಕ್ಕೆ ಹೊರಟೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ರಾಜ ಆವಾಗ 3 ಷರ್ತವೋ 100 ಷರ್ತಕ್ಕೂ ಮೀರಿ 1000 ಷರ್ತಕ್ಕೊಪ್ಪಿದೆ ಚಾರುಲತೆ, ನಿನ್ನೊಲವು ಸಿಗದಿರೆ ಲೋಕ ನೀರಸವು ಅಂತ ಹೇಳ್ಬಿಡ್ತಾನೆ. ತಾವಿಬ್ಬರೂ ಜೊತೆಯಾದ ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ರಾಜ ನಗ್ನದೇಹದ ದರ್ಶನ ಕೊಟ್ಟರೆ ಅವಳು ಹೊರಟು ಹೋಗ್ತೇನೆ ಅಂತ ಹೇಳಿರ್ತಾಳೆ. ಅವನು ಅವಳ ನಿಯಮಗಳಂತೆಯೇ ನೋಡ್ಕೊಳ್ತಾ ಇರ್ತಾನೆ. ಅವನ ಪ್ರೀತಿಯಲ್ಲಿ ಅವಳು ಸುಖವಾಗಿದ್ರೂ ಊರ್ವಶಿಗೆ ಪ್ರೇಮದ ಅಮಲು ಇಳಿದೋಗ್ಬಿಟ್ಟು ಮರಳಿ ಗಂಧರ್ವ ಲೋಕಕ್ಕೆ ಹೋಗಬೇಕು ಅಂತ ಆಸೆ ಆಗಿಬಿಡುತ್ತೆ. ಅವಳಿಲ್ಲದೇನೆ ಬೇಸರಗೊಂಡಿದ್ದ ಗಂಧರ್ವರು ಸಹ ರಾಜನಿಗೆ ಗೊತ್ತಾಗ್ದಂಗೆ ಅವಳನ್ನ ಭೇಟಿ ಮಾಡ್ತಾರೆ. ಹಕ್ಕಿಯಂತ ವಿಮುಕ್ತ ಬಾಳನು ಹಕ್ಕಿನಲ್ಲಿ ಬಾಳಿದಳು ಲಲನೆಯು ಪಕ್ಕನೆ ಮೈಮರೆತರೆ ಕ್ಷಣದೊಲುವ ಬೆಂಬತ್ತಿ. ಈಗ ಅವಳಿಗೆ ಇಷ್ಟ ಆಗ್ತಾ ಇಲ್ಲ. ಆಗ ಅವಳೇನು ಮಾಡ್ತಾಳೆ, ನಿದ್ರಿಸ್ತಾ ಇರೋ ರಾಜ ಗಾಬರಿಯಿಂದ ಬಟ್ಟೆ ಇಲ್ಲದೆ ಹೊರಗೆ ಬರೋಂಗೆ ಮಾಡಿಬಿಡ್ತಾಳೆ. ಆಮೇಲೆ ಅದನ್ನೇ ನೆಪ ಮಾಡಿಕೊಂಡು ಹೊರಟು ಹೋಗ್ತಾಳೆ. ಅವಳು ಹೋಗಿರೋ ನೋವನ್ನು ಮರೆಯೋಕ್ಕೆ ರಾಜನಿಗೆ ಆಗೋದಿಲ್ಲ. ಅವನು ಹುಚ್ಚುಚ್ಚಾಗಿ ಕಾಡಲ್ಲಿ ಮೇಡಲ್ಲಿ ಸುತ್ತಾ ಇರ್ತಾನೆ. ಆಗ ಅವಳಿಗೆ ಕರುಣೆ ಆಗಿ ಪುನಃ ಅವನ ಮುಂದೆ ಬರ್ತಾಳೆ. ಬಲ್ಲೆ ನಿನ್ನೊಳ ಸಂಕಟವ ನಾನೊಲ್ಲೆಗೊಬ್ಬನ ಜೊತೆಯ ಬಂಧನ, ನಲ್ಲೆಯರ ಬಳಗದಲ್ಲಿ ಮರೆ ನೀನೆಲ್ಲ ವಿರಹವನು ಅಂತ ಅವನಿಗೆ ಸಮಾಧಾನ ಮಾಡಿಬಿಟ್ಟು ಹೋಗ್ತಾಳೆ. ಆಗ ಅವಳು ಊರ್ವಶಿ ಗರ್ಭಿಣಿಯಾಗಿರ್ತಾಳೆ. ಅವಳ ಗರ್ಭದಲ್ಲಿರೋ ಮಗುನ ಕೊಡ್ತೀನಿ ಹಿಂತಿರುಗು ಅಂತಲೂ ಪುರೂರವನಿಗೆ ಹೇಳಿದ್ರು ಅವನು ಒಪ್ಪಲ್ಲ. ನಿನಗೋಸ್ಕರ ಸತ್ತೇ ಹೋಗ್ತೀನಿ ಅಂತ ಹಠ ಮಾಡ್ತಾನೆ. ಆಗ ಊರ್ವಶಿ ಅವನಿಗೆ ಮತ್ತೆ ಸಮಾಧಾನ ಮಾಡ್ತಾಳೆ. ಪುರೂರವ ಹೇಳ್ತಾನೆ, ನಾನೇ ಗಂಧರ್ವ ಲೋಕಕ್ಕೆ ಬಂದುಬಿಡ್ತೀನಿ, ನಿನ್ನ ಮಾತ್ರ ನಂಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾನೆ. ನಿನ್ನ ಸಂಸ್ಕೃತಿ ಕಲಿಯುವೆನು ನಾ, ನಿನ್ನ ಭಾಷೆಯ ನಾಡುವೆನು ನಾ, ನಿನ್ನೊಲವಿನ ಲಲಿತ ಕಲೆಗಳ ಕಲಿತು ತೋರಿಸುವೆ, ನಿನ್ನ ಸೇವೆಗೆ ಸವೆಯುವೆನು ನಾ, ನಿನ್ನ ಹೆಜ್ಜೆಯನ್ನು ಅನುಸರಿಪೆನಾ, ನಿನ್ನ ನುಳಿದೇನಿಲ್ಲ ಊರ್ವಶಿ ನನ್ನ ಲೋಕದಲ್ಲಿ ಎನ್ನುತ್ತಾ ಅವಳನ್ನು ಬೇಡ್ತಾನೆ, ಕಾಡ್ತಾನೆ. ಆದರೆ ಊರ್ವಶಿ ಅವನ ಜೊತೆ ಬರೋಕ್ಕೆ ಒಪ್ಪದೆ ಸ್ವರ್ಗಕ್ಕೆ ಹೊರಟೋಗ್ತಾಳೆ. ಆದರೆ 1 ವರ್ಷದ ಬಳಿಕ ಮಗನ ಜೊತೆ ತಿರ್ಗಾ ಪುರೂರವನ ಹತ್ರ ಬರ್ತಾಳೆ. ಊರ್ವಶಿ ಇಲ್ಲಿ ವಿಭಿನ್ನವಾಗಿ ಚಿತ್ರಿತಳಾಗಿದ್ದಾಳೆ. ಗಂಧರ್ವರಲ್ಲಿ ಒಬ್ಬರ ಜೊತೆ ಸಂಸಾರ ನಡೆಸೋ ನಿಯಮನೇ ಇಲ್ಲ. ಹಾಗಾಗಿ ಅವಳಿಗೆ ಪುರೂರವನ ಮೇಲೆ ಪ್ರೀತಿಯಾಗಲಿ ಸಂಸಾರ ಬಂಧನವಾಗಲಿ ಶಾಶ್ವತವಾಗಿ ಇಷ್ಟ ಆಗೋದೇ ಇಲ್ಲ. ಆದ್ರೂ ಪುರೂರವನ ಪ್ರೀತಿ ಅವಳನ್ನ ಒಂದೊಂದು ಸಾರಿ ಸೆಳೆಯುತ್ತೆ. ಕೊನೆಗೆ ಅವನನ್ನು ಗಂಧರ್ವನಾಗಿ ಮಾಡೋಕ್ಕೆ ಗೆಳೆಯರನ್ನು ಬೇಡಿಕೊಳ್ಳೋಕ್ಕೆ ಹೇಳ್ಕೊಡ್ತಾಳೆ. ಅವರು ಅವನಿಗೆ ಬೆಂಕಿ ಥಾಲಿನ ಕೊಟ್ಟು ಯಜ್ಞ ಮಾಡಿ ತಮ್ಮ ಲೋಕಕ್ಕೆ ಬರುವಂತೆ ಹೇಳಿ ಊರ್ವಶಿ ಜೊತೆ ಹಿಂತಿರುಗಿಬಿಡ್ತಾರೆ. ಆಗ ಪುರೂರವನಿಗೆ ಮಗುವನ್ನು ತನ್ನ ಜೊತೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋಕ್ಕೆ ಮನಸ್ಸು ಒಪ್ಪೋದಿಲ್ಲ. ಈಗ ಬಂದಿತ್ತು ಚಿಂತೆಯ ರಸಗೆ, ಹೇಗೆರಡ ನೊಯ್ಯುವೆನು ಜೊತೆಯಲ್ಲಿ, ಬೇಗೆ ಬೆಂಕಿಯ ಜೊತೆಗೆ ಪುತ್ರನ ನೊಯ್ಯುವುದು ಸರಿಯೇ, ತೂಗಿದುದು ಮನ ಗೊಂದಲದಿ, ಮತ್ತಾಗಲೇ ನಿರ್ಧರಿಸಿ ಮಗನನ್ನು ಬೇಗ ನೊಯ್ಯುತ್ತಲ ಅರಮನೆಗೆ ಮರಳಿದನು ತಾಲಿಯೆಡೆ. ಹೀಗೆ ಅವನಿಗೆ ಗೊಂದಲವಾಗುತ್ತೆ. ಮುಂದೆ ಮಗ ರಾಜ್ಯ ಆಳಬೇಕು, ಅವನು ಅರಮನೆಯಲ್ಲಿ ಬೆಳಿಬೇಕು ಅಂತ ನಿರ್ಧರಿಸಿ
ಥಾಲಿನ ಇಟ್ಟು ಮಗನನ್ನು ಅರಮನೆಗೆ ಬಿಟ್ಟು ಬರೋಕ್ಕೆ ಹೋಗ್ತಾನೆ. ಆದರೆ ಅವನು ವಾಪಸ್ ಬಂದಾಗ ಅಲ್ಲಿ ಬೆಂಕಿ ಥಾಲಿ ಇರೋದಿಲ್ಲ. ಇದ್ದುದಗ್ನಿ ಥಾಲಿ ಇಲ್ಲವು, ಇದ್ದ ಸುಂದರಿ ಇಲ್ಲವಾದಳು, ಇದ್ದುದೇನಿದೆ ಜಗದ ಕಣಕಣವೆಲ್ಲ ನಶ್ವರವು ಅಂತ ಕೊನೆಗೆ ಪುರೂರವ ನಿರ್ಲಿಪ್ತತೆಯಿಂದ ಬದುಕಕ್ಕೆ ನಿರ್ಧಾರ ಮಾಡ್ತಾನೆ. ಇಂದುಮತಿ ರಾಹುವಿನ ಮಗಳು. ತಾಯಿ ಇಲ್ಲದ ತಬ್ಬಲೆಯಾಗಿ ಬೆಳೆದಿದ್ದರಿಂದಲೋ ಏನೋ ಆಯುಕುಮಾರನಿಗೆ ವೈರಾಗ್ಯನೇ ಜಾಸ್ತಿ. ಹಾಗಾಗಿ ಅವನ ಹೆಂಡತಿ ಜೊತೆ ಸುಖವಾಗಿರೋಕ್ಕೆ ಸಾಧ್ಯನೇ ಆಗಲ್ಲ. ಅವರಿಬ್ಬರಿಗೂ ತುಂಬ ವರ್ಷ ಮಕ್ಕಳೇ ಆಗಲ್ಲ. ಆಗ ಆಯುಕುಮಾರನಿಗೆ ಬೇಜಾರಾಗಿ ದತ್ತಗುರುವನ್ನು ಭೇಟಿಯಾಗಿ ತನ್ನ ಸಮಸ್ಯೆನ ಹೇಳ್ಕೊಳ್ತಾನೆ. ದತ್ತಗುರು ಹೇಗಿದ್ದ ಅಂದರೆ ಕಣ್ಣು ಕೆಂಪನೆ, ರಂಗು ಸೂಸಲು ಹೆಂಗಸರ ಜೊತೆ ಭೃಂಗ ಕೇಳಿಯು, ಗಂಗಸರದ ಮತ್ತ ಲೋಲಾಡಿ ಭಂಗತಃ ಜನಿವಾರ ಕಿತ್ತೆಸದಂಗ ಭೋಗದಿ ಮೆರೆದು ಗಣಿಕೆಯ ರಂಗ ಸಂಗದ ಜೊಂಪು ಹಿಂಗದ ನಶೆಯ ಲೋಕದಲ್ಲಿ. ಹೆಂಗಸರ ಜೊತೆ ನಶೆಯಲ್ಲಿ ತೇಲಾಡ್ತಾ ಇರ್ತಾನಂತೆ ದತ್ತಗುರು. ಅವ್ರನ್ನ ಹೋಗಿ ಆಯುಕುಮಾರ ಭೇಟಿಯಾಗ್ತಾನೆ. ಹೀಗೆ ಅವ್ರ ಜೊತೆಲೇ ಆಯುಕುಮಾರ ಇದ್ಬಿಡ್ತಾನೆ. ಗುರು ಅವರ ಶಿಷ್ಯರ ಜೊತೆ ಮಾಂಸ ತಿಂತಾರೆ, ಮದ್ಯ ಸೇವಿಸ್ತಾರೆ, ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಆವಾಗ ಅಲ್ಲಿರೋ ಒಂದು ಹೆಣ್ಮಗಳು ಅವ್ರ ಕತೆ ಹೇಳ್ತಾಳೆ. ಒಂದ್ಸರಿ ಹೀಗೆ ಗುರು ಶಿಷ್ಯರು ಒಬ್ಬ ಕಮ್ಮಾರನ ಹತ್ರ ಹೋದಾಗ ಅಲ್ಲಿ ಕುದಿಯುವ ಲೋಹ ರಸ ಇದೆ ಅಷ್ಟೇ, ಮದ್ಯ ಎಲ್ಲ ಅಂದಾಗ ಅದನ್ನೇ ಗುರು ಘಟಘಟ ಕುಡಿತಾರಂತೆ. ಆಗ ಶಿಷ್ಯರು ತಾವು ಕುಡಿಯೋದಿಲ್ಲ ಅಂತ ಓಡೋಗ್ತಾರಂತೆ. ಇಂತಹ ಗುರುವಿನ ಬಗ್ಗೆ ಅವಳು ಹೀಗೆ ವಿವರಿಸ್ತಾಳೆ. ಹಾಗೆ ಗುರುವಿನ ರೀತಿ ರಾಜನೇ, ಲೋಗರಿಗೆ ಸರಿಯಲ್ಲವಿ ನಡೆ, ಭೋಗ ಜೀವನ ದೇಹ ಭಾವವ ಮೀರಿದವ ಯೋಗಿ, ತೂಗುತಿಹ ನಿಹಪರದ ತಕ್ಕಡಿಯಾಗಿ ಮುಳ್ಳನು, ಹಿಡಿದನಾತ್ಮದ ಆಗಮನ ನಿರ್ಗಮನ ದೇಹಾರದಲ್ಲಿ ಪರಿಣಿತನು ಅಂತ ಅವಳು ಹೊಗಳ್ತಾಳೆ ಗುರುಗಳನ್ನ. ಅವನನ್ನು ರಾಜ ತನಗೆ ಸಂಸಾರ ಮಾರ್ಗನ ತಿಳಿಸು ಅಂತ ಕೇಳ್ಕೊಳ್ತಾ ಇದ್ದಾನೆ. ಆಗ ದತ್ತಗುರು ಅವನಿಗೆ ಸಂಸಾರದಲ್ಲಿ ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಸ್ವಾಭಿಮಾನದಿಂದ ಹಠದಿಂದ ದ್ವೇಷ ಸಾಧಿಸಬಾರ್ದು, ಒಬ್ರಿಗೊಬ್ರು ಗೌರವ ಕೊಟ್ಟರೆ ಮಾತ್ರ ದಂಪತಿಗಳ ಬೆಸುಗೆಗೆ ಒಳ್ಳೆಯ ಒಂದು ಅವರ ದಾಂಪತ್ಯದ ಪಯಣ ಸಾಧ್ಯ ಅಂತ ಗುರು ಹೇಳ್ತಾರೆ. ದೇಹಗಳ ಬೆಸೆದಿರುವ ಭೌತಿಕ ಮೋಹವಷ್ಟೇ ಪ್ರೀತಿಯಲ್ಲವು, ದೇಹದಾಚೆಯ ಭಾವಲೋಕದಿ ಹೆಣ್ಣು ಬಾಳುವಳು ಎಂದು ಹೆಣ್ಣಿನ ಮನಸ್ಸನ್ನು ಹೇಗೆ ಗೆಲ್ಲಬೇಕು ಅಂತ ಗುರು ಹೇಳ್ತಾ ಇದ್ದಾರೆ. ದೇಹದಾಚೆಯ ಭಾವಲೋಕವೇ ಹೆಣ್ಣಿಗೆ ಅತಿ ಮುಖ್ಯ ಅನ್ನೋ ಮಾತುಗಳು ಎಷ್ಟು ಚೆನ್ನಾಗಿದೆ ನೋಡಿ. ಧರಣಿದೇವಿಯವರು ಹೀಗೆ ಹೇಳ್ತಾರೆ. ಆಯುಕುಮಾರನ ಹೆಂಡತಿ ಇಂದುಮತಿ ಕೂಡಿದೊಡನೆಯೇ ಹೊರಳಿ ಮಲಗುತ್ತ ಗಾಢ ನಿದ್ರೆಯ ಗೈವವನ ಸತಿ ರೂಢಿ ಮೈ ಮಾರುವಳಾಯ್ತೆ ಎಂದೆನ್ನುತ್ತಾ ಕೊರಗುವಳು. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಗುರುಗಳು, ಮೂಢ ದೇಹದಿ ಹೃದಯ ಮಿಡಿಸುವ ಹಾಡ ಕಲಿಯೋ, ಪ್ರೀತಿ ದೇವತೆ ಬೇಡಲಿನ್ನೇನೂ ನಿಚ್ಚಳ ಮನವನ್ನೊಂದುಳಿದು ಅಂತ ಹೇಳ್ಕೊಡ್ತಾರೆ. ಸತಿಪತಿಯ ಸಮಾಗಮದ ನಂತರ ಹೆಂಡತಿಯನ್ನು ತಿರುಗಿ ಮಾತಾಡಿಸದೇ ಇದ್ದರೆ, ಅವನು ತಿರಸ್ಕರಿಸಿ ಹೋದರೆ ಹೆಂಡತಿ ನಾನೇನು ಮೈ ಮಾರಿಕೊಳ್ಳೋಳ ಅಂತ ಕೊರಗ್ತಾಳಂತೆ. ಹೀಗೆ ನಿಚ್ಚಳ ಮನವನ್ನು ಬಿಟ್ಟು ಪ್ರೀತಿ ದೇವತೆ ಬೇರೆ ಏನೂ ಬೇಡುವುದಿಲ್ಲ ಎನ್ನುವ ಅದ್ಭುತ ಸಾಲುಗಳಲ್ಲಿ ಕವಯಿತ್ರಿ ಹೆಣ್ಣಿನ ಮನಸ್ಸಿನ ಭಾವನೆಗಳನ್ನು ಬಹಳ ಚೆನ್ನಾಗಿ ಪ್ರಕಟಪಡಿಸಿದ್ದಾರೆ. ಶಿವ ತಲೆ ಮೇಲೆ ಗಂಗೆಯನ್ನು ಮೆರೆಸ್ತಾನೆ, ವಿಷ್ಣು ಮಡದಿನ ಎದೆಯೊಳಗೆ ಇರಿಸ್ತಾನೆ, ಬ್ರಹ್ಮ ತನ್ನ ನಾಲಿಗೆಯ ಮೇಲೆ ಸರಸ್ವತಿನ ಕುಣಿಸ್ತಾನೆ. ಇಂತಹ ಲೋಕಪೂಜ್ಯರ ಆದರ್ಶ ನೀತಿನ ಜನಗಳು ಮರಿಬಾರ್ದು. ಹೆಂಡತಿಗೆ ಗಂಡ ಬಹಳ ಗೌರವ ಕೊಡಬೇಕು ಅಂತ ಗುರುಗಳು ಹೇಳ್ಕೊಡ್ತಾರೆ. ಅವರಿಂದ ಸುಮಧುರ ದಾಂಪತ್ಯದ ಗುಟ್ಟನ್ನು ತಿಳಿದುಕೊಂಡು ಆಯುಕುಮಾರ ಬಂದು ಹೆಂಡತಿಯ ಮನಸ್ಸನ್ನು ಅರಿತು ಅವಳ ಜೊತೆ ಸುಖವಾಗಿ ಜೀವನ ಪ್ರಾರಂಭಿಸ್ತಾನೆ. ಅವರಿಬ್ಬರಿಗೂ ಇರುವ ಭಿನ್ನಾಭಿಪ್ರಾಯ ದೂರವಾಗುತ್ತೆ. ಕೊನೆಗೆ ಇವರಿಗೆ ಒಂದು ಗಂಡು ಮಗು ಸಹ ಹುಟ್ಟುತ್ತೆ. ಆ ಮಗುನೇ ನಹುಷ. ಇಂದುಮತಿಗೆ ಹುಟ್ಟಿದ ಈ ನಹುಷನನ್ನು ರಾಜ್ಯದ ಮೇಲಿನ ಆಸೆಯಿಂದ ಹುಂಡ ಅನ್ನೋ ರಾಕ್ಷಸ ಅಪಹರಿಸ್ತಾನೆ. ಆ ಮಗುವನ್ನು ಸಾಯಿಸೋಂಗೆ ಹೆಂಡತಿಗೆ ಹೇಳ್ತಾನೆ. ಅವನ ಹೆಂಡತಿ ವಿಪುಲೆ ಏನು ಮಾಡ್ತಾಳೆ, ಆ ಮಗುನ ದಾಸಿ ಮೇಖಲೆಗೆ ಕೊಡ್ತಾಳೆ. ಮೇಖಲೆ ಅದನ್ನು ಅಡುಗೆವನಾದ ಸೂದನ ಹತ್ರ ಕೊಟ್ಟಾಗ ಅವನು ಆ ಮಗುನ ಕೊಲ್ಲೋದಿಲ್ಲ. ಜಿಂಕೆಯ ಮಾಂಸವನ್ನೇ ಮಗುವಿನ ಮಾಂಸ ಅಂತ ಅವನು ಹುಂಡನಿಗೆ ತಿನ್ನಿಸ್ಬಿಡ್ತಾನೆ. ಆಮೇಲೆ ಮೇಖಲೆ ಆ ಮಗುನ ಉಳಿಸಿ ಕರ್ಕೊಂಡೋಗಿ ವಸಿಷ್ಠರ ಹತ್ರ ಬಿಡ್ತಾಳೆ. ಈ ಎಲ್ಲ ವಿವರಗಳನ್ನು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ತೀರಿ. ಈ ಅಧ್ಯಾಯದಲ್ಲಿ ನಹುಷ ಹಾಗೂ ಅಶೋಕ ಸುಂದರಿಯ ದಿವ್ಯ ಪ್ರೇಮದ ಕಥೆ ಬರುತ್ತೆ.
ಆಯುಕುಮಾರನ ಗೆಳೆಯನಂತೆ ನಾಟಕವಾಡಿ ಹುಂಡ ಮಗುನ ಎತ್ಕೊಂಡ್ಬಂದು ವಿಪುಲೆ ಕೈ ಕೊಟ್ಬಿಡ್ತಾನೆ. ಅಡುಗೆಯವನನ್ನು ಕರೆಸು, ತೊಯ್ಯನೆ ಕಡಿಸು, ಸಾಂಬಾರಗಳ ಲೇಪಿಸಿ ಬಡಿಸು, ಬೇಯಿಸಿ ಭುಂಜಿಸುವೆ, ಸಂಶಯವೂ ಬೇಡ ಇದಕ್ಕೆ ಎಂದು ಕ್ರೂರವಾಗಿ ಆಜ್ಞಾಪಿಸ್ತಾನೆ. ಮಗುನ ಕಡಿದು ಒಳ್ಳೆ ಮಸಾಲೆ ಹಾಕಿ ಅಡುಗೆ ಮಾಡಿ ತನಗೆ ಬಡಿಸ್ಬೇಕು, ತಾನು ತಿಂತೀನಿ ಅಂತ ಹೇಳ್ತಾನಂತೆ. ಆಗ ಸೂದ ಅನ್ನೋ ಅಡುಗೆಯವನು ಮಗುನ ಕೊಲ್ಲಲ್ಲ, ಮೇಕಲೆ ಕೊಡ್ತಾನೆ. ಮೇಕಲೆ ಅನ್ನುವ ಸಖಿ ಆ ಮಗುವನ್ನು ವಸಿಷ್ಠರ ಆಶ್ರಮದ ಹತ್ರ ಮಲಗಿಸಿ ಬಂದ್ಬಿಡ್ತಾಳೆ. ಅವನಿಗೆ ವಸಿಷ್ಠರು ನಹುಷ ಅಂತ ಹೆಸರಿಟ್ಟು ಸಾಕ್ತಾರೆ. ಈ ಕಡೆ ಇಂದುಮತಿ ಮಗುನ ಕಳ್ಕೊಂಡು ಹುಚ್ಚಳಾಗಿ ಪ್ರಲಾಪಿಸ್ತಾ ಇರೋದನ್ನು ಧರಣಿದೇವರು ಹೀಗೆ ಚಿತ್ರಿಸ್ತಾರೆ. ಹಾ ಮಗನೇ, ಹಾ ಚೆಲುವ, ಹಾ ಹಾ ಹಾಲುಗಲ್ಲದ ಹಸುಳೆ, ನಿನ್ನೆಯ ಬಾಲಭಾಷೆ ಕೇಳದೆ ಮರುಳಾದೆನೋ ಮಗನೇ ಅಂತ ಅವಳು ಅಳ್ತಾಳೆ. ಆರಿತೋ ಬದುಕಾಸೆ ಎಂಬುದು, ಹಾರಿ ಹೋಗಲಿ ಹರಣ ಪಕ್ಷಿಯು, ಯಾರು ಬೇಡುವರೀ ಪರಿಯ ಜೀವನವ ದೇವನಲ್ಲಿ ಅಂತ ಹಲುಪ್ತಾಳೆ. ಆಗ ಸ್ವರ್ಗದಿಂದ ಇಳಿದು ಬಂದ ನಾರದ ಅವರ ಮಗ ಬದುಕಿದ್ದಾನೆ, ಪುನಃ ಮರಳಿ ಬಂದೇ ಬರ್ತಾನೆ ಅಂತ ಅವರಿಗೆ ಸಮಾಧಾನ ಹೇಳಿ ಹೋಗಿದಾಗ ಇಂದುಮತಿ ಸ್ವಲ್ಪ ಧೈರ್ಯ ತಂದ್ಕೊಂಡು ಮಗನಿಗೋಸ್ಕರ ಕಾಯ್ತಾ ಇರ್ತಾಳೆ. ಈ ಕಡೆ ನಹುಷ ವಸಿಷ್ಠ ಆಶ್ರಮದಲ್ಲಿ ಬೆಳೀತಾ ಇರ್ತಾನೆ. ಅವನು ದೊಡ್ಡವನಾದಾಗ ಕಾಡಿನಲ್ಲಿ ಯಾರ ಬಾಯಲ್ಲೋ ಅಶೋಕ ಸುಂದರಿ ತನಗೆ ತಕ್ಕವಳು ಅನ್ನೋ ಮಾತು ಕೇಳಿ ಅವಳ ವಿಷಯನ ನನಗೆ ಹೇಳಿ ಅಂತ ಅವ್ರ ಹತ್ರ ಕೇಳ್ಕೊಳ್ತಾನೆ. ವಸಿಷ್ಠರು ಅಶೋಕ ಸುಂದರಿಯ ಬಗ್ಗೆ ಅವನಿಗೆ ಹೇಳ್ತಾರೆ. ಅವಳಿಗೆ ತಂದೆ ತಾಯಿ ಯಾರು ಅಂತಲೇ ಗೊತ್ತಿಲ್ಲ, ಜಗದೊಡೆಯ ಶಿವನೇ ತಂದೆ, ಅವನ ಒಡತಿ ಶರ್ವಾಣಿಯೇ ತಾಯಿ ಅಂತ ಭಾವಿಸಿದ್ದಾಳೆ ಅಂತ ಹೇಳ್ತಾರೆ. ವಸಿಷ್ಠ ಜೊತೆಗೆ ನಹುಷನ ತಂದೆ ತಾಯಿಯರ ಬಗ್ಗೆನೂ ಹೇಳಿ ಅಶೋಕ ಸುಂದರಿಯನ್ನು ಮದುವೆ ಆಗಿ ತಂದೆ ತಾಯಿ ಜೊತೆ ಇದ್ದು ರಾಜ್ಯಭಾರ ನಡೆಸುವಂತ ಆದೇಶಿಸ್ತಾನೆ. ಹರನ ಪುತ್ರಿ ಅಶೋಕ ಸುಂದರಿ ನಿರತ ತಪದಲ್ಲಿ ತೊಡಗಿ ಹೇಳು, ನೀ ವರಿಸಬೇಕು ಅವಳನ್ನು ಗುಣರೂಪಗಳ ನಿಧಿಯನ್ನು, ಹಿರಿಯಳಿರಬಹುದಾಕೆ ವಯದಲ್ಲಿ ಕಿರಿಯ ನೀನಹುದಹುದು ಶಿಷ್ಯನೇ ಎಂದು ತನಗಿಂತಲೂ ವಯಸ್ಸಿನಲ್ಲಿ ದೊಡ್ಡವಳಾದರೂ ಒಮ್ಮೆಯೂ ನೋಡದ ನಹುಷನನ್ನೇ ಬೆಳೆದು ದೊಡ್ಡವನಾಗಿ ಬಂದು ತನ್ನನ್ನು ವರಿಸಲಿ ಎಂದು ತಪಸ್ಸು ಮಾಡುತ್ತಿರುವ ಅಶೋಕ ಸುಂದರಿಯ ಬಗ್ಗೆ ಮತ್ತು ಅವಳ ದಿವ್ಯ ಪ್ರೇಮದ ಬಗ್ಗೆ ವಸಿಷ್ಠರು ಹೇಳ್ತಾರೆ. ಆದರೆ ಅಶೋಕ ಸುಂದರಿ ಈಗ ಹುಂಡನ ಸೆರೆಯಲ್ಲಿರ್ತಾಳೆ. ಅವಳನ್ನು ಮದುವೆ ಆಗಬೇಕು ಅಂತ ಹುಂಡ ಬಲವಂತ ಮಾಡಿದಾಗ ಅಶೋಕ ಸುಂದರಿ ಒಪ್ಪೋದಿಲ್ಲ. ತಾನು ನಹುಷನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಇನ್ನೂ ಚಿಕ್ಕವನಿರುವ ನಹುಷನಿಗೆ ಕಾಯದು ಮೂರ್ಖತನ ಎನ್ನುವ ಹುಂಡ ಹರೆಯ ಮೈದುಂಬಿರಲು, ರೂಪವು ತರುಣಿಯರ ದೇಹದಲ್ಲಿ ಸೂಸಲು, ಪುರುಷರೋಲೈಸುವವರೊಲವ ಮಳೆ ಸುರುವವರು ಮುದದಿ, ಹರಿದು ಹೋಗಲು ಹರೆಯ ಚೆಲುವಿನ ಪರಿಯನೇನನ್ನು ಬಲ್ಲೆ, ಪುರುಷರು ಬರರು ಹತ್ತಿರ ಒಲವು ದೊರಕದು, ಬದುಕು ಬರಡಹುದು, ಯವನ ಕಳೆದು ಹೋದರೆ ನಿನ್ನ ಹತ್ರ ಯಾವ ಗಂಡಸರು ಬರಲ್ಲ, ಬರದೇ ಇರೋ ನಹುಷನಿಗೋಸ್ಕರ ಯಾಕೆ ಕಾಯ್ತಾ ಇದೆಯಾ ಅಂತ ಬೈತಾನೆ. ನೋಡದವನನ್ನು ವರಿಪ ಹುಚ್ಚೆ, ಬೇಡ ಹುಡುಗಿಯೇ, ವಯದಿ ಚಿಕ್ಕವ ಕೇಡಹುದು, ನೀ ದೊಡ್ಡ ಹೆಂಡತಿ ಎನಿಸಿ ಕೊರಗದಿರು, ನೋಡು ಬದುಕಿಹನೇನೋ ಸತ್ತನೋ ಎಂದು ಹುಂಡನ್ನು ಬಲವಂತ ಮಾಡ್ತಾನೆ. ನಹುಷನನ್ನು ನೋಡದೇನೆ ಪ್ರೀತಿಸ್ತಾ ಇದ್ದ ತನ್ನ ದಿವ್ಯ ಪ್ರೇಮದ ಬಗ್ಗೆ ಬಲವಾಗಿ ನಂಬಿಕೆ ಇಟ್ಕೊಂಡಿದ್ದ ಅಶೋಕ ಸುಂದರಿ ದೇಹವನ್ನು ಮೋಹಿಸುವ ಪುರುಷರ ಮೋಹವೇತಕ್ಕೆ, ಭೋಗ ಸಂಸ್ಕೃತಿ ದಾಹ ವೇತಕ್ಕೆ ಮರಳೆ, ಹೃದಯಕ್ಕೆ ಮುದಿತನ ಬಾರದು ಅಂತ ಹೇಳ್ತಾಳೆ. ಅವಳ ಮಾತಿಗೆ ಇವಳು ತನ್ನ ವಶ ಆಗಲ್ಲ ಅಂತ ಗೊತ್ತಾಗಿ ಹುಂಡ ಏನು ಮಾಡ್ತಾನೆ, ಹೆಣ್ಣಿನ ರೂಪ ಧರಿಸಿ ಗಂಗಾ ತೀರದಲ್ಲಿ ವ್ರತ ಮಾಡೋಣ ಬಾ ಅಂತ ಅವಳನ್ನ ಕರ್ಕೊಂಡೋಗಿ ಅವಳ ಜೊತೆಯಲ್ಲಿ ಪುಸಲಾಯಿಸಿ ತನ್ನ ಅರಮನೆಯಲ್ಲಿ ಬಂಧಿಸಿಟ್ಬಿಡ್ತಾನೆ. ಅವನ ಮೋಸಕ್ಕೆ ಬಲಿಯಾದ ಅಶೋಕ ಸುಂದರಿ ಕೆರಳುತ್ತಾಳೆ. ಕೆಟ್ಟ ಕೆಲಸವ ಗೈದೆಯೋ ನೀ ಕೆಟ್ಟವನು, ನಿನ್ನಾತ್ಮ ನಾಶದ ಕೆಟ್ಟ ದಾರಿಯ ತುಳಿದೆಯಲ್ಲ, ತೂ ಹುಟ್ಟು ದಾನವನೇ, ಕಟ್ಟಿಕೊಂಡೆಯೋ ಬೆಂಕಿ, ಸೆರಗಿನ ಲೊಟ್ಟಿ ತಂದೆಯೋ ನಾಶವನು, ಮತಿಗೆಟ್ಟು ತಂದೆಯೇ ನಿನ್ನ ಮನೆಗೇ ಸುಡುವ ಬೆಂಕಿಯನು ಅಂತ ಅಬ್ಬರಿಸ್ತಾಳೆ. ನೀನು ತಂದಿರೋದು ನನ್ನನ್ನಲ್ಲ, ನಿನ್ನ ಮನೆ ಸುಡೋ ಬೆಂಕಿನ ಅಂತ ಅವಳು ಹೇಳ್ತಾಳೆ. ಈ ಎಲ್ಲ ವಿಷಯಗಳನ್ನ ವಸಿಷ್ಠ ನಹುಷನ್ಗೆ ಹೇಳಿ, ನಿನ್ನನ್ನು ಅವಳು ಹುಟ್ಟೋ ಮೊದಲೇ ಪ್ರೀತಿಸ್ತಾ ಇದ್ಲು, ನಿನ್ನನ್ನು ಹುಟ್ಟಿದಾಗ ಸಾಯಿಸೋಕ್ಕೆ ಪ್ರಯತ್ನಿಸಿದ್ದು ಇದೆ, ಅದಕ್ಕೆ ಅವನ್ನ ನೀನು ಕೊಂದು ನಿನಗಾಗಿ ವರ್ಷಗಳಿಂದ ಕಾಯ್ತಾ ಇರೋ ಅಶೋಕ ಸುಂದರಿನ ಮದುವೆ ಆಗು ಅಂತ ಹೇಳ್ತಾರೆ. ಆಗ ಯುದ್ಧಕ್ಕೆ ಹೊರಟ ನಹುಷನಿಗೆ ದೇವತೆಗಳು, ಮನುಷ್ಯರು, ಋಷಿಮುನಿಗಳು ಎಲ್ಲರೂ ಸಹಾಯ ಮಾಡ್ತಾರೆ. ನಹುಷನನ್ನು ನೋಡದೆ ಕಣ್ಣರಿಯದಿದ್ದರೂ ಅಶೋಕ ಸುಂದರಿಯ ಹೃದಯ ಅರಿಯಿತು. ನಹುಷನೇ ಬಂದಿಹನೆಂದು ಗೆಳತಿ ರಂಬೆ ನುಡಿದಾಗ ಅವಳು, ಹೇಳವನಿಗೀ ಕಥೆಯ ಗೆಳತಿ, ಹೇಳು ನಿನ್ನನೇ ನೋಂತಳೆಂಬುದ, ಹೇಳು ನಿನ್ನೆಯ ದಾರಿ ಕಾಯತ ಸೊರಗಿದವಳೆಂಬುದು, ಹೇಳು ಚಿತ್ತದಿ ಚಣಚಣವು ತಾಳಿದಳು ನಿನ್ನೇಕ ಸ್ಮೃತಿಯಲ್ಲಿ,
ಭಾಳ ನೂಕಿದಳೆಂದು ನಹುಷನ ನಾಮ ಜಪದಲ್ಲಿ ಅಂತ ಅವಳ ಪ್ರೀತಿನ ಗೆಳತಿಯ ಬಳಿ ಹೇಳಿ ನಹುಷನಿಗೆ ಸಂದೇಶ ಕಳಿಸ್ತಾಳೆ. ನಹುಷ ಮೊದಲು ಹುಂಡನನ್ನು ಕೊಂದು ವಿಜಯಗೆ ಗಂಡನಾಗುವೆ, ಬಳಿಕ ಅವಳಿಗೆ ಕಂಕಣದ ಭಾಗ್ಯ ಅಂತ ತನ್ನ ನಿರ್ಧಾರನ ತಿಳಿಸ್ತಾನೆ. ನಹುಷ ವೀರಾವೇಶದಿಂದ ಯುದ್ಧ ಮಾಡಿ ಹುಂಡನನ್ನು ಕೊಲ್ತಾನೆ. ಹುಂಡನು ಎಷ್ಟು ಶೌರ್ಯದಿಂದ ಹೋರಾಡಿದರೂ ನಹುಷನೇ ಕೊನೆಗೆ ಗೆಲ್ತಾನೆ. ಆಮೇಲೆ ನಹುಷ ಹಾಗೂ ಅಶೋಕ ಸುಂದರಿ ಇಬ್ಬರು ಭೇಟಿಯಾಗ್ತಾರೆ. ಅವರಿಬ್ಬರಿಗೂ ಮುನಿ ವಸಿಷ್ಠ ಮದುವೆ ಮಾಡಿಸ್ತಾನೆ. ಆಮೇಲೆ ಅವ್ರು ಹೇಳ್ತಾರೆ, ನೀನು ಈಗ ಮೊದಲು ಹೋಗಪ್ಪ, ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರಿಬ್ಬರು ಬರೋಕ್ಕೆ ಮೊದಲೇ ಹಸ್ತಿನಾಪುರಕ್ಕೆ ಹೋಗಿ ಮೇನಕ್ಕೆ ವಿಷಯನೇ ಹೇಳ್ತಾಳೆ. ದೀನ ಭಾವದ ಮಸಣ ಮೌನ ಮ್ಲಾನ ಶರದಿಗೆ ಬಿದ್ದವರ ಬಳಿ ಮೇನಕೆ ಕಳಿಸಿತ್ತದೋ ಸುರಗಣ ವಿಷಯ ತಲುಪಿಸಲು. ಅಲ್ಲಿ ಮಸಣದ ಮೌನ ತುಂಬಿತ್ತಂತೆ. ಇಂದುಮತಿ ಹುಟ್ಟಿದ ಮಗವನ್ನ ಕಳೆದುಕೊಂಡವಳು ಈಗ ಮಗ ಮದುವೆ ಆದಮೇಲೆ ಅವನನ್ನು ಸೇರ್ತಾ ಇದ್ದಾಳೆ. ಕುಟುಂಬದವರೆಲ್ಲ ನಹುಷನ ಸಮ್ಮಿಲನವನ್ನು ತಂದೆ ತಾಯಿಯನ್ನು ಕಣ್ತುಂಬಿಕೊಂಡು ಜೊತೆಗೆ ತನ್ನನ್ನು ದೈವಿಕ ಪ್ರೀತಿಯಿಂದ ವರಿಸಿದ ಹೆಂಡತಿಯನ್ನು ನೋಡ್ತಾ ಇದ್ದಾರೆ. ಇಂದುಮತಿ ಮತ್ತು ಮಗನ ಪುನರ್ಮಿಲನದ ಪರಿಯನ್ನು ಧರಣಿ ದೇವರು ಮನೋಜ್ಞವಾಗಿ ಸಂರಚಿಸಿದ್ದಾರೆ. ಜನನಿ ಸುಖದಾಘಾತ ದಾಟುತ್ತಾ ತನೆಯನ್ನು ಮುಟ್ಟಿದಳು, ಮುತ್ತನ್ನು ಹಣೆಯ ಮೇಲೆ ಒತ್ತಿದಳು, ನೆತ್ತಿಯ ಮೂಸಿ ಮೈದಡವಿ ಮನವು ಚಂದ್ರನ ಕಂಡ ಸಾಗರ ತೊನೆಯುವಂತ ಓಲಾಡುತ್ತಿರೆ, ಮೈಯಲನ್ನುತ್ತಾ ಅಭಿನಂದಿಸುತ್ತಾ ಅರಸಿದವಳನ್ನ ಇಂದುಮತಿ ಅಂತ ಹೇಳ್ತಾರೆ. ಮುಂದೆ ನಹುಷ ತನ್ನ ಪ್ರೀತಿಯ ಮಡದಿಯ ಜೊತೆ ತಾಯಿ ತಂದೆಯರ ಜೊತೆ ಸುಖ ಜೀವನ ನಡೆಸಿ ಜನರೆಲ್ಲರೂ ಮೆಚ್ಚೋ ಹಾಗೆ ರಾಜ್ಯಭಾರ ಮಾಡ್ತಾನೆ. ಇವನಿಗೆ ಯತಿ, ಯಯಾತಿ, ಸಂಯಾತಿ, ಯಯಾತಿಯು, ಧ್ರುವಯತಿ ಈ ಮಕ್ಕಳು ಹುಟ್ಟುತ್ತಾರೆ. ಸಪ್ತಮಯನ ಇಲ್ಲಿ ನಹುಷನ ಮುಂದಿನ ಬದುಕಿನ ವಿಷಯಗಳು ಬರುತ್ತೆ. ವೃತ್ತನ ವಧೆಯ ಪಾಪ ಪ್ರಜ್ಞೆಯಿಂದ ಇಂದ್ರ ತಲೆಮರೆಸ್ಕೊಂಡು ತಿರುಗಾಡ್ತಿದ್ದಾಗ ದೇವತೆಗಳು ನಹುಷನಿಗೆ ಬಂದು ಸ್ವರ್ಗದಲ್ಲಿ ಇಂದ್ರ ಪದವಿಯನ್ನು ನೀನು ಸ್ವೀಕರಿಸು ಅಂತ ಆಹ್ವಾನಿಸ್ತಾರೆ. ಸುರರು, ಯಕ್ಷರು, ರಾಕ್ಷಸರು, ಗಂಧರ್ವ ನಿಖರರು ಎಲ್ಲರೂ ನಹುಷ ಇಂದ್ರ ಪದವಿಗೆ ಬರೋಕ್ಕೆ ಬೆಂಬಲ ಕೊಡ್ತಾರೆ. ಧರ್ಮ ರಕ್ಷಕನಾಗಿ ಸ್ವರ್ಗದ ಆಳ್ವಿಕೆಯನ್ನು ಮಾಡೋಕ್ಕೆ ಹಿರಿಯ ಮಗ ಯತಿ ಒಪ್ಪದೆ ತಪಕ್ಕೆ ತೆರಳಿದಾಗ ಕಿರಿಯ ಮಗ ಯಯಾತಿಯನ್ನು ಹಸ್ತಿನಾಪುರದ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾನೆ ನಹುಷ. ಆದರೆ ಇಂತಹ ಪ್ರಾಜ್ಞನಾದ ನಹುಷನಿಗೂ ಸುಖಲೋಲುಪತೆ ತಲೆ ಕೆಡಿಸುತ್ತಂತೆ. ಅವನು ಇಂದ್ರನ ಪತ್ನಿ ಶಚೀದೇವಿಯನ್ನು ನೋಡಿ ಅವಳನ್ನ ಮೋಹಿಸ್ತಾನೆ. ಸತಿಯ ಮರೆತನೋ, ಸುತರ ಮರೆತನೋ, ಮತಿಯ ಮರೆತನೋ ಮೂಳ, ಸತತ ವ್ರತದಿನ್ನುವಂಥವಳನ್ನು ತೊರೆದೀ ಸುಖವ ಬೆಂಬತ್ತಿ ಅಂತ ತನ್ನನ್ನೇ ಮದುವೆ ಆಗೋಕ್ಕೆ ತಪಸ್ಸು ಮಾಡಿ ಮದುವೆ ಆಗಿರೋ ಸತಿ ಅಶೋಕ ಸುಂದರಿನ ಮರೆತಾನೆ, ಹೆತ್ತ ಮಕ್ಕಳನ್ನು ಮರಿತಾನೆ, ಶಚಿಯ ಮೋಹದ ಮುಂದೆ ಎಲ್ಲನೂ ಮರೆತೋಗ್ತಾನೆ. ಆಮೇಲೆ ಸ್ವರ್ಗದಲ್ಲಿ ಸಭೆನ ಕರೆದು ಎಲ್ಲರ ಮುಂದೆ ತನ್ನ ಮನದಿಂಗಿತವನ್ನು ತಿಳಿಸ್ತಾನೆ. ಉಭಯ ಲೋಕಕ್ಕೆ ನಾನೇ ಗಂಡನು, ಶುಭದೇ ಶಚಿ ನನ್ನಂತಪುರದೊಳು ಪ್ರಭಯ ಹರಡಲಿ, ಪಾಲಿಸುತ್ತಲಾಣತಿಯ ನೀಕ್ಷಣವೇ ಅಂತ ಹೇಳ್ತಾನೆ. ಆಗ ಅವನ ಅಹಂಕಾರದ ಮಾತನ್ನ ಕೇಳಿ ಶಚಿ ದುಃಖದಿಂದ ದೇವಗುರುವಿನ ಹತ್ರ ಓಡೋಗ್ತಾಳೆ. ಗುರುಗಳ ಹತ್ರ ಶಚಿ ಹೋಗಿರೋದನ್ನು ತಿಳಿದು ಕೋಪಗೊಂಡ ನಹುಷನಿಗೆ ದೇವರುಗಳು ಸತ್ಪುರುಷರು ಪರರ ಪತ್ನಿನ ಈ ಥರ ಹೇಳಲ್ಲಪ್ಪ ಅಂತ ಹೇಳ್ತಾರೆ. ಆದರೆ ನಹುಷ ಇಂದ್ರ ಅಹಲ್ಯನ ಮೋಹಿಸಿದಾಗ ನೀವೆಲ್ಲ ಅವ್ರನ್ನ ನೀವೇ ಸರಿ ಅಂತ ಹೇಳಿದ್ರಿ, ಈಗ ನನಗೆ ಯಾಕೆ ಇದು ಮಾಡ್ತೀರಾ ಅಂತ ಬೈತಾನೆ. ಆಗ ದೇವರುಗಳು ಬೀಸೋ ದೊಣ್ಣೆಯನ್ನು ತಪ್ಪಿಸುವುದೇ ಲೇಸಂತ ಶಚಿನ ಒಪ್ಪಿಸ್ಬಿಡ್ತೀನಿ ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಶಚಿ ತುಂಬ ದುಃಖದಿಂದ ನಾನೊಂದು ದೊಡವೆಯೇ ಕಂಡವರ ಕೊರಳಲ್ಲಿ ಹಾರವಾಗಿರಲು ಗಡವ ನಹುಷನನ್ನೊಲ್ಲೆ ಗುರುವೆ ಅಂತ ಅಳ್ತಾಳೆ. ಇಂದ್ರ ಎಲ್ಲಿದ್ದಾನಂತ ತಿಳ್ಕೊಂಡ್ಮೇಲೆ ತಾನು ನಿನ್ನ ಬಳಿ ಬರ್ತೀನಿ ಅಂತ ಶಚಿ ಸಮಯ ಕೇಳ್ತಾಳೆ. ನಹುಷ ಅದಕ್ಕೆ ಒಪ್ಕೋತಾನೆ. ತನ್ನ ಪಾಪವ ತಾನೇ ಭುಂಜಿಸ ಧನ್ಯರಿಗೆ ಹಂಚುವುದು ಸಾಧ್ಯವೇ, ಮುನ್ನ ಹೆಂಗಳಿಗಾವ ನೆಲೆಯಲ್ಲಿ ಬಾಧ್ಯತೆಯೋ ಶಿವನೇ ಎನ್ನುವಂತಿದೆ ಇಂದ್ರನ ಕತೆ. ಹಿಂದ ಹಲ್ಲೆಯ ತನ್ನ ಮೋಸದ ಬಂಧದಲ್ಲಿ ಸಿಲುಕಿಸಿದ ಶಾಪ ಹೊಂದಿ ನರಳುತ್ತಿರುವಳ ತಾಯಿ ಮನವು ಕಲ್ಲಾಗಿ ಅಂತ ಇಂದ್ರ ಮೊದಲು ಮಾಡಿರೋ ಪಾಪಕ್ಕೆ ಈಗ ಶಚಿದೇವಿ ನರಳ್ತಾ ಇದ್ದಾಳೆ. ಆಗ ಅವಳೇನು ಮಾಡ್ತಾಳೆ, ಶಚಿದೇವಿ ಗುರುಗಳ ಮಾತಿನಂತೆ ಇಂದ್ರನ ಮಾತಿನಂತೆ ನಹುಷನ್ಗೆ ನಾನು ಒಪ್ಕೊಂಡಿದ್ದೀನಿ ಅಂತ ನಟಿಸ್ತಾಳೆ. ಆದರೆ ಋಷಿಗಳು ನಿನ್ನನ್ನು ಹೊತ್ತುಕೊಂಡು ಬರಬೇಕು ಅಂತ ಷರತ್ತು ವಿಧಿಸ್ತಾಳೆ. ನಹುಷನಿಗೆ ಶಚಿಯ ಮೋಹದಲ್ಲಿ ಅವಳು ಹೇಳ್ತಿರೋದು ತಪ್ಪು ಅನ್ನೋ ಮಾತು ಮರೆತೋಗಿ ಎಲ್ಲದಕ್ಕೂ ಹೊಂಗುಡ್ತಾನೆ. ನಿನ್ನ ಕಣ್ಣಿಗೆ ಹಬ್ಬವಾಗಲಿ, ನನ್ನ ಋಷಿವಾಹನದ ಶೋಭೆ ಭಿನ್ನಣವು ನನಗಿದುವೆ, ಕೇವಲ ರಿಂಗೆ ತರವಲ್ಲ ಅಂತ ಬೀಗ್ತಾನೆ. ಅವನನ್ನು
ಋಷಿಗಳು ಹೊತ್ಕೊಂಡು ಬರಬೇಕು, ಅದೇ ನನಗೆ ಸರಿ ಅಂತ ಅವಳ ಆಸೆನ ಇವನು ಒತ್ತಾಸೆಯಾಗಿ ಹೇಳಿಬಿಡ್ತಾನೆ. ಅವರನ್ನು ಹೊತ್ಕೊಂಡು ಬರ್ತಾ ಇದ್ದಾಗ ನಹುಷ ಆತುರ ತಡೆಯೋಕ್ಕಾಗದೆ ಅಗಸ್ತ್ಯನನ್ನು ಒದಿತಾನೆ. ತುಂಬಿ ತೀಗಳೇ ಪಾಪ ಬಿಂದಿಗೆ, ನಂಬಿ ಸಗ್ಗದಿ ಪದವ ನಿಡಲಿವ ಗಿಂಬಿರದು ಛೀ ಸೊಣಗ ವಂದಣ ಬೇರಿದಂತಾಯಿತು ಎಂದು ಋಷಿಗಳು ಅವನಿಗೆ ಶಾಪ ಕೊಡ್ತಾರೆ. ದೇವತೆಗಳು ನಹುಷನ ದುರ್ವರ್ತನೆಗೆ ರೋಸಿ ಹೋಗಿ ಅವನ ಸ್ವರ್ಗದಿಂದ ಮೇಲಿಂದ ನೂಗ್ಬಿಡ್ತಾರಂತೆ. ತುಳಿದು ಕೆಡವಿತು ರಾಜನನ್ನು ಬಳಲುವಷ್ಟು ತೊದೆದೊದೆದು ಜಾಡಿಸಿ ಬಳಲು ದಶಸಹಸ್ರ ವರ್ಷ ಭುವಿಯ ಮೇಲೆನ್ನುತ್ತಾ ಎಳೆದು ನೂಕುತ್ತಾ ತಳ್ಳಿದರು. ಬಲದಿ ಕೆಡಹಲು ಬಿದ್ದನವ ಭೂತಳದಲ್ಲಿದ್ದಿಹ ಮಡದಿಯೆಲ್ಲ ನೆನಪಿಸುತ್ತಾ ವಿಲಪಿಸುತ್ತಾ ಅವನ್ನ ಮೇಲಿಂದ ಒದ್ದು ಕೆಳಗೆ ತಳ್ಳಿದಾಗ ಸಹಸ್ರ ವರ್ಷ ಬಿದ್ದು ಸಾಯಿ ಅಂತ ನೂಕ್ದಾಗ ಹೆಂಡ್ತಿಗೆ ನಪ್ಪ ಬರ್ತಾಳಂತೆ ಅವನಿಗೆ. ಆಗ ಅವನಿಗೆ ಪಶ್ಚಾತ್ತಾಪ ಬಂದು ಕಾಡಲ್ಲಿ ಇದ್ಕೊಂಡು ತಪಸ್ಸು ಮಾಡಿ ಉಳಿದ ಬದುಕನ್ನು ನಾನು ಮುಗಿಸ್ತೀನಿ ಅಂತ ನಿರ್ಧಾರ ಮಾಡ್ತಾನೆ. ಹೀಗೆ ಪರಸ್ತ್ರೀ ಸಹವಾಸದಿಂದ ನಹುಷ ಇಂದ್ರ ಪದವಿಯನ್ನು ಕಳೆದುಕೊಂಡಿದ್ದು, ಅವನ ಅಹಂಕಾರ, ಶಚಿದೇವಿಗೆ ಆದ ಅನ್ಯಾಯ, ಇವುಗಳನ್ನ ಈ ಅಧ್ಯಾಯದಲ್ಲಿ ಇದುವರೆಗೂ ನೀವು ನೋಡಿದ್ದೀರ. ಅಷ್ಟಮಾಯನದಲ್ಲಿ ನಹುಷನ ಮಗ ಯಯಾತಿ ಮಹಾರಾಜ ಜಿಂಕೆಯನ್ನು ಬೇಟೆಯಾಡೋಕ್ಕೆ ಅಂತ ಬರ್ತಾನೆ. ಅಲ್ಲಿ ನೀರು ಹುಡುಕ್ತಾ ಇರುವಾಗ ಬಾವಿಯಲ್ಲಿ ಪೊದೆಯಲ್ಲಿ ಬಿದ್ದಿರೋ ಕನ್ಯೆಯನ್ನು ನೋಡ್ತಾನೆ. ಅವಳನ್ನು ರಕ್ಷಿಸ್ತಾನೆ. ಅವಳು ದಾನವರ ಗುರು ಶುಕ್ರಾಚಾರ್ಯರ ಮಗಳು ದೇವಯಾನಿ. ಅವನು ಬಲಗೈ ಹಿಡಿದು ಅವಳನ್ನ ಮೇಲಕ್ಕೆದ್ದಾಗ ದೇವಯಾನಿ, ನೀನು ಬಲದ ಕೈಯನ್ನು ಹಿಡಿದೊಡೆ, ನೀನೇ ನನ್ನ ಪತಿ, ನಿನ್ನ ನೋಡಿದ್ದ ತಕ್ಷಣ ನನಗೆ ಒಲವು ಮೂಡಿತು ಅಂತ ಅವನ್ನ ಮದುವೆ ಆಗು ಅಂತ ಕೇಳ್ಕೊಳ್ತಾಳೆ. ಆಗ ರಾಜ ಹೇಳ್ತಾನೆ, ನಾವು ಮಾಂಸಾಹಾರಿಗಳು, ನೀವು ಶುದ್ಧಾಚಾರಿಗಳು, ನಮಗಿಬ್ಬರಿಗೂ ಸಂಸ್ಕೃತಿಯಲ್ಲಿ ಭಿನ್ನತೆ ಇದೆ ಅಂತ ಅವಳನ್ನ ಮದುವೆ ಆಗೋಕ್ಕೆ ನಿರಾಕರಿಸ್ತಾನೆ. ಆದರೆ ನೀನು ಹೋದರೂ ನಾನು ನಿನಗೆ ಶಾಪ ಕೊಡಿಸ್ತೀನಿ, ಹೆದರಿಸಿ ಆದರೂ ನಿನ್ನ ಮದುವೆ ಆಗ್ತೀನಿ ಅಂತ ದೇವಯಾನಿ ಹಠ ಮಾಡ್ತಾಳೆ. ಆದರೆ ಯಯಾತಿ ಮದುವೆಗೆ ಒಪ್ಪದೆ ಅರಮನೆಗೆ ಬಂದುಬಿಡ್ತಾನೆ. ಅರಮನೆಗೆ ಬಂದ್ರೂ ಅವನ ಮನಸ್ಸಲ್ಲಿ ದೇವಯಾನಿ ಮಾತುಗಳು ಕಾಡ್ತಾ ಇರುತ್ತೆ. ದೇವಯಾನಿ ಮನೆಗೆ ಹಿಂತಿರುಗದೆ ಅಲ್ಲೇ ಮರದಡಿಯಲ್ಲಿ ಅಳ್ತಾ ನಿಂತಿರ್ತಾಳೆ. ಅವಳನ್ನು ಹುಡುಕುತ್ತಾ ಬಂದ ದಾದಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸ್ತಾಳೆ. ಅವರ ರಾಜ್ಯದ ರಾಜ ವೃಷಪರ್ವ ರಾಜನ ಮಗಳು ಗೆಳತಿ ಶರ್ಮಿಷ್ಠೆ ಅವಳನ್ನು ಬಾವಿಗೆ ನೂಕಿದ್ದಾಳೆ. ದೇವಯಾನಿ ಸೀರೆಯನ್ನು ಶರ್ಮಿಷ್ಠೆ ತನ್ನದು ಅಂತ ಉಟ್ಕೊಂಡ್ಬಿಡ್ತಾಳೆ. ಆಗ ದೇವಯಾನಿ ಅವಳನ್ನ ಬೈತಾಳೆ. ಆಗ ಶರ್ಮಿಷ್ಠೆಗೆ ಕೋಪ ಬರುತ್ತೆ. ನನ್ನ ತಂದೆಯು ರಾಜನವನಿಗೆ ನಿನ್ನ ಪಿತ ಸೇವಕನು ನೆನಪಿಡು, ಚೆನ್ನು ನಾ ನಿನ್ನೊಡನದೇ ಬಂಧವನ್ನು ಪಾಲಿಪುದು, ನನ್ನ ಪಿತ ನಿಂತಿರಲು ಕೂರಲು ಬಣ್ಣಿಸುವ ಭಟ್ಟಂಗಿ ಮಗಳೇ, ನನ್ನ ಬಟ್ಟೆ ಸೋಕಿದರೆ ಮೈಲಿಗೆಯೇ ನಿನಗೆ ಅಂತ ಹೇಳಿ ದೇವಯಾನಿ ತನ್ನ ತಂದೆಯ ಸೇವಕನ ಮಗಳು ಅಂತ ಬೈದು ಅವಳನ್ನು ಜಗಳವಾಡ್ತಾ ಬಾವಿಗೆ ನೂಕಿ ಅವಳ ಗೆಳತಿಯರ ಜೊತೆ ಕೋಪದಿಂದ ಹೊರಟೋಗ್ಬಿಡ್ತಾಳೆ. ಅಂತಹ ಶರ್ಮಿಷ್ಠೆಯ ತಂದೆಯ ರಾಜ್ಯಕ್ಕೆ ತಾನು ಕಾಲಿಡೋದಿಲ್ಲ ಅಂತ ಹಠ ಹಿಡಿದು ದೇವಯಾನಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಆಗ ಶುಕ್ರಾಚಾರ್ಯ ಮಗಳನ್ನು ನೋಡೋಕ್ಕೆ ತಾನೇ ಕಾಡಿಗೆ ಓಡೋಡಿ ಬರ್ತಾನೆ. ತಂದೆ ಹತ್ರ ನಡೆದಿದ್ದೆಲ್ಲ ಹೇಳ್ಕೊಂಡ ದೇವಯಾನಿ ಯಯಾತಿ ತನ್ನನ್ನು ರಕ್ಷಿಸಿದ್ದನ್ನು ಹೇಳ್ತಾಳೆ. ಶುಕ್ರಾಚಾರ್ಯ ನಡೆದಿದ್ದನ್ನೆಲ್ಲ ಕೇಳಿ ಕೋಪದಿಂದ ಕನಲುತ್ತಾನೆ. ಶುಕ್ರಾಚಾರ್ಯ ರಾಜ್ಯವನ್ನು ಬಿಟ್ಟು ಮಗಳೊಡನೆ ಹೊರಟು ಹೋಗ್ತೀನಿ ಅಂತ ನಿರ್ಧರಿಸ್ತಾನೆ. ಆಗ ಶರ್ಮಿಷ್ಠೆಯ ತಂದೆ ವೃಷಪರ್ವ ಮಹಾರಾಜ ದೇವಯಾನಿಯನ್ನು ಕ್ಷಮಿಸುವಂತೆ ಕೇಳಿಕೊಂಡು ಅವಳು ಏನು ಕೇಳಿದ್ರೂ ಕೊಡ್ತೀನಿ ಅಂತ ಹೇಳ್ತಾನೆ. ಕೂಡಲೇ ದೇವಯಾನಿ, ಚಂದ್ರಮುಖಿ ಶರ್ಮಿಷ್ಠೆ ನನ್ನ ದಾಸಿಯಾಗಿರಲಿ ಅಂತ ಹೇಳ್ಬಿಡ್ತಾಳೆ. ಪತಿಯ ಮನೆಯಲ್ಲೂ ಸೇವಿಸಲಿ, ತವ ಸುತಿಯು ನನ್ನನ್ನು ಸಖಿಯರೊಡನೆಯೇ ಸತತ ಜೀವನ ಪೂರ್ತಿ ಜೊತೆಯಲ್ಲಿ ದಾಸಿಯಾಗಿರಲಿ ಅಂತ ಹೇಳ್ಬಿಡ್ತಾಳೆ. ಆಗ ಸಖಿಯಿಂದ ವಿಷಯ ತಿಳಿದ ಶರ್ಮಿಷ್ಠೆ ತನ್ನ ತಂದೆ ಹಾಗೂ ತನ್ನ ರಾಜ್ಯದ ಕ್ಷೇಮಕ್ಕೋಸ್ಕರ ದೇವಯಾನಿಯ ದಾಸಿಯಾಗ್ತೀನಿ ಅಂತ ಒಪ್ಕೊಳ್ತಾಳೆ. ಜೊತೆಗೆ ಅವಳ ಮಾತಿನ ಹಾಗೆ ಅವಳು ತನ್ನ 1000 ಸಖಿಯರನ್ನು ಸಹ ಜೊತೆಗೆ ಕರೆದುಕೊಂಡು ಬಂದು ದೇವಯಾನಿಯ ಕಾಲ ಹತ್ರ ದಾಸಿಯಾಗಿ ಜೀವನ ಪರ್ಯಂತ ಇರೋ ಒಂದು ನಿರ್ಧಾರನ ಮಾಡ್ತಾಳೆ. ಅಂತೆ 1000 ಸಖಿಯ ಬಳಗವನಾಂತು ಬಂದಳು ದೈತ್ಯ ಗುವರಿಯು, ಕಾಂತೆ ನೀ ನಮ್ಮೆಲ್ಲರೊಡತಿಯು, ನಾನು ಪದದಾಸಿ ಅಂತ ಹೇಳ್ತಾಳೆ. ಮೊದಲು ಭೇಟಿಯಾದ ವನದಲ್ಲಿ ಪುನಃ ಯಯಾತಿ ದೇವಯಾನಿನ ನೋಡ್ತಾನೆ. ದೇವಯಾನಿ ಎತ್ತರದ ಪೀಠದ ಮೇಲೆ ಕೂತಿದ್ದಾಳೆ. ಶರ್ಮಿಷ್ಠೆ ಅವಳ ಪಾದದ ಹತ್ರ ಕೂತ್ಕೊಂಡು ಸೇವೆ ಮಾಡ್ತಿದ್ದಾಳೆ. ಆಗ ಶರ್ಮಿಷ್ಠೆಯ ಚೆಲುವನ್ನು ನೋಡಿ ಯಯಾತಿ ಬೆರಗಾಗ್ತಾನೆ. ದೇವಯಾನಿ ಯಯಾತಿಗೆ ತಿರ್ಗಾ ತನ್ನನ್ನು ಮದುವೆ ಆಗು ಅಂತ ಕಾಡ್ತಾಳೆ. ಅವನಿಗೆ ದೇವಯಾನಿ ಗುರುಪುತ್ರಿ ಅನ್ನೋ ಭಯವಿದ್ದರೂ
ಶರ್ಮಿಷ್ಠೆಯ ಚೆಲುವಿಗೆ ಅವನು ಮನಸೊಲ್ತಾನಂತೆ. ಹಿಂತಿರುಗಲು ಪ್ರಯತ್ನಿಸಿದ ಯಯಾತಿಗೆ ದೇವಯಾನಿ, ದೊರೆಯೇ, ಯಾಕೆ ಅವಸರವು, ಬಿಡು ಬಿಡು, 2,000 ಸಖಿಯರೊಡನೆಯೇ ಚರಣಸಖಿ ಶರ್ಮಿಷ್ಠೆ ಸಹಿತವೇ ನಿನ್ನ ವಶವಹೇನು ಅಂತ ಹೇಳ್ತಾಳೆ. ಯಯಾತಿ ಬೇಡ ಅಂದರೂ ಅವನನ್ನು ಒಪ್ಪಿಸ್ತಾಳೆ. ಶುಕ್ರಾಚಾರ್ಯರು ಸಹ ಮಗಳು ಮೆಚ್ಚಿದ ಯಯಾತಿಗೆ ಮಗಳನ್ನು ವಿವಾಹ ಮಾಡಿಕೊಡೋಕ್ಕೆ ಒಪ್ತಾನೆ. ಬ್ರಾಹ್ಮಣ ಕನ್ಯೆಯನ್ನು ಮದುವೆಯಾಗಲು ಎದುರುತ್ತಿರುವ ಯಯಾತಿಗೆ, ಇಲ್ಲ, ದೋಷವು ವರ್ಣಸಂಕರ ಸಲ್ಲದೆಂಬುದ ಮರೆತು ಬಿಡುದೊರೆ, ಪಲ್ಲವಿಸಿ ಸುಖ ಸಂಪದವು ಬಾಳಿನಲ್ಲಿ ತುಂಬಿರಲಿ ಅಂತ ಸಮಾಧಾನ ಮಾಡ್ತಾನೆ. ಜೊತೆಗೆ ಶರ್ಮಿಷ್ಠೆಯನ್ನು ಮನಸ್ಸಿಗೆ ಹಿತವೆನಿಸಿದರೆ ವರಿಸಬಹುದೈ, ಮಿತದ ನುಡಿಗಳ ನಾಡವಳ ಲೇಖಾಂತ ಕೆಳಸದಿರು, ಸತಿ ಅನಿಪ ಭಾವದಲ್ಲಿ ನೋಡದ ಹಿತದಿ ಮುಟ್ಟದ ನೋಂಪಿ ಪಾಲಿಸು, ತತಿಶಯದ ಗೌರವದಿ ಕಾಣಲು ಜಸವಾಹುದು ನಿನಗೆ ಅಂತ ಹೇಳ್ತಾನೆ. ಶರ್ಮಿಷ್ಠೆನ ಮದುವೆ ಆಗಬೇಕಾದ್ರೆ ಆದರೆ ಅವಳನ್ನ ಮುಟ್ಲೂಬಾರ್ದು, ಸೇರ್ಲೂಬಾರ್ದು ಅಂತ ಷರತ್ತು ಹಾಕಿ ಇಬ್ಬರನ್ನು ಮದುವೆ ಮಾಡಿಸಿ ಸಖಿಯರ ಜೊತೆ ಯಯಾತಿಯನ್ನು ಕಳಿಸೇ ಬಿಡ್ತಾನೆ. ಈ ಅಧ್ಯಾಯದಲ್ಲಿ ಇದುವರೆಗೆ ದೇವಯಾನಿ ಹಠದಿಂದ ಯಯಾತಿನ ಮದುವೆ ಆಗಿದ್ದು, ಶರ್ಮಿಷ್ಠೆ ಅವಳಿಗೆ ದಾಸಿಯಾಗಿದ್ದು, ಅವರಿಬ್ಬರೂ ಮದುವೆ ಆದರೂ ಯಯಾತಿ ಅವಳ ಜೊತೆ ಸೇರೋ ಹಾಗಿಲ್ಲ ಅನ್ನೋ ಶುಕ್ರಾಚಾರ್ಯ ಹಾಕಿದ ನಿಯಮದ ಬಗ್ಗೆ ನೀವು ನೋಡಿದ್ರಿ. ನವಮಾಯನದಲ್ಲಿ ದೇವಯಾನಿ ಮತ್ತು ಶರ್ಮಿಷ್ಠೆಯ ಜೊತೆ ಯಯಾತಿ ಹೇಗೆ ಸಂಸಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ದೇವಯಾನಿ ವೈಭವದ ಅಂತಃಪುರದಲ್ಲಿ ಅರಮನೆಯಲ್ಲಿದ್ದಾಳೆ. ಯಯಾತಿ ಹೂವು ಲತೆಗಳ ಅಶೋಕವನದಲ್ಲಿ ಮನೆ ಕಟ್ಟಿಸಿ ಶರ್ಮಿಷ್ಠೆಗೆ ಕೊಟ್ಟಿದ್ದಾನೆ. ಅವನಿಗೆ ಶರ್ಮಿಷ್ಠೆಯ ಮೇಲೆ ಮನಸ್ಸಾದರೂ ಮುಟ್ಟಕ್ಕೆ ಭಯ. ದೇವಯಾನಿಗೆ ಮಗುವಾಗುತ್ತೆ. ಶರ್ಮಿಷ್ಠೆ ಮಹಾರಾಜನ ದೂರದಿಂದಲೇ ನೋಡ್ತಾ ಅವನಿಗಾಗಿ ಪರಿತಪಿಸ್ತಾ ಇರ್ತಾಳೆ. ಲೋಕವೆಲ್ಲ ಸಂಭ್ರಮಿಸುತ್ತಿರೆ, ಯಾಕೆ ನನಗೀ ಶಿಕ್ಷೆ, ಗೆಳತಿಯು ನೂಕಿದಳು ತಳವಿರದ ಬಾವಿಗೆ ಸಾವು ಬರುವ ತನಕ ಅಂತ ಗೋಳಾಡ್ತಾಳೆ. ಸಾಯುವವರೆಗೂ ಮೇಲಕ್ಕೆ ಬರಲು ಸಾಧ್ಯವಾಗದಂತಹ ತಳವೇ ಇರದ ಬಾವಿಗೆ ದೇವಯಾನಿ ನನ್ನ ನೂಕ್ಬಿಟ್ಟಿದ್ದಾಳೆ ಅಂತ ಅಳ್ತಾ ಇರ್ತಾಳೆ. ಒಂದು ದಿನ ದೇವಯಾನಿಗೆ ತಿಳಿಯದಂತೆ ಯಯಾತಿ ಮತ್ತು ಶರ್ಮಿಷ್ಠೆ ಸಂಧಿಸ್ತಾರೆ. ಆಗ ಅವಳು ಅವನ ಮೇಲಿನ ತನ್ನ ಪ್ರೇಮವನ್ನು ಈ ರೀತಿ ನಿವೇದಿಸ್ಕೋತಾಳೆ. ಹೆಣ್ಣು ಹೆಣ್ಣನ್ನು ಶೋಷಿಸುವ ಪರಿಗಿನ್ನು ಕೊಡಬಹುದೇ ನಿದರ್ಶನ, ಸಣ್ಣ ಮಾತಿಗೆ ಕಲ್ಲು ತಲಿ ಬಲಿ ನೀಡಿದಳು ನನ್ನ ಅಂತ ಯಯಾತಿ ಹತ್ರ ಅವಳು ದೇವಯಾನಿ ಬಗ್ಗೆ ಹೇಳ್ಕೊತಾಳೆ. ಅವಳನ್ನು ಬಾವಿಯಿಂದ ಎತ್ತಾಗೆ ಬಾಳ ಕೂಪದಲ್ಲಿ ತೆವಳುತ್ತಿರುವ ತನ್ನನ್ನು ಹಿಡಿದು ಮೇಲೆತ್ತು ಅಂತ ಬೇಡ್ತಾಳೆ. ಆಗ ಸುಮನೋ ಬಾಣನೆಂಬ ಸಖನಿಗೆ ಬಿಟ್ಟು ಇನ್ನಾರಿಗೂ ಗೊತ್ತಾಗದಂತೆ ಅವಳ ಜೊತೆ ಸಂಸಾರ ಮಾಡೋಕ್ಕೆ ಯಯಾತಿ ನಿರ್ಧರಿಸ್ತಾನೆ. ಅವನಿಗೆ ಮೊದಲಿಂದನೂ ಶರ್ಮಿಷ್ಠೆಯ ಮೇಲೆ ತುಂಬ ಪ್ರೀತಿ ಇರುತ್ತೆ. ರಾಜ ಹೇಳ್ತಾನೆ, ದೇವಯಾನಿ ಅಹಂಕಾರಕ್ಕೆ ಸಾಕಾಗಿ ಹೋಗಿದೆ, ನಿಜಕ್ಕೂ ನೀನು ಅವಳನ್ನ ತಳ್ಳಿದ್ಯಾ, ನೀನು ಇಷ್ಟು ಸೌಮ್ಯಳು ಅಂತ ಪ್ರಶ್ನಿಸಿದಾಗ ಶರ್ಮಿಷ್ಠೆ ಹಿಂದೆ ಅವರ ಬಾಲ್ಯದಲ್ಲಿ ನಡೆದ ಕಥೆಯನ್ನು ರಾಜನಿಗೆ ಹೇಳ್ತಾಳೆ. ದೇವಗುರುವಿನ ಮಗ ಕಚ ಸಂಜೀವಿನಿ ವಿದ್ಯೆಯನ್ನು ಕಲಿಯೋ ಸಲುವಾಗಿ ಶುಕ್ರಾಚಾರ್ಯರ ಹತ್ರ ಶಿಷ್ಯನಾಗಿ ಬರ್ತಾನೆ. ಅಲ್ಲಿ ದೇವಯಾನಿ ಮತ್ತು ಕಚ ಇಬ್ಬರು ಸ್ನೇಹಿತರಾಗ್ತಾರೆ. ಆಗ ರಾಕ್ಷಸರು ಕಚನ್ನ ಕೊಂದುಬಿಡ್ತಾರೆ. ದೇವಯಾನಿ ಅವನ ದಾರಿ ಕಾಯ್ತಾ ಇರ್ತಾಳೆ. ಅವನು ಬರದೇ ಇದ್ದಾಗ ತಂದೆ ಹತ್ರ ವಿಷಯ ತಿಳಿಸ್ತಾಳೆ. ತಂದೆ ಹತ್ರ ವಿಷಯ ಹೇಳಿದಾಗ ಶುಕ್ರಾಚಾರ್ಯ ತನ್ನ ಮಂತ್ರಬಲದಿಂದ ಕಚನನ್ನು ಮತ್ತೆ ಬದುಕಿಸ್ತಾನೆ. ಕಚನು ಹಗೆತನವ ಸಾಧಿಸಿದರಲೇ ಬಲು ಬಗೆಯ ಮತ್ಸರದಲ್ಲಿ ಧನುಜರು ಸಿಗಿದು ಸೀಳಿದರೆನ್ನ ನಾಯಿಗಳಿಗೆ ಎಸೆದು ಗಹಗಹಿಸಿ ಅಂತ ತನ್ನನ್ನು ಕೊಂದು ನಾಯಿಗಳಿಗೆ ತುಂಡು ತುಂಡು ಮಾಡಿ ಎಸೆದ್ರು ಅಂತ ವಿವರಿಸ್ತಾನೆ. ಎರಡನೇ ಬಾರಿ ಏನು ಮಾಡ್ತಾರೆ, ಅವನು ಬದುಕು ಬಂದಲ್ಲ ಅಂತ ಅವನ್ನ ಕೊಂದು ಸಮುದ್ರಕ್ಕೆ ಎಸ್ಬಿಡ್ತಾರೆ. ಪುನಃ ಅವನ್ನ ಗುರುವೇ ಬದುಕಿಸ್ತಾನೆ. ಮೂರನೇ ಬಾರಿ ಇವನು ಏನು ಮಾಡಿದ್ರೂ ಗುರು ಬದುಕಿಸ್ತಿದ್ದಾನಲ್ಲ ಅಂತ ಅವನನ್ನು ಕೊಂದು ಸುಟ್ಟು ಹಾಕಿ ರಾಕ್ಷಸರು ಆ ಭಸ್ಮವನ್ನು ಶುಕ್ರಾಚಾರ್ಯರಿಗೆ ಕುಡಿಸ್ಬಿಡ್ತಾರಂತೆ. ಆಗ ಅವನಿಗೆ ಸಂಜೀವಿನಿ ವಿದ್ಯೆಯನ್ನು ಶುಕ್ರಾಚಾರ್ಯರು ಹೇಳ್ಕೊಡ್ತಾರೆ. ಕಚನು ಗುರುವಿನ ಹೊಟ್ಟೆಯಿಂದ ಹೊರಬಂದು ತಾನು ಕಲಿತ ಮಂತ್ರದಿಂದ ಸತ್ತ ಗುರುಗಳನ್ನ ಬದುಕಿಸ್ತಾನೆ. ಹೀಗೆ ಗುರು ಶಿಷ್ಯರು ಅತ್ಯಂತ ಆಪ್ತರಾಗಿರ್ತಾರೆ. ದೇವಯಾನಿಗೆ ಕಚನ ಮೇಲೆ ಪ್ರೀತಿ ಉಂಟಾಗುತ್ತೆ. ಆಗ ಅವಳು ಕಚನನ್ನು ನನ್ನ ಮದುವೆ ಆಗುವಂತ ಕೋರ್ತಾಳೆ. ಕಚ ಆವಾಗ, ಯಾವ ಶುಕ್ರನ ಕಾಯದಿಂದಲೇ ದೇವಿ ನೀ ಜನಿಸಿದೆಯೋ ಹಾಗೆಯೇ ದೈವದಾಟದೆ ನಾನೂ ಸೇರಿದೆ ಕಾಲವಶದಿಂದ, ಪಾವನವೂ ಬದುಕಾಯಿತು, ಸೋದರ ಜೀವವಿದು, ಸೋದರಿಯು ನೀ, ಬರೀ ಭಾವ ಬಂಧವಿದ್ದಲ್ಲ ಕೇಳ ಜೀವ ಸಂಬಂಧ ಅಂತ ಅವಳನ್ನ ಸೋದರಿ ಅಂತ ಅಂತಾನೆ. ಆದರೆ ಅವನು ತನ್ನನ್ನು ಮದುವೆ ಆಗಲು ತಿರಸ್ಕರಿಸಿದಾಗ ಅವನು ಕಲಿತ ವಿದ್ಯೆ ಅವನಿಗೆ ಫಲಿಸದೇ ಹೋಗಲಿ ಅಂತ ಅವಳು ಶಾಪ ಕೊಡ್ತಾಳೆ.
ಆಗ ಅವನು ಬಿಟ್ಟು ಹೋದ್ಮೇಲೆ ದೇವಯಾನಿ ಹುಚ್ಚಿಡ್ದಂಗೆ ಆಡ್ತಾಳೆ. ಯಾವಾಗಲೂ ರಾಕ್ಷಸರನ್ನ ಬೈತಾನೆ ಇರ್ತಾಳೆ. ರಾಕ್ಷಸರ ಮೇಲೆ ಅವಳಿಗೆ ದ್ವೇಷ ಶುರುವಾಗ್ಬಿಡುತ್ತೆ. ಶರ್ಮಿಷ್ಠೆ ಅವಳು ತನಗೆ ಕೊಟ್ಟ ಹಿಂಸೆನೆಲ್ಲ ರಾಜನ ಹತ್ರ ಹೇಳ್ಕೊತಾಳೆ. ಪಕ್ಕದಲ್ಲೇ ಸದಾ ಕುಳಿತು ಚುಚ್ಚುತ್ತಾ ಇದ್ದಾಗ ಶರ್ಮಿಷ್ಠೆಗೆ ಬೇಜಾರಾಗುತ್ತೆ. ಮನದ ಸಂಯಮ ಕಳೆದವಳು ಬರೀ ಒಣಗಿದ್ದನ್ನವ ತಿನ್ನುವ ನೀನೋ, ವನದ ಮೊಲ ಜಿಂಕೆಗಳ ತಿಂಬುವ ಧನುಜೆ ನಾನೋ ಪೇಳ್ ಅಂತ ಕೇಳ್ತಾಳೆ. ಹೀಗೆ ಒಬ್ಬರನ್ನೊಬ್ಬರು ದೂಷಿಸ್ತಿದ್ದಾಗ ಶರ್ಮಿಷ್ಠೆ ಕೋಪ ಮಾಡಿಕೊಂಡು ದೇವಯಾನಿಯನ್ನು ನೂಕಿರ್ತಾಳೆ. ಆದರೆ ಅವಳನ್ನ ಬಾವಿಗೆ ತಳ್ಳೋ ಉದ್ದೇಶ ಏನು ಅವಳಿಗಿರಲ್ಲ. ಗೆಳತಿ ಕಾಣದಿರುವಾಗ ಮನೆಗೆ ಬಂದರೂ ಅವಳ ಬಗ್ಗೆನೇ ಚಿಂತಿಸ್ತಾ ಇರ್ತಾಳೆ. ಕೊನೆಗೆ ಯಯಾತಿ ಅವಳನ್ನ ಉಳಿಸಿದ ವಿಷಯ ಗೊತ್ತಾಗುತ್ತೆ. ಆಗ ದೇವಯಾನಿ ತನ್ನನ್ನು ದಾಸಿ ಆಗಬೇಕು ಅಂತ ಹಠ ಹಿಡಿದಾಗ ಶರ್ಮಿಷ್ಠೆ 100,000 ಜನಗಳ ಒಳಿತಿಗೆ ಸೂರೆ ಹೋಗಲಿ ನನ್ನ ಸೌಖ್ಯವು, ಚಾಗದ ಸಾರ ಸುಖವೇ ಸುಖವು, ತೃಪ್ತಿಯ ಬದುಕೆ ಸಾಕೆನಗೆ ಅಂತ ನಿರ್ಧರಿಸ್ತಾಳೆ. ಮಾತಿನಿಂದಲೇ ಚಿತ್ರಹಿಂಸೆ ಮಾಡಿದ್ರು ದೇವಯಾನಿಯ ಚಿತ್ರಹಿಂಸೆನ ಅನುಭವಿಸ್ತಾ ದಾಸಿಯಾಗಿಯೇ ಬದುಕ್ತೀನಿ ಅಂತ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾಳೆ. ಹೀಗೆ ಎಲ್ಲ ವಿಷಯಗಳನ್ನ ಯಯಾತಿ ಬಳಿ ಹೇಳ್ಕೊಂಡಾಗ ಯಯಾತಿನೂ ದೇವಯಾನಿಯನ್ನು ನೋಡೋ ಮೊದಲು ನಿನ್ನದೇ ಚಿತ್ರ ಇತ್ತು ಮನದಲ್ಲಿ ಅಂತ ಅವಳ ಮೇಲಿನ ಪ್ರೀತಿನ ವ್ಯಕ್ತಪಡಿಸ್ತಾನೆ. ಕೂಡಿದರು ನವಸರಸ ಸರಸ್ಯಲಾಡಿದರು ಬಲು ಪ್ರಣಯ ದಾಟವ ನೋಡುತ್ತಾ ಬಸುರಿಯಾದಳು ಚೆಲುವೆ ಶರ್ಮಿಷ್ಠೆ ಅಂತ ಯಯಾತಿಯಿಂದ ಶರ್ಮಿಷ್ಠೆ ಮಗನನ್ನು ಪಡೀತಾಳೆ. ಆಗ ದೇವಯಾನಿ ಕೋಪಗೊಂಡು ಶರ್ಮಿಷ್ಠೆಯನ್ನು ಬೈದು ಯಾರಿಂದ ಬಸರಾದೆ ಅಂತ ಪ್ರಶ್ನಿಸಿದಾಗ ಇವಳು ಅವನು ಯಾರೋ ಶ್ರೇಷ್ಠ ಮುನಿ ಅಂತ ಹೇಳ್ಬಿಡ್ತಾಳೆ. ನಿನ್ನೆ ದಾಸ್ಯ ತೊರೆಯವಳಲ್ಲ ಕೇಳವ್ವ ಅಂತ ಶರ್ಮಿಷ್ಠೆ ಅವಳನ್ನ ಬೇಡ್ಕೋತಾಳೆ. ಆಗ ದೇವಯಾನಿ ಸುಮ್ಮನಾಗ್ತಾಳೆ. ಹೀಗೆ ದೇವಯಾನಿಯಲ್ಲಿ ಯದು ತುರ್ವಸುಗಳೆಂಬ ಮಕ್ಕಳು, ಶರ್ಮಿಷ್ಠೆಯಲ್ಲಿ ದೃಹ್ಯು ಅನು ಪೂರುಗಳು ಮತ್ತು ಮಾಧವಿ ಎಂಬ ಮಗಳು ಅವರಿಗೆ ಯಯಾತಿಗೆ ಜನಿಸ್ತಾರೆ. ಅವರೆಲ್ಲ ದೊಡ್ಡವರಾಗ್ತಾರೆ. ಒಂದು ದಿನ ಮಕ್ಕಳಿಂದ ತಂದೆ ಯಯಾತಿಯೇ ಅಂತ ತಿಳ್ಕೊಂಡಿರೋ ದೇವಯಾನಿ ಶುಕ್ರಾಚಾರ್ಯರಿಗೆ ವಿಷಯ ಹೇಳ್ತಾಳೆ. ಓ, ಇವನು ಕೊನೆಗೂ ನನಗೆ ಮೋಸ ಮಾಡ್ದ ಅಂತ ಅವಳಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆಗ ಶುಕ್ರಾಚಾರ್ಯರಿಗೂ ಕೋಪ ಬಂದ್ಬಿಟ್ಟು ಅವರು ಯಯಾತಿಗೆ ಈಗಲೇ ವೃದ್ಧಾಪ್ಯ ಬರಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಆಗ ರಾಜ ಹೇಳ್ತಾನೆ, ಪರಸತಿಯೇ ಶರ್ಮಿಷ್ಠೆ, ಆಕೆ ಬೆರೆಯುವುದಾವಪರಾಧ ಗುರುವೇ, ಮೆರವ ರಾಜಸ ಗುಣದ ಸುತರನ್ನು 3 ನೀಡಿ ಸರಿದಳಾಕೆಯು ಸುಮ್ಮನೊಂದೆಲೆ ಮರೆಯ ಕಾಯಿ ಹಾಗೆ ಯೋಚಿಸು ಗುರುವೇ, ನಿನ್ನೆಯ ಮಗಳನ ಸ್ಥಿತಿಯೊಳಗೆ ನೀನೆನಲು ನಿನ್ನ ಮಗಳನ್ನ ಆ ಸ್ಥಿತಿಲಿ ನೋಡು. ಅವಳು 3 ಮಕ್ಕಳನ್ನ ಕೊಟ್ಟು ಎಲೆಮರೆ ಕಾಯಿ ಥರ ಬದುಕಿದ್ದಾಳೆ. ನಾನು ಅವಳು ಮದುವೆ ಆಗಿದ್ರಲ್ಲಿ ತಪ್ಪೇನು ಅಂತ ಗುರುನ ಪ್ರಶ್ನಿಸ್ತಾನೆ. ಆಗ ಶುಕ್ರಾಚಾರ್ಯನು ಕೋಪದಿಂದ ಬೇಕಾದರೆ ಯಾರಾದರೂ ಮಕ್ಕಳಿಗೆ ನಿನ್ನ ವೃದ್ಧಾಪ್ಯವನ್ನು ಕೊಡು ಅಂತ ಹೇಳ್ತಾನೆ. ಯಯಾತಿ ತನ್ನ ಮಕ್ಕಳ 5 ಜನರನ್ನು ಕರೆದು ನನ್ನ ವೃದ್ಧಾಪ್ಯವನ್ನು ಯಾರು ತೆಗೆದುಕೋತಾರೋ ಅವರಿಗೆ ರಾಜ್ಯ ಕೊಡ್ತೇನೆ ಅಂತ ಹೇಳ್ತಾನೆ. ಆದರೆ 4 ಜನ ಮಕ್ಕಳು ಇದಕ್ಕೆ ಒಪ್ಪಲ್ಲ. ಆದರೆ ಕೊನೆಯವನಾದ ಪುರು ಅವನ ಶಾಪವನ್ನು ತಾನು ಅನುಭವಿಸಲು ಒಪ್ತಾನೆ. ಹಿಂದೂ ವಂಶದ ಬಿಂದುಗಳು ನಾವೆಂದೇ ಬೇವಾರಸಿಗಳೆನ್ನುವ ನಿಂದೇನು ತಪ್ಪಿಸಿದರೆ ಬಿಡು ಸಾಕೆನೆಗೆ ಸಾವನಕ ಅಂತ ತಮ್ಮ ತಂದೆ ಯಾರೆಂಬುದೇ ಹೇಳದೆ ಬದುಕ್ತಿದ್ದೀವಲ್ಲ. ತಂದೆ ನೀನೆಂದೆಂಬ ಸತ್ಯವನೆಂದಿಗೂ ಜನರೊಡನೆ ನುಡಿಯದೆ ಬಂದೆವೀ ದಿನ ತನಕ. ಲೋಗರ ಹಂಗವಣೆಯಲ್ಲಿ ನೊಂದಿಹೆವು ಜನನಿಯನ್ನು ಜನಗಳು ನಿಂದಿಸಿದರೆ ಹಿಂದೆ ಭಂಗಿಸಿ ವಂದನೀಯಳು ನಂಜನುಂಗುತ್ತಲೆಮ್ಮ ಬೆಳೆಸಿದಳು ಅಂತ ತನ್ನ ತಾಯಿಯ ನೋವನ್ನು ನೆನೆಸ್ಕೊಂಡು ಮರಗ್ತಾನೆ. ತಂದೆ ಶಾಪವನ್ನು ಹೊತ್ಕೊಂಡು ಪುರು ಮುದುಕನಾಗ್ತಾನೆ. ಯಯಾತಿ ಪುನಃ ಯೌವನವನ್ನು ಮರಳಿ ಪಡೀತಾನೆ. ತನ್ನ ತಂದೆ ತಮ್ಮನ್ನು ಸ್ವೀಕರಿಸಲಿ ಸಮಾಜದ ಮುಂದೆ ಅನ್ನೋದಕ್ಕೋಸ್ಕರ ಪುರು ತನ್ನ ತಂದೆಯ ಶಾಪವನ್ನು ಅವನು ಪಡೀತಾನೆ. ಸತ್ಯವತಿ ಕಥೆನ ಮುಂದುವರಿಸ್ತಾ, ಈ ಯಯಾತಿ ಅನ್ನೋ ರಾಜ ಮಗಳನ್ನು ತನ್ನ ಘನತೆಯ ನೆಪದಲ್ಲಿ ವಸ್ತುವಿನ ಹಾಗೆ ವಿಕ್ರಯ ಮಾಡಿದ ಕಥೆನ ಹೇಳ್ತಾಳೆ. ಮಾನವ ಸಾಗಾಣಿಕೆ ಅದು ತನ್ನವರಿಂದನೇ ಆಗಿದ್ದು ಆಗಿನ ಕಾಲದಲ್ಲೂ ಇದ್ದ ಸ್ತ್ರೀ ಶೋಷಣೆಯನ್ನು ವಿವರಿಸುತ್ತೆ. ಧರಣಿದೇವಿಯವರು ಮಾಧವಿ ಕಥೆಯನ್ನು ಪ್ರಸ್ತುತಪಡಿಸಿರೋ ರೀತಿ ಅವಳ ಕೊನೆಯೇ ಇಲ್ಲದ ನೋವಿನ ಅನಾವರಣವನ್ನು ಎಂತಹವರ ಕಣ್ಣಲ್ಲೂ ನೀರು ಬರೋ ಥರ ಮಾಡಿದ್ದಾರೆ. ಹೆಂಗಳ ಕಂಬನಿಗೆ ಬೆಲೆಯಲ್ಲಿ ಮನುಕುಲ ನಂಬಲಾರದ ರೀತಿ ಮಾರಿದರವ್ವ ವನಿತೆಯವಳ ಎಂದು ನಿಟ್ಟುಸಿರು ಬಿಡುತ್ತಾಳೆ ಸತ್ಯವತಿ. ಶಿಷ್ಯ ಗಾಲವ ವಿಶ್ವಾಮಿತ್ರನನ್ನು ಗುರುದಕ್ಷಿಣೆ ಕೊಡ್ತೀನಿ ಅಂತ ಪೀಡಿಸಿದಾಗ ವಿಶ್ವಾಮಿತ್ರನಿಗೆ ಕೋಪ ಬಂದ್ಬಿಡುತ್ತಂತೆ. 1 ಕಿವಿ ಕಪ್ಪಾಗಿರೋ 800 ಬಿಳಿ ಕುದುರೆಗಳನ್ನು ತಂದು ಕೊಡು ಅಂತ ವಿಶ್ವಾಮಿತ್ರ ಆಜ್ಞಾಪಿಸ್ತಾನೆ. ಗಾಲವ ಬಹಳ ಬಡವ.
ಗುರುದಕ್ಷಿಣೆ ಹೇಗಪ್ಪ ತೀರಿಸ್ಲಿ ಅಂತ ಆಮೇಲೆ ಚಿಂತಿಸ್ತಾನಂತೆ. ಆಗ ಅವನ ಮಿತ್ರ ಗರುಡ ಇರ್ತಾನೆ. ಅವನು ಚಂದ್ರವಂಶದ ಅರಸು ಯಯಾತಿ ಹತ್ರ ಹೋಗು, ನಾನು ನೀನು ಹೋಗಿ ದಾನ ಕೇಳೋಣ ಬಾ ಅಂತ ಅವನ ಹತ್ರ ಕರ್ಕೊಂಡು ಬರ್ತಾನೆ. ಯಯಾತಿ ಆವಾಗ ಬದಲಿಸಿರಿ ವಿನಿಮಯದ ದರವನ್ನು, ಕುದುರೆಗಳ ಲೆಕ್ಕದಲ್ಲಿ ಪಡೆಯಿರಿ, ಚದುರೆ ಮಾಧವಿ ಎಂಬ ತನುಜೆಯ ನೀಡುವೆನು ನಿಮಗೆ ಎಂದು ತನ್ನ ಮಗಳನ್ನೇ ರಾಜನಿಂದ ಕುದುರೆಗಳನ್ನು ತಗೊಳ್ಳೋದಕ್ಕೋಸ್ಕರ ತನ್ನ ಮಗಳನ್ನು ವಿನಿಮಯಿಸಿ ರಾಜನಿಂದ ಕುದುರೆಗಳನ್ನು ಸಂಪಾದನೆ ಮಾಡು ಅಂತ ಸಲಹೆ ಕೊಡ್ತಾನೆ. ಆಗ ಮಾಧವಿಗೆ ದುಃಖ ತಾಳಕ್ಕಾಗಲ್ಲ. ನೆನಪಿಸುವೆನಾ ನಾಳೆ ತಂದೆಗೆ ಮಗಳೇ ವಸ್ತುವೆ, ಕೂಳತನದಲ್ಲಿ ನಿವಾರಿಸಬಹುದೇ ಅಂತ ಅಳ್ತಾಳೆ. ತಂದೆ ಅನ್ನಿಸಿದ ವ್ಯಕ್ತಿ ಮಗಳನ್ನು ವಸ್ತುವಿನ ಥರ ನೀಡಿದ ಮೇಲೆ ಅವನಿಗೆ ಪಾಪ ಪ್ರಜ್ಞೆ ಕಾಡುತ್ತೆ. ಮುಂದೆ ಆದರೂ ಅವನಿಗೆ ಹೆಣ್ಣು ಮಗಳ ಮೌಲ್ಯ ತಿಳಿಯುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಯಾವುದೇ ಮಾತಾಡದೆ ಅವಳು ಗಾಲವನ ಹಿಂದೆ ಮೂಕ ಕುರಿಯ ಥರ ಹೊರಟು ಬಿಡ್ತಾಳೆ. ಈ ಗಾಲವ ಅವಳನ್ನ ಮೊದಲು ಹರ್ಯಶ್ವ ಅನ್ನೋ ರಾಜಂಗೆ ಮಾರಕ್ಕೆ ಹೋಗ್ತಾನೆ. ಆದರೆ ಅವನ ಹತ್ರ ಹರ್ಯಶ್ವನ ಹತ್ರ ಬರೀ 200 ಕುದುರೆ ಇರುತ್ತೆ. ಆಗ ಅವನು ಒಂದು ಮಗು ಆಗೋವರೆಗೂ ಇರಲಿ ಬಿಡಪ್ಪ ಅವಳು ನನ್ನ ಜೊತೆ ಅಂತ ಮಾತು ಕೊಡ್ತಾನಂತೆ. ಗಾಲವ ಮಾಧವಿಯನ್ನು ರಾಜನ ಹತ್ರ ಬಿಟ್ಟು 200 ಕುದುರೆಗಳನ್ನ ತಗೊಂಡು ಹೊರಟು ಹೋಗ್ತಾನೆ. ಮಾಧವಿಯ ಮನದೊಳಗೆ ನಡೆಯೋ ಕೋಲಾಹಲವನ್ನು ಕವಿತ್ರಿ ಹೇಗೆ ಬಣ್ಣಿಸಿದ್ದಾರೆ ಗೊತ್ತಾ? ಬೆರೆತ ಬಳಿಕೊಬ್ಬನಲ್ಲಿ ಮುಂದಕ್ಕೆ ಮರೆತು ಬಾಳಲು ಬಹುದೇ, ಹೆಂಗಳಿಗಿರುವುದಿಲ್ಲವೇ ಹೃದಯವಾತ್ಮದ ಸಾಕ್ಷಿ ಎಂಬುದನ್ನು ಅರಿಯದವರೇನಲ್ಲವಾತ್ಮವೇ, ಇರುವುದನ್ನು ಮರೆತೀ ಪುರುಷರಳು ಸುರುವುದೇನನು ಯಾವ ಭಾಗ್ಯಕ್ಕೆನ್ನುತ್ತಾ ಮನದೊಳಗೆ ಕೊರಗ್ತಾಳಂತೆ. ಮಾಧವಿಗೆ ಯಾರನ್ನ ಮದುವೆ ಆದರೂ ಕನ್ಯತನ ಪುನಃ ಬರುತ್ತೆ ಅಂಥ ವರ ಅವಳು ಪಡೆದಿರ್ತಾಳೆ. ಆದರೆ ಅವಳಿಗೆ ಕಡು ವೈರಾಗ್ಯ ಭಾವ ಮೂಡಿಬಿಡುತ್ತೆ. ರಾಜ ಅವಳ ಜೊತೆ ಇರುವಾಗ ಬೇರೆ ರಾಣಿಯರ ಚುಚ್ಚು ಮಾತುಗಳನ್ನು ಮಾಧವಿ ಸಹಿಸ್ಕೋತಾಳೆ. ನಮ್ಮ ದೊರೆಗಳು ಕೊಂಡ ವಸ್ತು ಇದು ಅಂತ ಎಲ್ಲರೂ ಅವಳನ್ನ ಅಪಹಾಸ್ಯ ಮಾಡಿದಾಗ ಅವಳು ಮೌನವಾಗಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಅವಳಿಗೆ ಮಗು ಹುಟ್ಟಿದ ಮೇಲೆ ಆ ಮಗುವನ್ನು ರಾಜನೇ ತನ್ನ ಹತ್ರ ಇಟ್ಕೊಂಡು ಮಾಧವಿಯನ್ನು ಪುನಃ ಗಾಲವನಿಗೆ ಒಪ್ಪಿಸ್ಬಿಡ್ತಾನೆ. ಅವಳು ತನ್ನ ಹಸುಗೂಸನ್ನು ನೆನೆದು ಕಣ್ಣೀರಿಡ್ತಾ ಜೊತೆಲಿ ಬರ್ತಿರುವಾಗ ಗಾಲವನಿಗೆ ದುಃಖ ಆಗುತ್ತಂತೆ. ಅವಳು ಗಾಲವನ ಉಪಚಾರಕ್ಕೆ ಏನೂ ಪ್ರತಿಕ್ರಿಯಿಸೋದಿಲ್ಲ. ನಂತರ ಕಾಶಿ ರಾಜ್ಯದ ಒಡೆಯ ದಿವದಾಸನ ಹತ್ರ ಹೋಗ್ತಾರೆ. ಅಲ್ಲೂ ಸಹ 200 ಕುದುರೆಗಳ ಹೊಸ ಗುತ್ತಿಗೆ ನಡೆಯುತ್ತೆ. ದಿವೋದಾಸನ ಜೊತೆ ಮಾಧವಿ ಇರಬೇಕಾಗುತ್ತೆ. ಅವನಿಗೆ ಮಗುವಾದಾಗ ಪುನಃ ಮಾತಿನಂತೆ ಗಾಲವ ಅವಳನ್ನ ಕರೆದುಕೊಂಡು ಹೋಗ್ತಾನೆ. ಭೋಜರಾಜ ಉಶಿನರರ ಹತ್ತಿರ ಮತ್ತದೇ ವ್ಯವಹಾರ ನಡೆಯುತ್ತೆ. ಹೆರುವ ಯಂತ್ರದೊಲಾಡನಲ್ಲವೇ ಪುರುಷರಾಳ್ವಿಕೆಯಲ್ಲಿ ಅಂತ ಮಾಧವಿ ನಿಟ್ಟುಸಿರು ಬಿಡ್ತಾಳೆ. ಅವಳಿಗೆ ಶಚಿ ಎಂಬ ಮಗ ಹುಟ್ಟಿದ ಮೇಲೆ ಭೋಜರಾಜನ ಹತ್ತಿರದಿಂದ ಗಾಲವನ ಜೊತೆ ಪುನಃ ಹೊರಡ್ತಾಳೆ. ಕೊನೆಗೆ 600 ಕುದುರೆಗಳ ಜೊತೆ ಇನ್ನೂ 200 ಕುದುರೆಗಳು ಸಿಗಲ್ವಲ್ಲ, ಆವಾಗ ವಿಶ್ವಾಮಿತ್ರನಿಗೆ ಮಾಧವಿಯನ್ನೇ ಕಾಣಿಕೆಯಾಗಿ ಗಾಲವ ನೀಡ್ತಾನೆ. ವಿಶ್ವಾಮಿತ್ರ ಅವಾಗ ಏನು ಹೇಳ್ತಾನೆ ನೋಡಿ, ಮರುಳ ಚೆಲುವೆಯ ತರಲು ಬಾರದೆ ಮೊದಲೇ ನನ್ನೆಡೆಗೆ ವರದಿ ಇವಳಿಗೆ 4 ಮಕ್ಕಳ ಕರುಣಿಸಬಹುದಿತ್ತು, ನಾನೇ ಹರಿದು ಹೋಯಿತು ಯೋಗ, ಹೋಗಲಿ ಸಾಕಿದೆ ಭಾಗ್ಯ ಅಂತನಂತೆ. ವಿಶ್ವಾಮಿತ್ರ ಋಷಿಯಾದ್ರೂ ಅವನ ಆಸೆ ನೋಡಿ, ಅವರೆಲ್ಲರ ಹತ್ರ ಕರ್ಕೊಂಡು ಹೋಗೋ ಮೊದಲೇ ಸಮಯ ವ್ಯರ್ಥ ಮಾಡಿಬಿಟ್ಟಲ್ಲ, ನನ್ನ ಹತ್ರ ಮೊದಲಿಗೆ ಕರ್ಕೊಂಬಾರ್ದೈತಾ ಅಂತ ಹೇಳ್ತಾನಂತೆ. ನಂತರ ಅವನಿಗೆ ಅಷ್ಟಕ್ಕೆ ನುಟ್ಟಿದ ಮೇಲೆ ಪುನಃ ವಿಶ್ವಾಮಿತ್ರನ ಹತ್ತಿರದಿಂದ ಮಾಧವಿ ಗಾಲವನ ಜೊತೆ ಹಿಂತಿರುಗ್ತಾಳೆ. ಅವನನ್ನು ಮಾಧವಿಯನ್ನು 4 ಪರಾಕ್ರಮಿ ಮಕ್ಕಳಿಗೆ ಜನ್ಮ ನೀಡಿ ಗುರುದಕ್ಷಿಣೆ ನೀಡಿ ಸಹಕರಿಸದೆ ತಂದೆ ಹೆಸರು ಉಳಿಸಿದೆ ಅಂತ ಗಾಲವ ಹೊಗಳಿದಾಗ, ಬಳಸಿ ಬಿಸಾಡುವ ಗಂಡಸರ ಸಹವಾದಿ ನೀನಯ್ಯ ಅಂತ ಗಾಲವನ್ನು ಬೈತಾಳೆ. ಆಗ ಗಾಲವ ಪಶ್ಚಾತ್ತಾಪದಿಂದ ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ತಾನೆ. ಹೋಯ್ತು ಬದುಕು, ಹೋಳಾಯಿ ತೊಡೆದ ಮುತ್ತಿನಲು, ಇನಿಯ ನೊಡನೆ ದನಿಯಲ್ಲಿ ಉಲಿಯುವ ತನುವ ಬೆಸೆಯುವ ಮನವದಿಲ್ಲವು ಅಂತ ಮಾಧವಿ ವಿಷಾದವಾಗಿ ಹೇಳ್ತಾಳೆ. ಗಾಲವನಿಗೆ ಹೆಣ್ಣನ್ನು ಮಾರಾಟ ಮಾಡಿದ ಪ್ರಾಪಪ್ರಜ್ಞೆ ಕಾಡ್ತಾ ಇರುತ್ತೆ. ಅವಳನ್ನು ಯಯಾತಿಗೆ ಒಪ್ಪಿಸಿ ತಾನು ಒಂಟಿಯಾಗೆ ಜಪತಪದಲ್ಲಿ ಬದುಕುವ ನಿರ್ಧಾರ ಮಾಡಿಬಿಡ್ತಾನೆ. ಇತ್ತ ಯಯಾತಿ ಮಗಳಿಗೆ ತಿರ್ಗಾ ಸ್ವಯಂವರ ಏರ್ಪಡಿಸ್ತಾನಂತೆ. ಆದರೆ ಮಾಧವಿ ಅವಳನ್ನು ಮದುವೆ ಆಗಲು ಬಂದಿರೋ ರಾಜರು, ನಾಗ, ಯಕ್ಷ, ಗಂಧರ್ವರನ್ನು ಕಡೆಗಂಡಿನಲ್ಲೂ ನೋಡೋಲ್ಲ. ನರರ ಸಖ್ಯಕ್ಕೆ ಮಿಗಿಲು ಕಾಡಿನ ಮರದ ಸಖ್ಯವು, ದಿಟದಿ ತಣ್ಣನೆಯ ನೆರಳು,
ಹೂಹಣ್ಣುಗಳ ನೀಡಿ ಪ್ರತಿಫಲವ ಕೊಡದೆ ಬರಡು ಬಿದ್ದರೂ ಪರರ ಜೀವ ಮರುಗಿಸದು ನೋಯಿಸದು ಸರ್ವದಾ ಹೊರಟೆ ತಡೆಯದಿರೆನ್ನೆನ್ನುತ್ತಾ ಬಿರಬಿರನೆ ನಡೆಯೇ ಕಾಡಿಗೆ ಹೋಗ್ಬಿಡ್ತಾಳೆ. ಅವಳು ಹೋದ್ಮೇಲೆ ಯದು ತಂದೆ ಹತ್ರ ಹೋಗಿ ಅವನ್ನ ಬೈತಾನೆ. ಇಬ್ಬರು ಹೆಂಡತಿಯರಿದ್ದು ಮಗನನ್ನು ಮುದಿತನಕ್ಕೆ ದುಡ್ದೆ, ಸ್ವರ್ಗದಲ್ಲಿ ಸುಖ ಅನುಭವಿಸಿ ಮಗಳನ್ನು ಕೈಯಾರೆ ಕಾಡಿಕೊಟ್ಟೆ ಅಂತ ಬೈತಾನೆ. ದೊರೆತನದ ಅಮಲು, ಭೋಗದ ದಾಹ, ಹೆಸರಿನ ಘಮಲಿಗಾಗಿ ಬಲಿಯ ನೀಡಿದೆ ಮಡದಿ ಮಕ್ಕಳನ್ನು ಅಂತ ಹೀಯಾಳಿಸಿದಾಗ ಯಯಾತಿಗೆ ಅವನ ತಪ್ಪುಗಳ ಅರಿವಾಗುತ್ತೆ. ನಿಜ, ತನುವಿನಾಸೆಗೆ ಕೊನೆ ಇದೆಯೇ ಎಂದು ಚಿಂತಿಸ್ತಾನೆ. ಯಯಾತಿ ಅವನ ಮಗ ಪುರುವಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಗರ್ವದ ವಿನಯವನ್ನು ಬಿಡದೆ ಮನವ ಧರ್ಮದ ನೆಲೆಗೊಳಿಸುವಂತ ಉಪದೇಶ ಮಾಡ್ತಾನೆ. ಮಗನಿಗೆ ಪಟ್ಟ ಕಟ್ಟಿದ ಮೇಲೆ ಇಬ್ಬರು ಪತ್ನಿಯರ ಜೊತೆ ತಪೋವನಕ್ಕೆ ಹೊರಟೋಗ್ತಾನೆ. ಸ್ವರ್ಗಕ್ಕೆ ಹೋದ ಯಯಾತಿ ತನ್ನ ಅಹಂಕಾರದಿಂದ ತೇಜೋಹೀನನಾಗಿ ಭೂಮಿಗೆ ಬೀಳ್ತಾನೆ. ತಾನು ಮಾಡಿದ ತಪ್ಪುಗಳನ್ನೆಲ್ಲ ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ತಾನೆ. ಶಿವಶಿವ, ಪಾಪಿನ ಮಹಾದೇವಿಯ ಪಾದದ ಧೂಳಿಯಾಗದವ ಅಂತ ಚಿಂತಿಸ್ತಾ ಭಿಕಾರಿ ಥರ ಸುತ್ತಾನಂತೆ. ಆಗ 4 ನೃಪರ ಮುಂದೆ ಅವನು ಬಿದ್ದುಬಿಡ್ತಾನಂತೆ. ಅವನನ್ನು ಪಾಪದ ಕೂಪದಿಂದ ಮೇಲಕ್ಕೆತ್ತಕ್ಕೆ ಆ 4 ಮಾಧವಿಯ ಮಕ್ಕಳು ಹಾಗೂ ಅವರನ್ನು ಕೂಡಿಕೊಳ್ಳುವ ಗಾಲವ ತಮ್ಮ ಪುಣ್ಯದ ಫಲವನ್ನು ಯಯಾತಿಗೆ ಕೊಡ್ತಾರೆ. ಆಗ ಯಯಾತಿ ಮಗಳ ಕ್ಷಮೆ ಕೇಳ್ತಾನಂತೆ. ಮಗಳೇ, ದಿಟದಿ ನೀ ಮಮ ತನುಜೆ ಎಲ್ಲವೂ ತಾಯಿ, ಬದುಕಿನ ಗೂಢ ಕಲಿಸಿರುವೆ, ಅನವರತ ಶೋಷಿಸಿದೆ ನಿನ್ನನ್ನು, ಕೊನೆಗೆ ನೀನೇ ಮುಕ್ತಿ ಮಾರ್ಗದನವು ತೋರಿದೆ, ಬೆಳಕು ಚೆಲ್ಲಿದೆ ತಮದ ಕತ್ತಲೊಳು ಅಂತ ವಂದಿಸ್ತಾನೆ. ಈ ಕಥೆಯಲ್ಲಿ ಮಾಧವಿ ತಂದೆಯಿಂದನೇ ಹೇಗೆ ಶೋಷಣೆಗೊಳಗಾದ್ಲು, ಕೊನೆಗೆ ಅವಳ ಮಕ್ಕಳಿಂದನೇ ಅವನಿಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನೋಡ್ತೀರ. ಈ 11ನೇ ಅಧ್ಯಾಯದಲ್ಲಿ ಚಂದ್ರವಂಶದ ಪುರುಷರಲ್ಲಿ ಮತ್ತೊಂದು ಹೆಮ್ಮೆಯ ಕುಡಿ ಭರತನ ವಿಷಯ ಬರುತ್ತೆ. ಅವನ ಹೆಸರೇ ನಮ್ಮ ದೇಶಕ್ಕೆ ಬಂದು ಭರತನ ಹೆಸರಿನಿಂದ ಭಾರತ ಅಂತ ಆಗಿದೆ. ಎಲ್ಲರಿಗೂ ಭಾರತ ಅನ್ನೋದು ಗೊತ್ತು, ಆದರೆ ಅವನ ತಾಯಿಯ ನೋವುಗಳ ಆಳನ ಯಾರೂ ತಿಳಿದಿಲ್ಲ ಅಂತ ಸತ್ಯವತಿ ಶಕುಂತಲೆಯ ಕಥೆಯನ್ನು ಹೇಳಕ್ಕೆ ಪ್ರಾರಂಭಿಸ್ತಾಳೆ. ಪುರುವಂಶದ ಇಲಿಲನ 5 ಪುತ್ರರಲ್ಲಿ ದುಷ್ಯಂತ ಹಿರಿಯವನು. ದುಷ್ಯಂತನ ಬೇಟೆಗೆ ಹೋದಾಗ ಅವನಿಗೆ ತುಂಬ ಚೆಲುವಿನವನ ಒಂದು ಕಾಣುತ್ತಂತೆ. ಅಲ್ಲಿನ ಜಿಂಕೆಯೊಂದು ಮನಸೆಳೆದು ದುಷ್ಯಂತ ಅದನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ. ಅಲ್ಲಿ ಪ್ರಶಾಂತವಾದ ಪರಿಸರದಲ್ಲಿ ಇರೋ ಆಶ್ರಮವನ್ನು ನೋಡ್ತಾನೆ. ಅದು ಮಾಲಿನ್ಯ ನದಿ ದಂಡೆಯಲ್ಲಿರುವ ಕಣ್ವ ಮಹರ್ಷಿ ಆಶ್ರಮವಾಗಿರುತ್ತೆ. ಅವನು ಸೈನ್ಯವನ್ನು ಹೊರಗೆ ನಿಲ್ಲಕ್ಕೆ ಹೇಳಿ ಮುನಿಯನ್ನ ಭೇಟಿಯಾಗಕ್ಕೆ ಬರ್ತಾನೆ. ಅಲ್ಲಿ ಅವನಿಗೆ ಶಕುಂತಲೆಯನ್ನ ಭೇಟಿಯಾಗ್ತಾನೆ. ಅವಳ ಸೌಂದರ್ಯಕ್ಕೆ ಮನಸೋತು ಅವಳನ್ನ ಮದುವೆಯಾಗುವ ಇಚ್ಛೆಯನ್ನ ವ್ಯಕ್ತಪಡಿಸ್ತಾನೆ. ಆಗ ಶಕುಂತಲೆ, ಜನಪ ಕಣ್ವರ್ಷಿಯ ಸುತೆಯು ನಾನೆನಗೆ ತಂದೆಯು ಬಂಧು ಬಳಗವು, ಸರ್ವವಾ ಮುನಿಪ ಮನವ ಕೊಡಲಧಿಕಾರವಿಲ್ಲವು, ಮುನಿಪನೇ ಬೇಡುವುದು ನೀವುಗಳು ಉಚಿತದ ವರ್ತನೆಯು ಹಿಡಿಯಲು ಬಾರದೆಂದೆನಲು. ಕಣ್ವರ ಒಪ್ಪಿಗೆ ಇಲ್ಲದೆ ಅವನನ್ನ ಮದುವೆ ಆಗುವುದಿಲ್ಲ ಅನ್ನೋ ಅವಳ ಮಾತಿಗೆ ದುಷ್ಯಂತ ಪುನಃ ಬಲವಂತ ಮಾಡಿದಾಗ ಅವಳೊಂದು ಚಿಕ್ಕ ವೃತ್ತಾಂತವನ್ನು ಹೇಳ್ತಾಳೆ. ಇಂದ್ರನ ಮಾತಿನಂತೆ ಮೇನಕೆ ವಿಶ್ವಾಮಿತ್ರನನ್ನ ಮರಳುಗೊಳಿಸಿ ಅವನನ್ನ ಒಲಿಸ್ಕೊಳ್ಬೇಕಾಗುತ್ತೆ. ಅಚ್ಚರಸ್ಯರ ನಿವಹದಲ್ಲಿ ನೀ ನುಚ್ಚಳದೆ ಚೆಲು ರೂಪದಲ್ಲಿ ನಿಚ್ಚಳವು ನುಡಿ ನೀ ನಡೆಸಲಿಯ ಕಜ್ಜ ಹೊಂದುವುದು, ಸಚ್ಚರಿತ ಮುನಿ ವಿಶ್ವಾಮಿತ್ರನ ನೆಚ್ಚ ತಪ ಜ್ವಾಲೆಯಲ್ಲಿ ಬೆಂದಿಹೆ, ನೆಚ್ಚರದಲೆಚ್ಚವನ ಹೃದಯದಿ ಮೋಹ ಬಾಣವನು ಅಂತ ಹೇಳಿ ಮೇನಕೆಯನ್ನ ಇಂದ್ರ ಒಪ್ಪಿಸ್ತಾನಂತೆ. ಮೇನಕೆ ಮುನಿಯ ತಪಸ್ಕರಿಸಕ್ಕೆ ಇಷ್ಟ ಇಲ್ಲದೆ ಇದ್ರು ಅಂತಹ ಘನ ಮಹಿಮನ ಜೊತೆ ಜೀವನದ ಕೆಲ ಭಾಗವನ್ನಾದ್ರೂ ಕಳಿತೀನಿ, ಅದೇ ನನ್ನ ಪುಣ್ಯಫಲ ಅಂತ ನಿರ್ಧಾರ ಮಾಡ್ತಾಳೆ. ಅವಳು ತಮ್ಮನ್ನ ನಿತ್ಯ ಮುತ್ತೈದೆಯರು, ವೇಶ್ಯರು ಅಂತಾರೆ ಅಂತ ಹೇಳ್ತಾಳೆ. ಮಡದಿಯರಿದ್ರೂ ಚೆಲುವೆಯರ ಹಿಂದೆ ಹೋಗ್ತೀರಾ, ತಂದೆ ಮಗ ಕೊನೆಗೆ ಮೊಮ್ಮಗನ ಹತ್ರನೂ ನಮ್ಮನ್ನ ಬಳಸ್ಬಿಡ್ತೀರಾ ಅಂತ ಅವಳು ದುಃಖದಲ್ಲಿ ಇಂದ್ರನ ಹತ್ರ ಜರಿತಾಳೆ. ಅರಸುತನ ಪಡೆಯುವಾಗ ನಾವುಗಳು ಒರೆಯ ಕತ್ತಿಗಳಷ್ಟೇ ಅಂತ ವೇಶ್ಯರ ಸ್ಥಿತಿಯ ಬಗ್ಗೆ ಸ್ವಗತ ನುಡಿತಾಳೆ. ಜಾರೆಯರಿಗೂ ಸಂಸಾರ ದಾಸೆ ಇರುತ್ತದೆ, ಮುನಿಯೆಡೆಗೆ ಬದುಕಿನ ಸಾರವನ್ನು ಅನುಭವಿಸುವ ಆಸೆ ಇದೆ ಅಂತ ಹೇಳಿ ಮೇನಕೆ ವಿಶ್ವಾಮಿತ್ರನ ಹತ್ರ ಬಂದು ಅವನ್ನ ಒಲಿಸ್ಕೋತಾಳೆ. ಇಡೀ ಕೈಯನ್ನು ನಡುಗಿ ಬಾಳೆಯು ಬುಡ ಕಡಿದು ಬೀಳುವಲು
ಮುನಿಪ್ಪನ ತೊಡೆಯ ಮೇಲೆಯೇ ಬಿದ್ದಳು ಎಂದು ಅವರಿಬ್ಬರ ಸಮ್ಮಿಲನವನ್ನ ವಿವರಿಸಲಾಗಿದೆ. ಅವರಿಬ್ಬರು ಪ್ರಪಂಚವನ್ನೇ ಮರೆತು ಪ್ರೀತಿಯಲ್ಲಿ ಸಿಲುಕ್ತಾರೆ. ಆಗ ಮೇನಕೆಗೆ ಹೆಣ್ಣು ಮಗು ಹುಟ್ಟುತ್ತೆ. ಒಂದು ದಿನ ವಿಶ್ವಾಮಿತ್ರನಿಗೆ ಸಂಸಾರದ ಮಾಯೆಯಿಂದ ಹೊರಬರಬೇಕು ಅಂತ ಆಲೋಚನೆ ಬಂದ್ಬಿಡುತ್ತೆ. ಉಂಟು ತಪ್ಪನ್ನಲ್ಲಿ ಮನ್ನಿಸು, ಬಂಟನಾದಿನ ದೇಹ ಮೋಹ ಕಂಟಲಾರೆನು, ಬಹುದ ಬದುಕಿಗೆ ಹೊರಟೆ ನಾನೆನಲು ಎಂದು ಹೇಳಿದಾಗ ಮೇನಕೆ ಮನುಜರಂತೆ ಹೊಸ ಬದುಕು ನಡೆಸುವ ಆಸೆಯನ್ನ ವ್ಯಕ್ತಪಡಿಸ್ತಾಳೆ. ಆದ್ರೆ ವಿಶ್ವಾಮಿತ್ರ ಅವಳ ಮಾತಿಗೆ ಒಪ್ಪಲ್ಲ. ನಾನೊಲ್ಲೆ ಸಂಸಾರವನ್ನು ನೂಕುವ ಬವಣೆ ಬಲುಘನವು ಅಂತ ಹೇಳ್ಬಿಡ್ತಾನೆ. ಮೇನಕೆ ಪರಿಪರಿಯಾಗಿ ಕೇಳ್ಕೊಂಡ್ರು ಅವನು ಒಪ್ಪೋದಿಲ್ಲ. ಇಬ್ಬರಿಗೂ ಜನಿಸಿದ ಮಗುವನ್ನು ಬೆಳೆಸುವ ಕರ್ತವ್ಯ ಇಬ್ಬರದು ಅಲ್ವಾ ಅಂತ ಅವಳು ಕೇಳಿದ್ರು ಅವನು ತಿರಸ್ಕರಿಸ್ಬಿಡ್ತಾನೆ. ಆಗ ಮೇನಕೆ ಹೇಳ್ತಾಳೆ, ಈ ಶಿಶು ಹೆಣ್ಣಲ್ಲದಿದ್ದರೆ ಪೋಷಿಸುತ್ತಾ ಜತೆಗಿರಿಸಿ ಮೀನಾವೇಶವೆಣಿಸುತ್ತಿದ್ದೆಯೇ, ನೀವು ವಿಶ್ವಬಂಧುಗಳೇ ಅಂತ ತೆಗಳ್ತಾಳೆ. ಆದ್ರೂ ವಿಶ್ವಾಮಿತ್ರ ನಿಲ್ಲುವುದಿಲ್ಲ. ಹೊರಟು ಬಿಟ್ಟನ್ನು ಮುನಿಯು ಮೇನಕೆ ಕರೆದಿನಿತೂ ಕೇಳದಂತೆಯೇ ಬರೆಯ ಕಾಲಲ್ಲಿ ನಡೆದ ದಾಟಿದ ನದಿಯ ಸರಸರನೆ. ಅವನು ಆ ಕಡೆ ಹೊರಟೋದಾಗ ಮೇನಕೆ ಅಸಹಾಯಕಳಾಗಿ ಶಕುಂತಲೆ ವೇಶ್ಯೆಯ ಮಗಳು ಅಂತ ಹೆಸರು ಬಂದ್ಬಿಡ್ತಲ್ಲ ಅಂತ ಕೊರಗ್ತಾಳೆ. ಮಗುವನ್ನು ಕಣ್ವನ ಬಗ್ಗೆ ತಿಳಿದಿದ್ದ ಮೇನಕೆ ಅವನ ಕಣ್ಣಿಗೆ ಬೀಳುವಂತೆ ಮಾಡ್ತಾಳೆ. ಕಣ್ವ ಅವಳನ್ನು ಅಷ್ಟೇ ಪ್ರೀತಿಯಿಂದ ಮಗಳಂತೆ ಬೆಳೆಸ್ತಾನೆ. ಅವಳಂತೆ ಇನ್ನೊಂದು ಜೀವ ಅಡವಿಯಲ್ಲಿ ಬೆಳೆಯಬಾರದು ಅಂತ ನಿರ್ಧರಿಸಿದ ಶಕುಂತಲೆ ತನಗೆ ಹುಟ್ಟುವ ಮಗನಿಗೆ ಪಟ್ಟ ಕಟ್ಟಲು ದುಷ್ಯಂತನನ್ನ ಕೇಳ್ಕೊಳ್ತಾಳೆ. ಆಗ ಅವಳ ಇಷ್ಟದಂತೆ ಅಲ್ಲೇ ಇದ್ದ ರಾಜಪುರೋಹಿತರನ್ನ ಕರೆಸಿ ದುಷ್ಯಂತ ಅವಳನ್ನ ಶಾಸ್ತ್ರೋಕ್ತವಾಗಿ ವಿವಾಹ ಆಗ್ತಾನೆ. ಅವಳ ಜೊತೆ ಮದುವೆ ಆಗಿ ಅವರಿಬ್ಬರ ಮಿಲನದ ನಂತರ ನಿನ್ನ ಅರಮನೆಯ ಸಕಲ ಮರ್ಯಾದೆಗಳೊಂದೇ ಕರೆದೊಯ್ತೀನಿ ಅಂತ ಅವಳಿಗೆ ಅವನು ಮಾತು ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಆದ್ರೆ ಮರಳಿದ ಮೇಲೆ ಶಕುಂತಲೆಯ ವಿಷಯವನ್ನ ಮರೆತೇ ಬಿಡ್ತಾನೆ. ಕಣ್ವ ಋಷಿ ಮರಳಿ ಬಂದ ಮೇಲೆ ಶಕುಂತಲೆಯ ನಡವಳಿಕೆಯನ್ನ ಅವರು ಗಮನಿಸ್ತಾರೆ. ಏನಾಯ್ತು ಅಂತ ಕೇಳ್ತಾರೆ. ಆಗ ಶಕುಂತಲೆ, ಜನಕ, ನಮ್ಮಯ ರಾಜ ನಿಲಿಲನ ತನಯ ಆ ದುಷ್ಯಂತನು ಬಂದನು. ವನಕ್ಕೆ ದೈವದ ಅನುಗ್ರಹದ ಹಾಗಿಂದು ಚೆಲುವನಿಗೆ ಮನವ ಕೊಟ್ಟೆನು, ವರಿಸಿದೆನು. ಪತಿ ಅನಿಸಿದವನನ್ನು ಶಪಿಸದಿರು ಅಂತ ಕೇಳ್ಕೊತಾಳೆ. ಆಗ ಕಣ್ವನು, ನೀನು ತಪ್ಪು ಮಾಡಿಲ್ಲ ಅಂತ ಸಮಾಧಾನ ಮಾಡ್ತಾನೆ.
ಮಾತುಗಳ ಅನೇಕ ನುಡಿವರು, ಕಾಮಿಗಳು, ಕೋಪಿಗಳು, ಕಪಟಿಗಳು ಅಂತ ದುಷ್ಯಂತ ಇಡೀ ಹೆಣ್ಣು ಜಾತಿನೇ ಹೊಗಳಿತಾನಂತೆ. ಜೊತೆಗೆ ಮೇನಕೆಯನ್ನ ವಿಶ್ವಾಮಿತ್ರನು ಬೈತಾನೆ, ವೇಶ್ಯೆಯ ಮಗಳು ವೇಶ್ಯೆ ಅಂತಾನೆ. ರಾಜ ಎಷ್ಟು ಅವಮಾನ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು, ಶಕುಂತಲೆ ನೋವು ನುಂಗಿ ಅವನಿಗೆ ಸತ್ಯವನ್ನ ವಿವರಿಸೋ ಪ್ರಯತ್ನನ ಬಿಡದೇ ಇಲ್ಲ. ಬಂಧುರದ ಮಾತಾಡಿ ಮೋಹದ ಬಂಧನದಲ್ಲಿ ಬಿಸುಕಾಡದಂತೆಯೇ ಚಂದ್ರವಂಶಜ ನೀನು ಬೇಡಿದೆ ಮಾಡದೆಯಾಗೆಂದು. ಏನನ್ನೇ ಬೇಡಿದರೂ ಕ್ಷಣದಲ್ಲಿ ನೀನು ಕೊಡುವ ಸ್ಥಿತಿಯಲ್ಲಿದ್ದೆಯೋ ನಾನು ನಿನ್ನ ಮುದ್ರೆ ಉಂಗುರ ಕೇಳಬಹುದಿತ್ತು. ಆದರೆ ಏನೂ ಕೇಳಲಿಲ್ಲ ಎನ್ನುವ ಅವಳು ತಾನು ಹಿಂದಿರುಗಿತ್ತೇನೆ, ಆದರೆ ನಿನಗೆ ಹುಟ್ಟಿದ ಮಗನನ್ನ ನೀನು ಸ್ವೀಕರಿಸಲೇಬೇಕು ಅಂತ ಅವನಿಗೂ ರಾಜನಿಗಿರುವ ಹೋಲಿಕೆಗಳನ್ನ ಹೇಳ್ತಾ ಹೋಗ್ತಾಳೆ. ಆಗ ಸಭೆಯಲ್ಲಿರುವವರಿಗೆಲ್ಲ ಎಲ್ಲಾನು ನಿಜ ಇರಬೇಕು ಅನ್ನೋ ಅನುಮಾನ ಕಾಡತೊಡಗುತ್ತೆ. ಕೊನೆಗೆ ಸಭೆಯ ಹಿಂದಿನ ಸಾಲಿನಲ್ಲಿ ನಿಂತಿದ್ದ ಮುದುಕ ಪುರೋಹಿತ ಸುಧರ್ಮ ಬರ್ತಾನೆ. ವಿಧಿಯ ಲೀಲೆಯೋ ದೊರೆಯೇ, ನಿನ್ನದೇ ಮರವಿನ ಪರಿಯೋ, ಮದುವೆ ಮಾಡಿದ ಪಾಪಿ ನಾನೇ. ಇದು ತನಕ ನಾಟಕವ ನೋಡಿದೆ, ಹದವು ತಪ್ಪಿದ ನುಡಿಯ ಕೇಳನ್ನು ಮನ್ನಿಸೇನ್ ರೂಪೇನೆ ಅಂತ ಹೇಳ್ತಾನೆ. ರಾಜನಿಗೆ ಎದುರು ಮಾತನಾಡಿದ ದುರುಳ ಅಂತ ಶಿಕ್ಷಿಸಿದ್ರು ಸರಿನೇ, ಈಗ ನಾನು ನಿಜವನ್ನೇ ಹೇಳಲೇಬೇಕು ಅಂತ ಸುಧರ್ಮ ಶಕುಂತಲೆಗೂ ಸರ್ವದಮನನ ಪರವಾಗಿ ನಿಲ್ತಾನೆ. ಮರುಗುತ್ತಿದೆ ಮನ ಮುಗ್ಧ ಹೆಣ್ಣಿನ ಪರಿಗೆ, ನಮಗೂ ಮಕ್ಕಳಿರುವರು ದೊರೆ, ನಿಲೆ ನನ್ನ ನ್ಯಾಯ ನಡವೆಡೆ ಸಾಕ್ಷಿಯಾಗುತ್ತಲಿ ಅಂತಾನೆ. ಆಗ ದುಷ್ಯಂತ ಬಂದೊಡನೆ ಅವ್ರನ್ನ ಗುರುತುಂಡಿದ್ರು ಲೋಕದ ಶಂಕೆ ಪರಿಹರಿಸಕ್ಕೆ ಈ ರೀತಿ ನಾಟಕ ಆಡದೆ ಅಂತ ಸತಿಸುತರನ್ನ ಒಪ್ಕೊಳ್ತಾನೆ. ಮಗನನ್ನ ಮುದ್ದು ಮಾಡಿ ತಾಯಿಯನ್ನ ಕರೆದು ಇಬ್ಬರನ್ನೂ ಕರೆದುಕೋ ಅಂತ ಮಗನನ್ನ ಮುದ್ದು ಮಾಡಿ ಅವನ ತಾಯಿಯನ್ನು ಕರೆದು ಇಬ್ಬರನ್ನೂ ಕರೆದುಕೊಳ್ಳಿ ಅಂತ ಹೇಳ್ತಾನೆ. ಆದ್ರೆ ಶಕುಂತಲೆ ಅವನ ಜೊತೆ ಅರಮನೆಗೆ ಬರಕ್ಕೆ ಒಪ್ಪದಿಲ್ಲ. ಕ್ಷಮಿಸರಸ ಬಾರೆನು ಇಂತು ನೀ ಸ್ವೀಕರಿಸೆ ಮೆರೆ. ಅಂಬಿಕೆ ಮತ್ತು ಅಂಬಾಲಿಕೆಯರು ಈ ಸಂಚಿಕೆಯಲ್ಲಿ ಭೀಷ್ಮನಿಂದ ತಮಗಾದ ಅನ್ಯಾಯವನ್ನು ಸತ್ಯವತಿಗೆ ಹೇಳ್ತಾರೆ. ಭೀಷ್ಮ ಕಾಶಿರಾಜ್ಯದ ಅರಸನ 3 ಮಕ್ಕಳು ಅಂಬಾಲಿಕೆ ಮತ್ತು ಅಂಬಿಕೆಯನ್ನ ಸ್ವಯಂವರದಲ್ಲಿ ಇತರ ರಾಜರ ಜೊತೆ ಹೋರಾಡಿ ಕರ್ಕೊಂಡು ಹೋಗ್ಬಿಡ್ತಾನೆ. ಅಂಬೆ ಸಾಲ್ವರಾಜನನ್ನ ಪ್ರೀತಿಸ್ತಾ ಇರ್ತಾಳೆ. ಅವಳು ಪ್ರೀತಿಸಿದ ಸಾಲ್ವನನ್ನ ಭೀಷ್ಮನು ಯುದ್ಧದಲ್ಲಿ ಸೋಲಿಸಿ ನಿಶಸ್ತ್ರನನ್ನಾಗಿ ಮಾಡಿ ಕಳಿಸಿಬಿಟ್ಟಿರ್ತಾನೆ. ಅಂತಃಪುರಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋದಾಗ ಭೀಷ್ಮ ಅವನ ತಮ್ಮನಿಗೆ ಮದುವೆ ಮಾಡ್ಸೋಕ್ಕೆ ತಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾನೆ ಅನ್ನೋ ವಿಷಯ ಅವರು 3 ಜನಕ್ಕೂ ತಿಳಿಯುತ್ತೆ. ಆಗ ಅಂಬೆ ತನ್ನ ಪ್ರೀತಿಯ ವಿಷಯವನ್ನ ಭೀಷ್ಮನ ಹತ್ರ ಹೇಳ್ತಾಳಂತೆ. ಅಂಬಿಕೆ ಅಂಬಾಲಿಕೆಯರು ತಮ್ಮ ಮದುವೆನ ಬೊಂಬೆ ಮದುವೆಗೆ ಹೋಲಿಸ್ತಾರೆ. ತಂಗಿಯರ ಮದುವೆ ಮುಗಿಸಿ ಅಂಬೆ ಸಾಲಂಕೃತಳಾಗಿ ಹಿರಿಯರೊಬ್ಬರ ಜೊತೆ ಸಾಲ್ವನ ಬಳಿಗೆ ಹೋಗ್ತಾಳೆ. ಆದರೆ ಸಾಲ್ವನು ಭೀಷ್ಮ ಯುದ್ಧದಲ್ಲಿ ಸೋಲಿಸಿದ ಮೇಲೆ ಕೊಟ್ಟ ಭಿಕ್ಷೆ ನೀನು ನಿನ್ನ ಸ್ವೀಕರಿಸಲ್ಲ ಅಂತ ಅಂದ್ಬಿಡ್ತಾನಂತೆ. ಆಗ ಅವಳು ಅಂಬೆ ಪುನಃ ಭೀಷ್ಮನ ಹತ್ರ ಬಂದು ನಿನ್ನದೇ ಎಲ್ಲ ತಪ್ಪು ಅಂತ ಶಪಿಸ್ತಾಳೆ. ಕನಲಿದಳು, ಶಪಿಸಿದಳು. ಸಜ್ಜನರೆನಿಸಿದೀ ಸಭೆಯವರು ಜೋಳದ ಋಣಕ್ಕೆ ನೀತಿಯ ಮಾರಿದರು. ಬರೀ ಷಂಡರೆಂದೊರಲಿ ವನಿತೆಯರ ಬದುಕುಗಳ ನುಂಗಿದವನು ಮುದುಕ. ಕಡು ಷಂಡನೆಂದಿರಲು ಅನುಜೆಯರು ನಾವು ನಡುಗು ಬಿಟ್ಟವು ನಾರಿಯಾರ್ಭಟಕ್ಕೆ ಅಂತ ಅವರಿಬ್ಬರು ಅತ್ತೆಗೆ ಆ ವಿಷಯ ಹೇಳ್ತಾರೆ. ಅಂಬೆಗೆ ಸಾಲ್ವನು ಆ ಸ್ವಯಂವರದಲ್ಲಿ ಭೀಷ್ಮನ ಬೀಸು ತೋಳಿನ ಹಿಡಿತದಲ್ಲಿ ನೀನು ಮಿಸುಗದೆ ರಥವನ್ನೇರ್ದುದ ಕಂಡು ಕಣ್ಣಾರೆ ಹೇಸಿ ಹೋಗಿದೆ ಮನಸ್ಸು. ಜೀವನ ದಾಸೆ ಸತ್ತಿದೆ, ಸುಮ್ಮನೆ ನಡೆ, ಲೇಸು ನಿನಗವನೊಡನೆ ಕಣ್ಣೀರ್ಗೆರುವ ಪಾಳಿಯದು ಅಂತ ಹೇಳಿ ಅವನು ತಿರಸ್ಕರಿಸ್ಬಿಡ್ತಾನೆ. ಅಂಬೆ ಪುನಃ ಬಂದಾಗ ಭೀಷ್ಮ ಅವಳ ಕೂಗಾಟಕ್ಕೆ ಬಂಡೆ ಥರ ಆಗ್ಬಿಡ್ತಾನಂತೆ. ಅಂಬೆಗೆ ಭೀಷ್ಮನ ಹತ್ರ ನ್ಯಾಯ ಸಿಗದಿದ್ದಾಗ ಪರಶುರಾಮರ ಹತ್ರ ಹೋಗಿ ದೂರು ಕೊಡ್ತಾಳೆ. ಆದರೆ ಅವರಿಂದನೂ ನ್ಯಾಯ ಸಿಗಲ್ಲ. ಆವಾಗ ಅವಳೇ ಕಠಿಣ ತಪಸ್ಸು ಮಾಡಿ
ಕಾಡಿಗೆ ಹೋಗಿ ದೇವ ಕುಮಾರಸ್ವಾಮಿಯ ಹೊಸ ಉಮಾಲೆಯನ್ನು ಪಡ್ಕೋತಾಳೆ ವರವಾಗಿ. ಅದನ್ನು ಧರಿಸುವವನು ಭೀಷ್ಮನನ್ನು ಸೋಲಿಸ್ತಾನೆ ಅಂತ ಅವರು ವರ ಕೊಡ್ತಾರೆ. ಆದರೆ ಆ ಹಾರನೇ ಯಾರೂ ಹಾಕ್ಕೊಳ್ಳೋಕ್ಕೊಪ್ಪಲ್ಲ. ಕೊನೆಗೆ ಅದನ್ನು ಅವಳು ದ್ರುಪದ ರಾಜನ ಬಾಗಿಲಲ್ಲಿ ಸಿಕ್ಕಿಸಿ ಬರ್ತಾಳೆ. ಅವಳ ಕೊನೆಯಂತೂ ತೀರಾ ಘೋರವಾಗಿ ಚಿತ್ರಿತವಾಗಿದೆ. ತನ್ನ ಚಿತೆಯನ್ನು ತಾನೇ ನಿರ್ಮಿಸಿ ಕನ್ನೆ ಬೆಂಕಿಯ ಹಚ್ಚಿ ದಗವೆನ್ನವೆಡೆ ನಿರ್ಲಿಪ್ತ ಭಾವದಿ ಸಾವನ್ನಪ್ಪಿದಳು ಅಂತ ವರ್ಣಿಸ್ತಾರೆ. ಹರಿದಳಂಥ ಕ್ಷುದ್ರ ನದಿಯಲ್ಲೂ ಕೊರಕಲಲ್ಲಿ ಬರೆ ವಕ್ರ ಚಲನೆಯಲ್ಲಿರೋದೊಣಗಿ ಜಲದೊಸರು ಹರಿವೆಡೆ ಮೊಸಳೆ ಹಾವುಗಳು ದುರಿತಗಳ ಕರೆದಂತಿಳಿಯ ಭೀಕರವೆನಿಪ ಸುಳಿ ಎನ್ನುವ ಜನ ಸೋದರಿಯ ನೆನೆದಂಬಾಲಿಕೆಯು ಕಣ್ಣೀರು ಮಿಡಿದಳು ಎನ್ನುವಂತೆ ಈ ಅಂಬೆ ವಕ್ರವಾದ ಕ್ಷುದ್ರ ನದಿಯಾಗಿ ಭಯಂಕರ ಮೊಸಳೆ ಜಲಚರಗಳ ಆವಾಸವಾಗಿ ಇಳಿದವರ ಜೀವ ಸೆಳೆಯುವ ಸುಳಿಗಳಿಂದ ಕೂಡಿದ್ದಾಳೆ ಅನ್ನೋ ಸಂಗತಿಯನ್ನು ಅಂಬಾಲಿಕೆ ಕಣ್ಣೀರು ಮಿಡಿತಾ ಹೇಳ್ತಾಳೆ. ಸತ್ಯವತಿ ತನ್ನ ಮಗ ವಿಚಿತ್ರವೀರ್ಯನು ಮರಣಿಸಿದಾಗ ವಂಶ ಬೆಳೆಯಕ್ಕೆ ಸೊಸೆಯರೊಡನೆ ನಿಯೋಗಕ್ಕೆ ಭೀಷ್ಮನನ್ನು ಕೇಳ್ಕೊತಾಳೆ. ಭೀಷ್ಮ ಒಪ್ಪದಿದ್ದಾಗ ಮಗ ವೇದವ್ಯಾಸನನ್ನು ಕರೆಸ್ತಾಳೆ. ಮುನಿಯ ಒರಟು ರೂಪ ಕಂಡು ಒಬ್ಬರು ಬಿಳಿಸಿಕೊಂಡ್ರೆ ಒಬ್ಬರು ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಆಗ ಪಾಂಡು ತೊನುರೋಗದಿಂದ ಹುಟ್ಟಿದ್ರೆ ಧೃತರಾಷ್ಟ್ರ ಹುಟ್ಟು ಗುರುಡನಾಗ್ತಾನೆ. 3ನೇ ಸಾರಿ ದಾಸಿನ ಕಳಿಸ್ಬಿಡ್ತಾರೆ. ಆ ದಾಸಿ ನಿಷ್ಠೆಯಿಂದ ಮಾಡಿದ್ದಕ್ಕೆ ಮಹಾತ್ಮ ವಿದುರ ಹುಟ್ಟುತ್ತಾನೆ. ಮಕ್ಕಳನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ಸೊಸೆಯರನ್ನ ಜಗದಲ್ಲಿ ಎಲ್ಲರೂ ಹೊಗಳ್ತಾರೆ. ಆದರೆ ಬಾಯನ್ನು ಹೊಲಿದು ಭಯದಲ್ಲಿ ಮೂಕಿಯರ ಥರ ಬಾಳಿ ಶೌರ್ಯಗಳಾಕರವೇ ನಾವಾದ ಬಗೆಯದು ಬಲಿದರ ಜಗದಲ್ಲಿ ಅಂತ ಅವರಿಬ್ಬರು ತಮ್ಮ ಸ್ಥಿತಿಯನ್ನು ನೆನೆಸ್ಕೊಂಡು ಕೊರಗ್ತಾರೆ. ಸೊಸೆಯರನ್ನ ಪುನಃ ನಿಯೋಗ ಏರ್ಪಡಿಸಿ ಮಕ್ಕಳಾಗುವಂತೆ ಮಾಡಿದ ಸತ್ಯವತಿಯ ನಿರ್ಣಯವನ್ನು ಇಲ್ಲಿ ಎತ್ತಿ ಹಿಡಿಯಲಾಗಿದೆ. ಧರ್ಮವೇ ವಿಧೇವೆಯನ್ನು ದೂಷಿಪ ಧರ್ಮವೆಂತಹುದು ನಾರೀ ಧರ್ಮವೆನ್ನುತ್ತಲುರಿವ ಚಿತೆಯಲ್ಲಿ ಧರ್ಮಪತ್ನಿಯ ಸುಡುವ ಧರ್ಮಕ್ಕಿರಲಿ ಧಿಕ್ಕಾರ ಅಂತಾಳಂತೆ ಸತ್ಯವತಿ. ಮಗನು ಸತ್ತರೆ ಮನೆಯು ಬಣ ಒಗಲಿದರೆ ಸೊಸೆಯು ಮರುಮದುವೆಯನ್ನೇ ಜಗದ ಭೇದದ ನೀತಿಯನ್ನು ಮಂದರಿಸಬೇಕೇನು ಅಂತ ಸತ್ಯವತಿ ಸಮಾಜನ ಪ್ರಶ್ನಿಸ್ತಾಳೆ. ಹೀಗೆ ಅಂಬೆ ಭೀಷ್ಮನ ಮೇಲಿನ ದ್ವೇಷದಿಂದ ಸಾಲ್ವನ ನಿರಾಕರಣೆಯಿಂದ ಜೀವ ಕಳೆದ ಕಥೆಯನ್ನು ಇಲ್ಲಿ ವಿವರಿಸಲಾಗಿದೆ. ಜೊತೆಗೆ ಸೊಸೆಯರನ್ನು ಹೆಣ್ಣು ಮಕ್ಕಳಂತೆ ಪ್ರೀತಿಸಿ ಅವರಿಗೆ ಮಕ್ಕಳಾಗಕ್ಕೆ ರಾಜ್ಯದ ಹಿತಕ್ಕಾಗಿ ಪ್ರಯತ್ನಿಸಿದ ಸತ್ಯವತಿಯ ಧೈರ್ಯದ ಒಂದು ನಡೆಯನ್ನು ಇಲ್ಲಿ ಗುರುತಿಸಲಾಗಿದೆ. ಕೊನೆಯ 14ನೇ ಸಂಚಿಕೆಯಲ್ಲಿ ಗಾಂಧಾರಿಯ ವಿಷಯವನ್ನು ಸತ್ಯವತಿ ತನ್ನ ಸೊಸೆಯರೊಡನೆ ಹಂಚ್ಕೋತಾಳೆ. ಗಾಂಧಾರಿಯ ವಿಷಯವನ್ನು ಅವಳ ತಂಗಿ ಶುಂಭೆ ಅನ್ನೋಳು ವಿವರಿಸ್ತಾಳಂತೆ. ಗಾಂಧಾರಿ ಒಬ್ಬ ಚೆನ್ನಿಗನ ಚಿತ್ರ ಬಿಡಿಸುವಾಗ ಅವನ ಕಣ್ಣನ್ನು ಮಾತ್ರ ಚಿತ್ರಿಸುವುದನ್ನು ಮರೆತು ಬಿಟ್ಟಿರ್ತಾಳೆ. ಆಗ ಅಲ್ಲಿಗೆ ಬಂದ ಸುಬಲನು ಮಗಳನ್ನು ಕುರುಡನಿಗೆ ಧಾರೆ ಎರೆಯುತ್ತೇನೆ ಅಂತ ಹಾಸ್ಯ ಮಾಡ್ತಾನೆ. ಜನ್ಮಭೂಮಿಯ ಹೆಸರನ್ನಿಟ್ಟೇ ಕನ್ಯೆ ನಿನ್ನನ್ನು ಬೆಳೆಸಿರುವೆನಾ, ನಿನ್ನ ಜೀವನವೆಂಬ ರಾಜ್ಯದ ಚಿಹ್ನೆ ಅಂತಿರಲು ನಿನ್ನ ಜೀವನ ಹಾಳುವುದರೆ ನನ್ನ ರಾಜ್ಯವೇ ಬರಡೆನಿಸುತ್ತೆ. ನಿನ್ನ ನಗು ಸಂತಸವು ರಾಜ್ಯ ಕ್ಷೇಮದ ಸಂಕೇತ ಅಂತ ಮಗಳಿಗೆ ಅವನು ಸುಂದರನಾದ ವರನನ್ನು ತರ್ತೀನಿ ಅಂತ ಆಮೇಲೆ ಸಮಾಧಾನ ಹೇಳ್ತಾನೆ. ಆದರೆ ಭೀಷ್ಮನು ಹಸ್ತಿನಾಪುರದ ರಾಜನಾಗುವ ಧೃತರಾಷ್ಟ್ರನಿಗೆ ಹೆಣ್ಣು ಹುಡುಕಲು ತಮ್ಮ ಬಳಿ ಬರುತ್ತೇನೆ ಅಂದಾಗ ಸುಬಲ ತನ್ನ ಮಗ ಶಕುನಿಯನ್ನು ಕರೆಸ್ತಾನೆ. ಸೌಬಲರು ಜೀವ ಹೋದರೂ ತಮ್ಮ ಮುದ್ದು ಗೋರೆಯರನ್ನು ಬಿಡುವುದಿಲ್ಲ ಅಂತ ತಮ್ಮ ನಿರ್ಧಾರವನ್ನು ಹೇಳ್ತಾರೆ. ಯುದ್ಧ ನಡೆಯುತ್ತಾ ಸೈನ್ಯ ಕೃಶವಾಗ್ತಾ ಹೋಗುತ್ತೆ. ಅಂದು ಕದನವನ್ನು ನೋಡಲು ಗಾಂಧಾರಿ ತನ್ನ ಸಹೋದರರ ಜೊತೆ ಮಾರುವೇಷದಲ್ಲಿ ಯುದ್ಧರಂಗಕ್ಕೆ ಹೋಗ್ತಾಳೆ. ಮುರಿದ ಕರವಾಳಗಳು, ಗದೆಗಳು, ಹರಿತ ಕಣೆಶೂಲಗಳು, ಹೆಣಗಳ ಹರಿದ ಕರಶಿರಗಳ ವ್ರಣಂಗಳ ಕೀವು ದುರ್ನಾತ, ಬರಿಯ ನೆಳೆಯುವ ನಾಯಿ, ನರಿ ಬೊಬ್ಬಿರುವ ಪರಿ, ರಣಹದ್ದು ಹಾಯುತ, ಕರುಳ ಸೆಳೆಯುತ್ತ, ಕಿರುಳುವಾದನಿ ಕಿವಿಯ ತಿವಿಯುತ್ತಿರೆ ಅಂತ ಯುದ್ಧರಂಗದ ಕ್ರೂರತೆಯನ್ನು ಇಲ್ಲಿ ವಿವರಿಸಲಾಗಿದೆ. ಒಬ್ಬ ಹೆಣ್ಣು ಮಗಳು ಮಗಳ ಕುರುಡಗೆ ನೀಡನೆಂದವ ವಿಗಡ ಬಡ ಹುಡುಗಿಯರ ಪತಿಯರ ಹಗಲಿನಲ್ಲೇ ಕೈಯೆತ್ತಿ ಕೊಟ್ಟನು ಮೃತ್ಯು ದೇವತೆಗೆ. ಅರಸನ ಮಗಳು ಬಿಟ್ಟು ಉಳಿದವರು ಪುಣ್ಯ ಮಕ್ಕಳೇನವಾ ಅಂತ ಹೇಳಿ ಹೋರಾಡ್ತಾಳ್ತಾಳೆ. ಜನರ ಹಿತಕ್ಕಾಗಿ, ಪರಿವಾರದ ಹಿತಕ್ಕಾಗಿ ಅವರೆಲ್ಲರ ಕಷ್ಟನ ನೋಡಿ ಕೊನೆಗೆ ಗಾಂಧಾರಿ ಕುರುಡನನ್ನೇ ಮದುವೆ ಆಗ್ತೀನಿ ಅಂತ ಒಪ್ಕೋತಾಳೆ. ಭೀಷ್ಮನ ಮೇಲೆ ಅವಳಿಗೆ ಹೇಳಲಾರದಷ್ಟು ದ್ವೇಷ. ಭೀಷ್ಮನ ಸೊಕ್ಕಿನಿಂದ ಯುದ್ಧ ಉಂಟಾಗಿದೆ. ಯುದ್ಧದ ಅಮಲೆನ್ನುವುದು ಯಾವುದೇ ಮದ್ದಿರದ ದುರ್ವ್ಯಸನ ಕಾಣ. ಜಿದ್ದು ಪದವಿಯ ದಾಹದ ಅಧಿಕಾರಗಳ ಬೆಂಕಿಯಲ್ಲಿ ಕುದ್ದು ಹೋಗಿದೆ ವಿಶ್ವವೆಂಬುದನ್ನು ಉದ್ಧರಿಸುವವರಾರು. ಮನಗಳ ಶುದ್ಧಗೊಳಿಸಿ ವಿವೇಕ ತುಂಬುವ ಸಂತರಾರ್ಯಾರು. ಪ್ರಪಂಚದಲ್ಲಿ ಪದವಿ ಅಧಿಕಾರಕ್ಕಾಗಿ ಯುದ್ಧ ಮಾಡುತ್ತಿರುವವ್ರನ್ನ ಯಾರು ಸರಿ ಮಾಡ್ತಾರೆ?
ಅಂತ ಇಲ್ಲಿ ಕವಯಿತ್ರಿ ತನ್ನ ಮನದ ಆಲೋಚನೆಗಳನ್ನು ಪ್ರಕಟಪಡಿಸ್ತಾರೆ. ಯುದ್ಧ ಯಾರಿಗೇ ನಡೆದರೂ ಅಲ್ಲಿ ನರಳೋದು ಹೆಂಗಸರೇ. ಯುದ್ಧದಲ್ಲಿ ಶತ್ರುಗಳು ಶೀಲಹರಣ ಮಾಡಿಬಿಡ್ತಾರೆ ಅಂತ ತಮ್ಮ ಮನೆಯ ಹೆಂಡತಿ ಮಕ್ಕಳನ್ನು, ಸೋದರಿಯರನ್ನು ಮನೆಯವರೇ ಕೊಂದು ಹಾಕ್ಬಿಡ್ತಾರೆ. ಎಷ್ಟೋ ಚಿಣ್ಣ ರುಸಿರ ಹಿಡಿಯುವೆಡೆ ಕಷ್ಟಪಟ್ಟು ಹಲೋಕ ತೊರೆದಿವೆ, ಬಿಟ್ಟು ಹೋಯಿತೆ ರಾಜ್ಯವಾಳುವ ದಾಹ ದೊರೆಗಳಿಗೆ. ರಾಜ್ಯ ದಾಹದಿಂದ ಎಷ್ಟೋ ಹೆಣ್ಣು ಮಕ್ಕಳು ಸತ್ತಿದ್ದಾರೆ. ಜನರು, ರೈತಾಪಿಗಳು, ಕಾರ್ಮಿಕರು ಎಲ್ಲರೂ ಯುದ್ಧದಲ್ಲಿ ಸಾಯ್ತಾರೆ. ಇವರೆಲ್ಲರ ಹಿತಕ್ಕಾಗಿ ತಾನು ಧೃತರಾಷ್ಟ್ರನನ್ನು ಮದುವೆ ಆಗ್ತೀನಿ ಅಂತ ಗಾಂಧಾರಿ ನಿರ್ಧಾರ ಮಾಡ್ತಾಳೆ. ನಾರಿಯೊಬ್ಬಳಿಗಾಗಿ 1000 ನಾರಿಯರು ನಿರ್ಗತಿಕರೆನಿಪ್ಪುದು ತೀರಲಾಗದ ನೋವು ಹೃದಯದಿ ಸಾವನಕ ಕಾಣ ಅಂತ ಶಕುನಿಗೆ ಹೇಳಿದಾಗ ಅವನು ಸೋದರಿಯ ಜೊತೆಯಲ್ಲೇ ಎದ್ದು ಕುರುವಂಶವನ್ನು ನಿರ್ವಂಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಕುಂತಿ ಹಾಗೂ ಮಾದ್ರಿಯನ್ನು ಪಾಂಡುವಿಗೆ ಮದುವೆ ಮಾಡಿಸ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಗಾಂಧಾರಿ ಹಸ್ತಿನಾವತಿಯನ್ನು ಪ್ರವೇಶಿಸ್ತಾಳೆ. ಕುಂತಿ ಗಾಂಧಾರಿಯರು ತಮ್ಮಂತೆ ನಾಲಿಗೆರದ ಹೆಣ್ಣುಗಳಲ್ಲ, ಬಹಳ ಚತುರ್ಮತಿಗಳು, ಮುಂಬರುವ ಹೆಣ್ಣುಗಳು ಇನ್ನೂ ತೀಕ್ಷ್ಣ ಬುದ್ಧಿಯವರಾಗಿರ್ತಾರೆ ಅಂತ ಅವರು 3 ಜನನೂ ಮಾತಾಡ್ಕೋತಾರೆ. ಹೀಗೆ ಕೊನೆಯ ಅಧ್ಯಾಯದಲ್ಲಿ ಗಾಂಧಾರಿಯ ಅಸಹಾಯಕತೆ, ಕುರುಡನನ್ನು ಮದುವೆಯಾಗುವ ಅವಳ ನಿರ್ಧಾರ ಮತ್ತು ಅವಳ ದೌರ್ಭಾಗ್ಯವನ್ನು ಈ ಸಂಚಿಕೆಯಲ್ಲಿ ಕವಯಿತ್ರಿ ಅನಾವರಣ ಮಾಡಿದ್ದಾರೆ. ಈ 14 ಸಂಚಿಕೆಗಳಲ್ಲಿ ಪೂರ್ವ ಭಾರತದ 14 ಜನ ಮಹಿಳೆಯರ ಕಥೆಗಳನ್ನು ನೀವು ಇದುವರೆಗೂ ನೋಡಿದ್ದೀರ. ಹೆಣ್ಣಿನ ಎಲ್ಲ ಗುಣ ಸ್ವಭಾವಗಳು ಇಲ್ಲಿ ಒಂದೊಂದು ಕಥೆಯಲ್ಲಿ ಒಂದೊಂದು ರೀತಿ ಸಂರಚಿಸಲ್ಪಟ್ಟಿದೆ. ಧರಣಿದೇವಿಯವರು ಸ್ತ್ರೀ ಪಕ್ಷಪಾತಿ ಅಲ್ಲ, ಅವರು ಎಲ್ಲ ಕಥೆಗಳನ್ನು ನಿಷ್ಪಕ್ಷಪಾತವಾಗಿ ಚಿತ್ರಿಸಿದ್ದಾರೆ. ಸ್ತ್ರೀಯರ ಮೇಲಿನ ಶೋಷಣೆ ಅವರ ಮನವನ್ನು ಚಿಂತಿಸುವಂಗೆ ಮಾಡಿದ್ದೇ, ಅದನ್ನು ಅವರು ತಗೊಂಡಿದ್ದಾರೆ ಅಂಶಗಳನ್ನು. ಆದರೆ ಮಹಿಳೆಯರ ಗುಣ ಸ್ವಭಾವಗಳನ್ನು ಅವರು ನಿಷ್ಪಕ್ಷಪಾತವಾಗಿಯೇ ಚಿತ್ರಿಸಿದ್ದಾರೆ. ಡಾಕ್ಟರ್ ಧರಣಿದೇವಿಯವರ ಈ ಮಹಾಕಾವ್ಯದ ಒಂದೊಂದು ಪದವೂ ಒಂದೊಂದು ಸಾಲು ಸಹ ವಿಶಿಷ್ಟವಾಗಿದೆ. ವೀಕ್ಷಕರೇ, ಈ 14 ದಿನ ನೀವು ನಮ್ಮ ಧಾರಾವಾಹಿನಿಯ ದೃಶ್ಯ ಕಾವ್ಯದ ಸಂಚಿಕೆಗಳನ್ನು ನೋಡಿದ್ದೀರಾ. ಈ ಒಂದು ಮಹಾಕಾವ್ಯದ ಕೆಲವು ಹನಿಗಳನ್ನು ಬೊಗಸೆಯಲ್ಲಿಡಿದು ನಿಮಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಮ್ಮ ಈ ಸಂಚಿಕೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸಮಾನ ಮನಸ್ಕರ ಜೊತೆ ದಯವಿಟ್ಟು ಹಂಚಿಕೊಳ್ಳಿ. ಮತ್ತು ಇದರಲ್ಲಿ ಏನು ಒಳ್ಳೆಯದು, ಯಾವುದು ಸರಿಯಾಗಬೇಕಿತ್ತು, ನಿಮ್ಮಲ್ಲಿ ಮೂಡಿದ ಪ್ರಶ್ನೆಗಳೇನು ಎಲ್ಲವನ್ನು ದಯವಿಟ್ಟು ನಮ್ಮ ಜೊತೆ ಚರ್ಚಿಸಿ. ನಮ್ಮ ಈ ಚಾನಲ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಅಮೋಘಂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಂದನೆಗಳು.